ದಿನ ಬೆಳಗಾದರೆ ಸುದ್ದಿ ಮಾಧ್ಯಮಗಳಲ್ಲಿ ಒಂದೇ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಈ ಊರಲ್ಲಿ ಹುಲಿ ಬಂತಂತೆ, ಆ ಊರಲ್ಲಿ ಆನೆ ಬಂತಂತೆ, ಇಲ್ಲೇ ಚಿರತೆ ಬಂದ್ಬಿಟ್ಟಿದೆಯಂತೆ ನೋಡಿ ಸ್ಕೂಲ್ ಹತ್ರ ಅಂತ. ಎಲ್ಲ ಒಂಥರ ಗಾಬರಿ ಎಲ್ಲ ಜನಸಾಮಾನ್ಯರಿಗೆ. ಹೇಗೆ ನಾವು ಓಡಾಡೋದು ಅಂತ. ಅದರಲ್ಲೂ ಚಾಮರಾಜನಗರ ಜಿಲ್ಲೆ ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬರುವಂಥ ಗ್ರಾಮಸ್ಥರಿಗಂತೂ ಭಾಳ ಕಷ್ಟ. ದಿನ ಬೆಳಗಾದರೆ ಮನೆಯಿಂದ ಹೊರಗೆ ಬರೋದು ಹೇಗೆ, ಸುರಕ್ಷಿತವೋ ಅಲ್ಲವೋ, ನಾವು ಹೋದರೆ ವಾಪಸ್ ಬರ್ತೀವ ನಿಜವಾಗ್ಲೂ ಜೀವಂತ, ಈ ತರಹದ ಒಂದು ಆತಂಕದ ಪರಿಸ್ಥಿತಿ ಇದೆ. ಹೀಗಿರುವಾಗ ನಿಮಗೆ ಗೊತ್ತು, ಪ್ರತಿನಿತ್ಯ ಇಲ್ಲಿ ಹುಲಿ ಬೋನ್ ಇಟ್ವಿ, ಇಲ್ಲಿ ಚಿರತೆಗಾಗಿ ಬೋನ್ ಇಟ್ವಿ, ಇಲ್ಲಿ ಆನೆ ಬಂದು ನಮ್ಮ ಬೆಳೆನೆಲ್ಲ ಹಾಳು ಮಾಡಿ ಹೋಯ್ತು, ಇವ್ರನ್ನ ಕಾಲಿನಿಂದ ತುಳಿತು ಅಂತ ಹೇಳಿಬಿಟ್ಟು ಸುದ್ದಿ ಪ್ರತಿನಿತ್ಯ ನೋಡ್ತಾ ಇರೋ ಈ ಸಂದರ್ಭದಲ್ಲಿ ನಾವು ಇದು 2ನೇ ಕಾರ್ಯಕ್ರಮ ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಸಂಬಂಧಪಟ್ಟಂಗೆ ನಾವು ಮಾಡ್ತಾ ಇರೋದು. ಈ ಕುರಿತಂತೆ ಇವತ್ತು ನಮ್ಮ ಜೊತೆ ಮಾತನಾಡಲಿದ್ದಾರೆ ವಿನೋದ್ ಕುಮಾರ್ ಬಿ ನಾಯಕ್. ಇವರು ಹಿರಿಯ ಪತ್ರಕರ್ತರು ಮತ್ತು ವನ್ಯಜೀವಿ ಚಿಂತಕರು, ಸಂರಕ್ಷಕರು, ಎಕ್ಸ್ಪರ್ಟ್ ಅಂತ ಹೇಳ್ಬೋದು ವನ್ಯಜೀವಿ ವಿಷಯದಲ್ಲಿ. ಸೊ ವಿನೋದ್ ಅವರೇ, ಆತ್ಮೀಯವಾದ ಸ್ವಾಗತ ತಮಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮೊದಲನೇದಾಗಿ, ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಮತ್ತು ವನ್ಯಜೀವಿ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆ ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ತಿಳಿಸ್ಕೊಟ್ರೆ ನಂತರ ನಾವು ಮುಂದುವರಿಬಹುದು ಅಂತ ಅನಿಸುತ್ತೆ. ಖಂಡಿತ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಈ ಥರದೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ. ಏನಂದರೆ ನೀವು ಹೇಳ್ದಂಗೆ ಆ್ಯಕ್ಚುಲಿ ಇಷ್ಟು ದಿನಗಳ ಕಾಲ ಕಾಡಿಗೆ, ಪರಿಸರಕ್ಕೆ, ವನ್ಯಜೀವಿಗಳಿಗೆ ಧ್ವನಿ ಇರಲಿಲ್ಲ. ಆ ಧ್ವನಿ ಅಂದರೆ ಈಗ ನೆಗೆಟಿವ್ ರೂಪದಲ್ಲಾದ್ರೂ ಕೂಡ ಪ್ರಾಣಿಗಳ ವಿಚಾರ ಅಥವಾ ವನ್ಯಜೀವಿಗಳ ವಿಚಾರ, ಕಾನ್ಫ್ಲಿಕ್ಟ್ ಅನ್ನೋಂಥದ್ದು ನ್ಯೂಸಲ್ಲಿ ಬರ್ತಾ ಇದೆ, ಮುನ್ನೆಲೆಗೆ ಬಂದಿದೆ. ಬರೀ ರಾಜಕಾರಣಿಗಳ ನ್ಯೂಸ್ ನೋಡಿ ಅಥವಾ ಅದರದ್ದು ನ್ಯೂಸು ಕೇಳಿ ಬೇಸತ್ತಿದ್ದಾಗ ಅದ್ರದ್ದು ಎಲ್ಲ ಒಂದು ಕಡೆಗೆ ವೈಲ್ಡ್ ಲೈಫ್ ಸ್ಟೋರೀಸು ಅಥವಾ ನ್ಯೂಸ್ ಜಾಸ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಫಾರ್ ನೆಗೆಟಿವ್ ರೀಸನ್ಸ್ ಇರ್ಬೋದು, ಬಟ್ ಅಟ್ಲೀಸ್ಟ್ ಅವುಗಳ ಧ್ವನಿ ಯಾವುದೋ ಒಂದು ರೂಪದಲ್ಲಿ ಆಚೆಗೆ ಬರ್ತಾ ಇದೆ, ಎಲ್ಲರ ಕಿವಿಗೂ ರಿಪೀಟೆಡ್ಲಿ ಬೀಳ್ತಾ ಇದೆ. ಅದಕ್ಕೆ ಏನಾದರೂ ಒಂದು ಮಾಡಬೇಕು ಅಥವಾ ಅದು ಈ ಸಮಸ್ಯೆನ ಎಲ್ರಿಗೂ ಅಟ್ಲೀಸ್ಟ್ ಮುಟ್ತಾ ಇದೆ. ಸೊ ಹಾಗಾಗಿ ಈಗ ಎಲ್ಲರೂ ಅದಕ್ಕೇನಾದ್ರು ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲೇ ಇದ್ದಾರೆ. ನೀವು ಇದ್ರದ್ದು ಹೇಳಿದ್ರಿ, ಕರ್ನಾಟಕದ ಪಾಲಿಸಿಗಳು ಅಥವಾ ಕರ್ನಾಟಕದಲ್ಲಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಯಾವ ಥರ ಇದೆ ಅಂಥೇಳಿ. ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಅಂತ ಅನ್ನೋದು ಅಕ್ರಾಸ್ ದಿ ಕಂಟ್ರಿ ಎಲ್ಲದಕ್ಕೂ ಒಂದೇ ಥರನೇ ಇದೆ. ಅದರದ್ದು ಇಂಪ್ಲಿಮೆಂಟೇಷನಲ್ಲೇ ಬಹುತೇಕ ಸಂದರ್ಭಗಳಲ್ಲಿ ಸಕ್ಸಸ್ ಅಥವಾ ಫೇಲ್ಯೂರ್ ಅಂತ ಅನ್ನೋದು ನಿಂತ್ಕೊಳ್ಳುವಂಥದ್ದು. ಕರ್ನಾಟಕದ ದೃಷ್ಟಿಯಲ್ಲಿ ನೋಡೋದಾದರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ನು, ಮ್ಯಾನೇಜ್ಮೆಂಟು ಉಳಿದ ಎಲ್ಲ ರಾಜ್ಯಗಳಿಗಿಂತಲೂ ತುಂಬ ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ನಾವು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಸಕ್ಸಸ್ ರೇಟು ಕೂಡ ಅದೇ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ನೀವು ಕಳೆದ ಒಂದು 10-12 ವರ್ಷಗಳ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಕರ್ನಾಟಕದಲ್ಲಿ ಪ್ರೊಟೆಕ್ಟೆಡ್ ಏರಿಯಾಗಳ ಅಂದರೆ ಸಂರಕ್ಷಿತ ಪ್ರದೇಶಗಳ ವಿಸ್ತಾರ ಆಗಿದ್ದು ಕೂಡ ಈ ಒಂದು 10-15 ವರ್ಷಗಳ ಅಂಚಲ್ಲನೆ. ಅಂದರೆ ನಾವು ಮಲೆಮಹದೇಶ್ವರ ವೈಲ್ಡ್ ಲೈಫ್ ಸ್ಯಾಂಚುರಿ ಇರ್ಬೋದು, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇರ್ಬೋದು, ಅಥವಾ ಅತಿ ಹೆಚ್ಚು ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡಿದ್ದು ಕೂಡ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು. ಅಂಕ ಸಮುದ್ರ ಇರ್ಬೋದು, ಆಮೇಲೆ ನಮ್ಮ ಇದು ಹೆಸರುಘಟ್ಟ ಹುಲ್ಲುಗಾವಲು ಇರ್ಬೋದು. ಸೊ ಈ ಥರದ್ದೆಲ್ಲ ಹೆಚ್ಚೆಚ್ಚು ಪ್ರದೇಶಗಳನ್ನು ನಾವು ಸಂರಕ್ಷಿತ ಪ್ರದೇಶಗಳ ವ್ಯಾಪ್ತಿಗೆ ತರ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾವುದೇ ಪಕ್ಷ ಇರಲಿ, ಎಲ್ಲ ಪಕ್ಷಗಳು ಹಸಿರಿನ ವಿಚಾರದಲ್ಲಿ ಭಾಳ ಪ್ರೊಆಕ್ಟಿವ್ ರೋಲನ್ನು ಪ್ಲೇ ಮಾಡಿದ್ದಾವೆ. ಅಧಿಕಾರಿಗಳಿರ್ಬೋದು ಮತ್ತು ನಮ್ಮ ಮಿನಿಸ್ಟರ್ಸ್ ಇರ್ಬೋದು, ರೆಸ್ಪೆಕ್ಟಿವ್ ಗೌರ್ಮೆಂಟ್ಗಳು ತುಂಬ ಪ್ರೊಆಕ್ಟಿವ್ ಆಗಿ ಕೆಲಸ ಮಾಡಿರೋದ್ರಿಂದ ಕರ್ನಾಟಕದಲ್ಲಿ ಸಂರಕ್ಷಿತ ಪ್ರದೇಶಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದೇನು ಸೂಚಿಸುತ್ತೆ ಅಂದರೆ, ನಾವು ಹೇಗೆ ಒಂದು ರಾಜ್ಯದ ಡೆವಲಪ್ಮೆಂಟ್ ಅಂತ ನೋಡಿದಾಗ ಎಷ್ಟು ಫ್ಯಾಕ್ಟ್ರಿಗಳಿದ್ದಾವೆ, ಎಷ್ಟು GDP ಇದೆ, ಅಥವಾ ಎಷ್ಟು ನಮ್ಮ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ ಅಂತ ಹೇಳಿ ನಾವು ಗಣನೆಗೆ ತೊಗೊಳ್ತೀವೋ, ಅದೇ ಥರ ಒಂದು ರಾಜ್ಯದಲ್ಲಿ ಎಷ್ಟು ಸಂರಕ್ಷಿತ ಪ್ರದೇಶಗಳಿದಾವೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂತಂದರೆ ಒಂದು ರಾಜ್ಯ ಸಂಪದ್ಭರಿತವಾಗಿದೆ ಅಂತನ್ನೋದು ನೋಡಿದಾಗ ಫಸ್ಟು ಈ ನೈಸರ್ಗಿಕ ಸಂಪನ್ಮೂಲಗಳನ್ನೇ ತುಲನೆಗೆ ತಗೊಳ್ಳುವಂಥದ್ದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಗ್ರೋತ್ ಇಂಜಿನ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡಿದಾಗ ಇಟ್ ಈಸ್ ವೆರಿ ವೆಲ್ ಬ್ಯಾಲೆನ್ಸ್ಡ್. ಪರಿಸರ ಸಂರಕ್ಷಣೆ, ವನ್ಯಜೀವಿಗಳ ಸಂರಕ್ಷಣೆ, ಕಾಡಿನ ಸಂರಕ್ಷಣೆ ಎಲ್ಲವೂ ಕೂಡ ಈಕ್ವಲ್ ಆಗಿ ನಡೀತಾ ಇದೆ ಮತ್ತು ಡೆವಲಪ್ಮೆಂಟ್ ಚೆನ್ನಾಗಿ ಹೋಗ್ತಾ ಇದೆ. ಸೊ ಕನ್ಸರ್ವೇಷನ್ ಪಾಲಿಸಿ ಅಥವಾ ನಮ್ಮ ಪ್ರೊಟೆಕ್ಷನ್ನು, ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲಿ ಕರ್ನಾಟಕ ಹಿಂದೆಯಿಂದನೂ ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದೆ ಮೇಡಮ್. ಈ ಕನ್ಸರ್ವೇಷನ್ ಪಾಲಿಸಿ ಅಂತ ಅವೇನು ಹೇಳಿದ್ರಲ್ಲ, ಇದರಲ್ಲಿ ಅರಣ್ಯ ಇಲಾಖೆ, NGO ಮತ್ತು ಅಧಿಕಾರಶಾಹಿ ಇವುಗಳ ಪಾತ್ರ ಏನು, ಸರ್ಕಾರ ಇವುಗಳ ಪಾತ್ರ ಏನು?
ಇದರಲ್ಲಿ ಈಗ ನಮಗೆ ನಾವು ನೋಡಿದಂಗೆ ಅಂದರೆ ಪ್ರೈಮರಿ ಬರೋದು ಸರ್ಕಾರನೇ, ಅರಣ್ಯ ಇಲಾಖೆ ಬರುತ್ತೆ, ಸರ್ಕಾರ ಬರುತ್ತೆ. ಬಟ್ ಸರ್ಕಾರಕ್ಕೆ ಹೇಳ್ಕೊಡೋರು ಅಥವಾ ಹೇಳೋರು ಅಥವಾ ಅದ್ರ ಕಿವಿಗೆ ತಲುಪಿಸೋರು ಬಹಳ ಇಂಪಾರ್ಟೆಂಟು. ಒಂದಷ್ಟು ಜನ ವಿಜ್ಞಾನಿಗಳು ಈ ವಿಚಾರದಲ್ಲಿ ಸ್ವಲ್ಪ ಸಕ್ರಿಯವಾದ ಪಾತ್ರವನ್ನು ವಹಿಸಿದ್ರು. ಅವ್ರುಗಳು ಎಫರ್ಟ್ ಹಾಕಿದ್ರಿಂದಾಗಿ ಒಂದಷ್ಟು ಸಂರಕ್ಷಿತ ಪ್ರದೇಶಗಳ ಅನೌನ್ಸ್ ಆಯಿತು. ಅಟ್ ದ ಸೇಮ್ ಟೈಮ್ ಕೆಲವೊಂದು ಅಧಿಕಾರಿಗಳು ಏನೋ ಸ್ವಇಚ್ಛೆಯಿಂದ ಇಂಟ್ರೆಸ್ಟ್ನ ತಗೊಂಡು, ಇಲ್ಲ ನನ್ನ ವ್ಯಾಪ್ತಿನಲ್ಲಿರುವಂತಹ ಒಂದು ಜಾಗವನ್ನು ನಾನು ಈ ಸತಿ ಪ್ರೊಟೆಕ್ಟೆಡ್ ಏರಿಯಾ ಮಾಡಬೇಕು ಅಂತೇಳಿ ಇಂಟ್ರೆಸ್ಟ್ ತೊಗೊಂಡು ಮಾಡಿರುವಂತಹ ಅಧಿಕಾರಿಗಳು ಕೂಡ ನಮ್ಮಲ್ಲೇ ಇದ್ದಾರೆ. ಮತ್ತು ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ನೋಡಿದಾಗ ಒಂದಷ್ಟು ಬೇರೆ ಬೇರೆ ಕಡೆಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಒಂದಷ್ಟು ಕನ್ಸರ್ವೇಷನಿಸ್ಟ್ಗಳಿದ್ದಾರೆ. ಅಂದರೆ ಸಣ್ಣ ಪ್ರಮಾಣದಲ್ಲಿರ್ಬೋದು, ದೊಡ್ಡ ಪ್ರಮಾಣದಲ್ಲಿರ್ಬೋದು. ಅವರು ಆ ಭಾಗದಲ್ಲಿ ಯಾರೋ ಒಬ್ಬರು ಪಕ್ಷಿ ವಿಜ್ಞಾನಿ ಇದ್ದಾರೆ ಅಥವಾ ಪಕ್ಷಿ ವೀಕ್ಷಕರಿದ್ದಾರೆ, ಅವ್ರ ಕೆರೆನ ಸಂರಕ್ಷಿತ ಪ್ರದೇಶ ಮಾಡಿಸ್ಬೇಕು ಅಂತ ಅನ್ನೋದಿರುತ್ತೆ. ಹೆಸರುಘಟ್ಟದ ವಿಚಾರಕ್ಕೆ ಬಂದಾಗ ಆ ಭಾಗದಲ್ಲಿ ಸಕ್ರಿಯವಾಗಿರುವಂಥ ಒಂದಷ್ಟು ಜನ, ಇಲ್ಲ ಹೆಸರುಘಟ್ಟನ ಉಳಿಸ್ಕೊಂಡು ಅದಕ್ಕೆ ಒಂದು ಸಂರಕ್ಷಿತ ಪ್ರದೇಶದ ಸ್ಥಾನಮಾನ ಕೊಡಿಸ್ಬೇಕು ಅಂತ ಹೇಳಿ ಅವ್ರು ಎಫರ್ಟ್ ಹಾಕಿರೋದಿರ್ಬೋದು. ಸೊ ಹೀಗೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದರದ್ದು ಕಲೆಕ್ಟಿವ್ ರೂಪ ಬಂದು ನಮಗೆ ಆ ವಿಸ್ತಾರ ಆಗಿರೋದ್ರಲ್ಲಿ ನಾವು ಕಾಣಬಹುದು. ಸೋ ಫಾರ್ ಎಲ್ಲರೂ ಕೂಡ ಅವರವರ ರೋಲ್ನ ಆಕ್ಟಿವ್ ಆಗಿ ಪ್ಲೇ ಮಾಡಿದ್ದಾರೆ. ಆ ಪ್ಲೇ ಮಾಡಿರೋದ್ರಿಂದಾನೇ ಒಂದು ಹಂತಕ್ಕೆ ಬಂದಿದೆ ಮೇಡಮ್. ಈಗ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ವೈಲ್ಡ್ ಲೈಫ್ ಮತ್ತು ಏನು ಅರಣ್ಯದ ಮ್ಯಾನೇಜ್ಮೆಂಟ್ ಇದೆ ಅಂತ ಆದರೆ, ಯಾಕೆ ನಮ್ಮಲ್ಲಿ ಗೋಮಾಳಗಳು ಕಾಣೆ ಆಗ್ತಾ ಇವೆ? ಮತ್ತು ಪ್ರತಿ ವರ್ಷ ಹೆಚ್ಚೆಚ್ಚು ಏನು ಪ್ರಮಾಣದಲ್ಲಿ ಅರಣ್ಯ ಭೂಮಿ ಅಂತ ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಇವ್ರಿಗೆ ಏನೋ ಕಾಡಂಚಿನ ಗ್ರಾಮಸ್ಥರಿಗೆ ಏನು ಒಕ್ಕಲುತನ ಮಾಡಲಿಕ್ಕೆ ಬಿಟ್ಕೊಡ್ತಾ ಇದ್ದೀವಲ್ಲ, ಅದು ಯಾಕೆ ಹಾಗೆ ಆಗ್ತಿದೆ? ಇಲ್ಲಿ ಮೇಡಮ್ ಒಂದು ವಿಚಾರ. ಒಂದು ಫಸ್ಟು ಗೋಮಾಳ ಇದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ಅದು ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುತ್ತೆ. ಬಟ್ ಗೋಮಾಳಗಳ ಸಂರಕ್ಷಣೆ ಬಹಳ ಇಂಪಾರ್ಟೆಂಟ್. ಹೇಳ್ದಂಗೆ ಅದು ಬಫರ್ ಝೋನ್ ಸ್ವಲ್ಪ ಬಫರ್ ಆಗಿ ವರ್ಕ್ ಮಾಡುತ್ತೆ. ನಮ್ಮಲ್ಲಿ ಗೋಮಾಳಗಳ ಬಹುತೇಕ ಗೋಮಾಳಗಳನ್ನು ನಾವು ಉಳಿಸ್ಕೊಂಡಿಲ್ಲ. ಮತ್ತು ಗೋಮಾಳಗಳನ್ನು ಆ ಗೋಮಾಳಗಳ ಸ್ಟೇಟಸಲ್ಲೂ ಕೂಡ ಅದಿಲ್ಲ. ಅದು ಲೀಗಲಿ ಅದು ಸುಮ್ಮನೆ ಪೇಪರ್ಲಿ ಗೋಮಾಳ ಅಂತಿದೆ ಅನ್ನೋದು ಬಿಟ್ಟರೆ ಇನ್ಯಾವ ರೂಪದಲ್ಲೂ ಇಲ್ಲ. ಮತ್ತು ನಮ್ಮ ಜನಗಳು ಕೂಡ ಗೋಮಾಳಗಳಲ್ಲಿ ಹೋಗಿ ಮೇಯಿಸುವಂಥದ್ದು ತುಂಬ ಕಡಿಮೆ ಆಗಿದೆ. ಸೊ ಗೋಮಾಳಗಳನ್ನು ಉಳಿಸ್ಕೊಳ್ಬೇಕಾಗಿರೋದು ತುಂಬ ಇಂಪಾರ್ಟೆಂಟು, ಅದರಲ್ಲಿ ಬೇರೆ ಮಾತಿಲ್ಲ. ಬಟ್ ಎಲ್ಲ ಗೋಮಾಳಗಳು ಕೂಡ ಕಾಡಿಗೆ ಕುಷನಿಂಗ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಕಾಡಕ್ಕಪಕ್ಕ ಇರುವಂತಹ ಗೋಮಾಳಗಳು 100% ಕುಷನಿಂಗ್ ಆಗಿ ವರ್ಕ್ ಮಾಡ್ತಾ ಇದ್ದಾವೆ. ಅದು ಬಫರ್ ಆಗಿ ಕ್ರಿಯೇಟ್ ಮಾಡಿ ಒಂದು ಅಡಿಷ್ನಲ್ ಕುಷನಿಂಗ್ ಆಗಿ ಅದು ಕೆಲಸ ಮಾಡ್ತಾ ಇದೆ. ಇನ್ನು ಉಳಿದಂತೆಯೇ ನಮಗೆ ನೀವು ಹೇಳಿದ್ರೆ ಇನ್ನು ಗಿಲಿ ಅಂದರೆ ನಮಗೆ ಗ್ಯಾಪ್ ಕಾಣಿಸೋದು ಏನಾಗಿದೆ ಅಂತಂದರೆ, ಫಾರೆಸ್ಟ್ ಲ್ಯಾಂಡಲ್ಲಿ ಎಕ್ಸ್ಪ್ಯಾನ್ಷನ್ ಅಂದರೆ ಈಗ ನಾವು ಹೊಸ ಜಾಗಗಳನ್ನು ಗುರುತಿಸ್ತಾ ಇದ್ದೀವಿ, ಇರೋ ಜಾಗನ ವಿಸ್ತಾರ ಮಾಡೋಕ್ಕಾಗ್ತಾ ಇಲ್ಲ. ಎಕ್ಸಾಂಪಲ್ ಬಂಡೀಪುರ, ನಾಗರಹೊಳೆ ತೊಗೊಂಡ್ರೆ ನಾವು ಓಂಕಾರ ವಲಯ ಮತ್ತು ಇನ್ನೊಂದು 2-3 ವಲಯಗಳಿದ್ದಾವೆ, ಹಿಡಿಯಾಲ ಮತ್ತು ನಮ್ಮ ನುಗು. ಆ ವ್ಯಾಪ್ತಿಯ ಹೊಸ ಪ್ರದೇಶಗಳನ್ನು ಅದಕ್ಕೆ ಸೇರ್ಪಡೆ ಮಾಡಿದ್ದು ಬಿಟ್ಟರೆ, ಅದಾದ ಮೇಲೆ ಆ ಭಾಗದ ಅರಣ್ಯ ಪ್ರದೇಶವನ್ನು ವಿಸ್ತಾರ ಮಾಡೋದಕ್ಕೆ ಎಲ್ಲೂ ಅವಕಾಶನೇ ಇಲ್ಲ. ಹಂಗೆ ಹೋಗಿದೆ. ಹೊಸ ಭಾಗಗಳನ್ನು ಸೇರ್ಪಡೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತು ಇನ್ನೊಂದು ಹೇಳಿದ್ರೆ ನೀವು, ಯಾಕೆ ನಾವು ಕಾಡಂಚಿನ ಜನರಿಗೆ ಕೊಡ್ತಾ ಇದ್ದೀವಿ ಅರಣ್ಯ ಭೂಮಿಯನ್ನು ಅಂತೇಳಿ, ಇಲ್ಲಿ ಎರಡಿದೆ. ಒಂದು, ಹೊಸದಾಗಿ ಯಾವುದೂ ಕೊಟ್ಟಿಲ್ಲ. ಎರಡನೇದ್ದು ಇನ್ನೊಂದು ಫೇಲ್ಯೂರ್ ಏನಂತಂದ್ರೆ, ಅರಣ್ಯ ಭೂಮಿ ಒತ್ತುವರಿಯನ್ನು ಬಿಡಿಸ್ಕೊಳಕ್ಕಾಗಿಲ್ಲ. ನಾನು ಅದನ್ನ ಹೇಳಲಿಕ್ಕೆ ಹೊರಟಿದ್ದೆ. ಅರಣ್ಯ ಭೂಮಿ ಒತ್ತುವರಿ ಬಿಡಿಸ್ಕೊಳಕ್ಕಾಗಿಲ್ಲ. ನಮಗೆ ಮಲೆನಾಡು ಭಾಗದಲ್ಲಿ ವಿಪರೀತ ಪ್ರಮಾಣದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಆಗಿದೆ. ಅಲ್ಲೆಲ್ಲ ಮುಟ್ಲಿಕ್ಕೆ ಹೋದ್ರೆ ದೊಡ್ಡ ದೊಡ್ಡ ಗಲಾಟೆಗಳಾಗೋದು, ಮತ್ತೆ ಎಲ್ಲ ಇದು ಪೊಲಿಟಿಸೈಸ್ ಆಗೋಗಿದೆ. ಅರಣ್ಯ ಭೂಮಿ ಒತ್ತುವರಿ ಆಗಿರುವಂಥದ್ದು ತುಂಬ ದೊಡ್ಡ ಪ್ರಮಾಣದಲ್ಲಿ ವೋಟ್ ಬ್ಯಾಂಕ್ ಆಗಿ ಕ್ರಿಯೇಟ್ ಆಗಿರೋದ್ರಿಂದ, ಸೊ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಹೋದಾಗ ಅದಕ್ಕೆ ಬೇರೆನೇ ರೂಪ ಕೊಟ್ಟು ಅದನ್ನು ಗಲಾಟೆ ಮಾಡುವಂಥದ್ದು ಆಗ್ತಾ ಇದೆ. ಈ ಇನ್ಫ್ಯಾಕ್ಟ್ ಮಾನವ ವನ್ಯಜೀವಿ ಸಂಘರ್ಷ ನಡೀತಾ ಇರುವಂತಹ ಈ ಪರಿಸ್ಥಿತಿಯಲ್ಲಿ ಈ ಅರಣ್ಯ ಒತ್ತುವರಿ ಕೂಡ ಒನ್ ಆಫ್ ದ ರೀಸನ್ ಆಗುತ್ತೆ. ಯಾಕಂದರೆ ಒತ್ತುವರಿ ಆಗಿರೋ ಅರಣ್ಯ ಏನು ಭಾಗ ಏನಿದೆ ಅದನ್ನೇನು ಅವರು ಬರೀ ಅರಣ್ಯ ರೂಪದಲ್ಲಿ ಇಟ್ಟಿಲ್ಲ. ಅಲ್ಲೂ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಪ್ಲಾಂಟೇಶನ್ಸ್ ಎಲ್ಲ ಹೋಗಿದೆ. ಸೊ ಹಾಗಾಗಿ ಅದು ಕೂಡ ಒನ್ ಆಫ್ ದ ರೀಸನ್ ಆಗುತ್ತೆ. ಸೊ ಅದನ್ನ ಬಿಡಿಸ್ಕೋಬೇಕು ಅಂತಂದ್ರೆ ಸರ್ಕಾರಕ್ಕೆ ಒಂದು ಒಳ್ಳೆ ಇಚ್ಛಾಶಕ್ತಿ ಇರಬೇಕು. ಮತ್ತೆ ನಮ್ಮ ಜನಪ್ರತಿನಿಧಿಗಳು ಅದರದ್ದು ಇಂಪಾರ್ಟೆನ್ಸ್ನ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಏನಾಗಿದೆ, ನಾನು ಒಂದಷ್ಟು ಜನ ಪರ್ಸ್ನಲ್ ಆಗಿ ಒಂದಷ್ಟು ಜನರ ಹತ್ರ ಮಾತಾಡಬೇಕಾದ್ರೆ, ರಾಜಕಾರಣಿಗಳ ಹತ್ರ, ಪೊಲಿಟಿಷಿಯನ್ಸ್ ಹತ್ರ, MLCಗಳ ಹತ್ರ, ನೀವು ಅವ್ರಿಗೆ ಕಾಡಿನ ಇಂಪಾರ್ಟೆನ್ಸ್ ಬಗ್ಗೆ ಎಷ್ಟಾದರೂ ಹೇಳಿ, ಪರ್ಸ್ನಲಾಗಿ ಕೂತಾಗ 1-to-1 ಕೂತಾಗ ಅದನ್ನೆಲ್ಲ ಕೇಳಿಸ್ಕೊಂಡು ಇಷ್ಟೆಲ್ಲ ಸಮಸ್ಯೆಗಳಿದೆಯಾ ಅಂತೆಲ್ಲ ಹೇಳಿ ಕನ್ಸರ್ನ್ ವ್ಯಕ್ತಪಡಿಸ್ತಾರೆ. ಅದಾದ ಮೇಲೆ, ಸರ್ ನೀವು ಇದನ್ನು ಪ್ರಸ್ತಾಪ ಮಾಡಬೇಕು ಸದನದಲ್ಲಿ ಅಂದ ತಕ್ಷಣವೇ, ನಾವು ಫಾರೆಸ್ಟ್ ಪರವಾಗಿ ಕಾಡಿನ ಪರವಾಗಿ ಮಾತಾಡೋಕ್ಕಾಗತ್ತೀನ್ರಿ, ಜನ ನಮ್ಮನ್ನು ಓಟ್ ಹಾಕಲ್ಲ. ಸೊ ಕಾಡನ್ನು ವಿರೋಧ ಮಾಡಿ ಮಾತಾಡೋದು ಅವ್ರಿಗೆ ವೋಟ್ ಬ್ಯಾಂಕು.
ಕಾಡಿನ ಪರ ಮಾತಾಡಿದ್ರೆ ಅವರಿಗೆ ಯೂಸ್ ಆಗಲ್ಲ, ಅದು ಇನ್ನೊವ್ರಿಗೆ ನೆಗೆಟಿವ್ ಆಗುತ್ತೆ. ಸೊ ಹಾಗಾಗಿ ಅದೇನಾಗಿದೆ ಅಂದರೆ ನಮ್ಗಳಿಗೆ ಆ ಇಂಪಾರ್ಟೆನ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಅಥವಾ ಗೊತ್ತಿದ್ರೂ ನಾವು ಅದನ್ನು ಪೊಲಿಟಿಕಲ್ ಆ್ಯಂಗಲಲ್ಲಿ ನೋಡ್ತಾ ಇರೋದ್ರಿಂದ ಆ ಯಾವುದು ಒತ್ತುವರಿಯಾಗಿದೆ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ನಾವು ಮುಂದೆ ಬರ್ತಾ ಇಲ್ಲ. ಅದು ಸಮಸ್ಯೆ ಕಾರಣ. ಆ ಕಾರಣದಿಂದನೇ ಎಲ್ಲ ಇವಾಗ ನಾವು ನೋಡಿದ್ರೆ ಹೊಲಗಳು ಕಾಣ್ತಾ ಇರುತ್ತೆ, ಹೊಲಗಳು ಕಾಣ್ತಾನೆ ಕಾಡು ಶುರುವಾಗ್ಬಿಡುತ್ತೆ. ಹೌದು, ಈಗ ಮಧ್ಯ ಬಫರ್ ಝೋನ್ನೇ ಇಲ್ಲ. ಕರೆಕ್ಟ್. ಅದು ಅದ್ರ ಮಧ್ಯ ಈ ರೆಸಾರ್ಟ್ಗಳ ಹಾವಳಿ ಬೇರೆ, ಅದರಲ್ಲೂ ಬಂಡೀಪುರ ಅರಣ್ಯ ಅಂಚಿನಲ್ಲಂತೂ ಸಿಕ್ಕಾಪಟ್ಟೆ ಏನದು ಮುದುಮಲೈ ಬಂಡೀಪುರ ಇವಕ್ಕೆ ತಾಗದಂಗೆ ಫುಲ್ ಏಕ ಇದೆ. ಈ ನಾನು ಕೇಳೋದು ಇವಾಗ ಇವರು ಅರಣ್ಯ ಸಚಿವರೇನೋ ಒಳ್ಳೆ ಉದ್ದೇಶದಿಂದ ಮತ್ತೆ ಈ ಹುಲಿ ಸೆರೆ ಕಾರ್ಯಾಚರಣೆಗೋಸ್ಕರ ಸಿಬ್ಬಂದಿಗಳನ್ನು ತೊಡಗಿಸ್ಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಸಫಾರಿನ ನಿಷೇಧಿಸಿದ್ದಾರೆ. ಇದರಿಂದ ಏನಾದರೂ ಹೆಲ್ಪ್ ಆಗಿದೆಯಾ? ಖಂಡಿತ. ಒಂದು ಏನಂತಂದರೆ ಡಿಸ್ಟರ್ಬೆನ್ಸ್ ಇಸ್ ಅ ಡಿಸ್ಟರ್ಬೆನ್ಸ್ ಎಲ್ಲ ಹೇಳೋದು ಪ್ರಕಾರ. ಅಂದರೆ ಗೊತ್ತಿರೋ ಪ್ರಕಾರ ಕಾರ್ ಒಳಗಡೆ ವೆಹಿಕಲ್ಗಳು ಓಡಾಡಿದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿ ಡಿಸ್ಟರ್ಬೆನ್ಸ್ ಆಗೇ ಆಗುತ್ತೆ. ಬಟ್ ಇಲ್ಲಿ ಏನಾಗಿದೆ ಅಂದರೆ ಈ ಇತ್ತೀಚಿನ ನಡೆದ ಘಟನೆಗಳಿದಾವಲ್ಲ ಮೇಡಮ್, ಅದನ್ನು ನೋಡಿದಾಗ ಆ ಹುಲಿಯ ರಿಪೀಟೆಡ್ ಇನ್ಸಿಡೆಂಟ್ ಆಗಿರೋ ಜಾಗಕ್ಕೂ ಸಫಾರಿ ನಡೆಯೋ ಜಾಗಕ್ಕೂ ತುಂಬ ಡಿಸ್ಟೆನ್ಸ್ ಇದೆ, 40-70 ಕಿಲೋಮೀಟರ್ ದೂರ ಇದೆ. ಸೊ ಹಾಗಾಗಿ ಸಫಾರಿ ನಡೆಯೋ ಭಾಗ ಏನಿದೆ ನಿಮಗೆ ಒಟ್ಟಾರೆ ಬಂಡೀಪುರದ ಟೋಟಲ್ ಫಾರೆಸ್ಟಲ್ಲಿ 10% ಮಾತ್ರ ಸಫಾರಿ ನಡೆಯುವಂಥ ಜಾಗ. 10% ಇಲ್ಲ, ಲೆಸ್ ದ್ಯಾನ್ 10% ಇರುತ್ತೆ. ಅಂದರೆ 1,000 ಎಕರೆ ಇದೆ ಅಂತಂದರೆ 10 ಎಕರೆಯಲ್ಲಿ ಮಾತ್ರ ಸಫಾರಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅಂಥ ಪ್ರಮಾಣದಲ್ಲಿ ಆಗಲ್ಲ. ಬಟ್ ಏನಂತಂದರೆ ಅರಣ್ಯ ಸಚಿವರದ್ದು ಒಂದು ನನಗನ್ಸಿದ್ದು ಅವರ ಯಾಕೆ ಅದನ್ನು ಮಾಡಿದ್ದಾರೆ ಅಂತಂದರೆ ಇತ್ತೀಚಿನ ಧೋರಣೆಗಳಿಂದ ಅವರು ತುಂಬ ಬೇಸತ್ತಿದ್ರು. ಅಂದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಎಸ್ಪೆಷಲಿ ಹುಲಿ ಇನ್ಸಿಡೆಂಟ್ಗಳು ಏನಾಯಿತು ಬಂಡೀಪುರ, ಹೆಡಿಯಾಲ, ನುಗ್ಗು, ಆ ಕಡೆ ನಾಗರೊಳೆ ಭಾಗದಲ್ಲಿ, ಅವಾಗ ಏನಾಯಿತು ಅಂದರೆ ಬಹುತೇಕ ಅಧಿಕಾರಿಗಳು ಅದನ್ನು ಐಸೋಲೇಟೆಡ್ ಕೇಸಸ್ ಥರ ಹ್ಯಾಂಡಲ್ ಮಾಡ್ತಾ ಇದ್ರು. ಒಂದು ಕೇಸ್, ಒಂದು ಹುಲಿ ಬಂತ ಅದನ್ನ ಇನ್ನೊಂದು ಬೋನ್ ಇಡ್ರಪ್ಪ, ಅಲ್ಲಿ ಏನಾಗಿದೆ ನೋಡಿ, ಸುಮ್ಮನೆ ಇದ್ಬಿಡಿ, ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದರೆ 1-2 ದಿನ ಆಪರೇಷನ್ ಅಂದರೆ ವಿಡಿಯೋ ಕಾರ್ಯಾಚರಣೆ ಮಾಡಿ ಸುಮ್ಮನೆ ಆಗ್ಬಿಡ್ತಾ ಇದ್ರು. ಮತ್ತೊಂದು ಕೇಸ್ ಆದಾಗ ಮತ್ತೆ ಹಂಗಲ್ಲ, ಅವಾಗ ಮಾತ್ರ ಅಲರ್ಟ್ ಆಗೋದು. ಆ ಭಾಗದಲ್ಲಿ ಈಗಿಂದ ಅಲ್ಲ, ಕಳೆದ ಒಂದು 15-18-20 ವರ್ಷದಿಂದನೂ ಅದು ಕಾನ್ಫ್ಲಿಕ್ಟ್ ಏರಿಯಾನೇ. ಮುಂಚೆ ಬಹಳ ದೊಡ್ಡ ಆನೆಗಳ ಸಮಸ್ಯೆ ಇತ್ತಲ್ಲಿ. ಆ ಇಡೀ ರೋಡ್ ಇಲ್ಲಿ ನಮ್ಮ ನಂಜನಗೂಡಿಂದ ಮುಂದೆ ಬಂದಮೇಲೆ ಸುಣ್ಣದ ಬೇಗೂರು ಆದಮೇಲೆ ಅಲ್ಲಿಂದ ನಾವು ಬಲಗಡೆ ಹೋದರೆ ಆ ಪೂರ್ತಿ ರೋಡ್ ಏನಿದೆ ಟಿಲ್ ನಾಗರೊಳೆ, ಬಂಡೀಪುರ ಮತ್ತು ನಾಗರೊಳೆ ಎರಡಕ್ಕೂ ಕನೆಕ್ಟ್ ಮಾಡೋ ರೋಡ್ ಅದು, ನುಗ್ಗು ಬ್ಯಾಕ್ ವಾಟರ್ ಸೈಡಲ್ಲಿ. ಆ ಇಡೀ ಏರಿಯಾ ಮುಂಚೆಯಿಂದನೂ ಹೈ ಕಾನ್ಫ್ಲಿಕ್ಟ್ ಏರಿಯಾ. ಆನೆಗಳ ಸಮಸ್ಯೆ ಜಾಸ್ತಿ ಇತ್ತು ಅಲ್ಲಿ. ಇತ್ತೀಚೆಗೆ ಹುಲಿಗಳ ಸಂಖ್ಯೆ ಜಾಸ್ತಿಯಾಗಿ ಆ ಹುಲಿಗಳದ್ದು ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದನ್ನು ಇಲಾಖೆಯ ಅಧಿಕಾರಿಗಳು, ಕೆಳ ಹಂತದವರು ಇರ್ಬೋದು, ಸ್ವಲ್ಪ ಮೇಲಂತದ ಅಧಿಕಾರಿಗಳಿರ್ಬೋದು, ಅವರು ಅದನ್ನು ಹ್ಯಾಂಡಲ್ ಮಾಡಿದ ರೀತಿ, ನಿರ್ವಹಣೆ ಮಾಡಿದ ರೀತಿಗೆ ಬೇಸತ್ತು ಅರಣ್ಯ ಸಚಿವರು ಈ ಥರದೊಂದು ನಿರ್ಧಾರವನ್ನು ತಗೊಂಡ್ರು ಅಂತ ನನ್ನ ಅನಿಸಿಕೆ. ಯಾಕಂದರೆ ಅಧಿಕಾರಿಗಳು ಹುಲಿಯ ಕಡೆಗೆ ಗಮನ ಕೊಡೋದ್ರ ಬದಲು ಸಫಾರಿ ಕಡೆ ಗಮನ ಕೊಡ್ತಾ ಇದ್ರು. ಹೌದು. ಮತ್ತು ಇಲ್ಲೊಂದು ಸಣ್ಣ ಇದೇನಿದೆ ಅಂದರೆ ಟ್ವೀಕು, ಆ್ಯಕ್ಚುಲಿ ನಮ್ಮ ಬಂಡೀಪುರ ಆಗಲಿ, ನಾಗರೊಳ ಆಗಲಿ, ಈ ಥರ ಯಾವುದು ಟೈಗರ್ ರಿಸರ್ವ್ ಅಂತ ಏನಿದ್ದಾವೆ, ಹುಲಿ ಸಂರಕ್ಷಿತ ಪ್ರದೇಶಗಳು, ಆ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದು ಟೈಗರ್ ಫೌಂಡೇಶನ್ ಅಂತ ಇದೆ. ಆ ಟೈಗರ್ ಫೌಂಡೇಶನ್ ಮಾಡಿರೋದೇ ಅದನ್ನು ಟ್ರಸ್ಟ್ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕೆ ಬೇರೆ ಕಡೆಯಿಂದ ನಾವು CSR ಫಂಡ್ ತೊಗೋಬೋದು, ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗುತ್ತೆ. ಸೊ ಅದು ಈಗ ಏನಾಗಿದೆ, ನಮ್ಮ ಬಂಡೀಪುರ, ನಾಗರೊಳೆ, BR ಹಿಲ್ಸು, ಕಾಳಿ, ಭದ್ರಾ ಟೈಗರ್ ರಿಸರ್ವ್ ಅಂತ ಕಡೆ ಎಲ್ಲ ಅದ್ರದ್ದು ಸಫಿಷಿಯೆಂಟ್ ಆಗಿ ಅದರಲ್ಲಿ ದುಡ್ಡಿದೆ, ಒಂದು 30-40 ಕೋಟಿ. ಹೌದೌದು, ಕಾಡಲ್ಲಿ ಜನ ಕಾಂಚಾಣದ ಸದ್ದು ಬಹಳ ಜೋರಾಗಿದೆ. ಏನಾಗ್ತಾ ಇದೆ, ಆ ದುಡ್ಡನ್ನ ಮತ್ತೆ ಬೇರೆ ಬೇರೆದಕ್ಕೆ ವಿನಿಯೋಗ ಮಾಡ್ಕೊಳ್ತಾ ಇದ್ರು. ಆ್ಯಕ್ಚುಲಿ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಥವಾ ಪ್ರೈಮರಿ ಆಬ್ಜೆಕ್ಟಿವ್ ಅದನ್ನು ಮಾಡಿದ್ದು ಯಾಕೆ ಅಂತಂದರೆ, ಆ ಸಂಗ್ರಹ, ಪರಿಸರ ಪ್ರವಾಸೋದ್ಯಮದಿಂದ ಸಂಗ್ರಹವಾಗುವಂಥ ಆ ಹಣವನ್ನು ಕಾಡಂಚಿನ ಜನರ ವೆಲ್ಫೇರ್ಗೆ ಯೂಸ್ ಮಾಡಿ ಅಂತ ಮಾಡಿದ್ರು ಅದರಲ್ಲಿ. ಆದರೆ ಅರಣ್ಯ ಇಲಾಖೆ ಕಾಡಂಚಿನ ಜನರನ್ನ ಮರ್ತೇ ಬಿಟ್ಟಿದೆ. ಕಾಡಕ್ಕಪಕ್ಕ ಇರೋ ಜನಗಳನ್ನ ಅರಣ್ಯ ಇಲಾಖೆ ನೆಗೆಟಿವ್ ಆಗಿ ನೋಡುತ್ತೆ, ಅದು ಪ್ರಾಬ್ಲಮ್. ಕಾಡಂಚಲ್ಲಿರೋ ಜನಗಳು ಅರಣ್ಯ ಇಲಾಖೆನ ನೆಗೆಟಿವ್ ಆಗಿ ನೋಡ್ತಾರೆ. ಸೊ ಇಬ್ಬರಲ್ಲೂ ವಿಶ್ವಾಸ ಇಲ್ಲ. ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಆ ದೊಡ್ಡ ಕಂದಕಾಯಿ ನಿರ್ಮಾಣ ಆಗಿದೆ. ಆ ಬ್ರಿಡ್ಜ್, ಆ ಗ್ಯಾಪನ್ನು ಬ್ರಿಡ್ಜ್ ಮಾಡುವಂತಹ ಆಕ್ಟಿವಿಟೀಸು ಅಥವಾ ಅದಕ್ಕೊಂದು ಸೇತುವೆ ನಿರ್ಮಾಣ ಮಾಡುವಂಥ ಕೆಲಸವನ್ನು ಯಾರೂ ಮಾಡಲಿಲ್ಲ. ಆ ಕಂದಕ ಜಾಸ್ತಿ ಆಗ್ತಾನೆ ಹೋಯಿತು, ವಿಶ್ವಾಸ ಕುಂದುತ್ತಾನೆ ಹೋಯಿತು. ಅದು ಒಂದೊಂದು ಇನ್ಸಿಡೆಂಟ್ ಆದಾಗ್ಲೂ ಅದು ಬೇರೆ ಬೇರೆ ರೀತಿಯಲ್ಲಿ ರಿವೋಲ್ಟ್ ಆಗ್ತಾ ಹೋಗುತ್ತೆ. ಜನ ಅಧಿಕಾರಿಗಳ ಮೇಲೆ ಬ್ಲೇಮ್ ಮಾಡೋದು, ಅಧಿಕಾರಿಗಳು ಜನರುಗಳ ಮೇಲೆ ಬ್ಲೇಮ್ ಮಾಡೋದು. ಸೊ ಈ ಥರ ಕೂತಿದೆ ಮೇಡಮ್. ವಾಟ್ ಇಸ್ ದ ವೇ ಔಟ್? ಇದಕ್ಕೆ ಪರಿಹಾರ ಏನು?
ಇದಕ್ಕೆ ಪರಿಹಾರ ಅಂತಂದರೆ ನಾನು ಆವಾಗಲೇ ನಿಮ್ಗೆ ಹೇಳಿದೆ, ಅಂದರೆ ನಾವು ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಕಲೆಕ್ಟಿವ್ ಆಗಿ ಎಲ್ಲರೂ ಕೆಲಸ ಮಾಡಿದ್ದಕ್ಕೆ ಒಂದಷ್ಟು ಪ್ರೊಟೆಕ್ಟೆಡ್ ಏರಿಯಾಗಳಾಯಿತು ಕರ್ನಾಟಕದಲ್ಲಿ. ಹೊಸ ಸಂರಕ್ಷಿತ ಪ್ರದೇಶಗಳನ್ನು ನಾವು ಹುಟ್ಟು ಹಾಕಿದ್ವಿ. ಹೊಸ ಹೊಸ ಪ್ರದೇಶಗಳು ಸಂರಕ್ಷಣೆಗೆ ವ್ಯಾಪ್ತಿಗೆ ಬಂತು. ಅಲ್ಲೆಲ್ಲ ನಾಳೆ ದಿವಸ ಬಯೋಡೈವರ್ಸಿಟಿ ಅಲ್ಲಿ ಫ್ಲರಿಶ್ ಆಗೋದಕ್ಕೆ ಅವಕಾಶಗಳಿದ್ದಾವೆ. ಮುಂದೆ ಇದನ್ನು ತುಂಬ ಚೆನ್ನಾಗಿ ಆಗುತ್ತೆ. ಅದಾದ ಮೇಲೆ ಇಲ್ಲೇನಾಗಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ರೀಸನ್ಸ್ಗಳಿಗೆ ಇನ್ನೊಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿದೆ. ಏನಂತಂದರೆ ಅರಣ್ಯ ಇಲಾಖೆ ಆಗಿರ್ಬೋದು, ಮತ್ತು ಅರಣ್ಯ ಇಲಾಖೆ ಪ್ರೈಮರಿ ಜವಾಬ್ದಾರಿ ಏನಂತಂದರೆ ಪರಿಸರ ಶಿಕ್ಷಣವನ್ನು ಅದು ಎಲ್ಲೂ ಮಾಡ್ತಾನೆ ಇಲ್ಲ, ಮಾಡ್ತಾನೆ ಇರಲಿಲ್ಲ. ಅದನ್ನು ಇವರು ರಮನಾಥ್ ರೈ ಅವರಿದ್ದಾಗ, ಅರಣ್ಯ ಸಚಿವರಾಗಿದ್ದಾಗ ಅವರು ಚಿಣ್ಣರ ವನದರ್ಶನ ಅಂಥೇಳಿ ರೀಇಂಟ್ರಡ್ಯೂಸ್ ಮಾಡಿದ್ರು ಅದನ್ನು. ಮುಂಚೆ ಎಲ್ಲ ಅರಣ್ಯ ಇಲಾಖೆಯೇ ಸಾಕಷ್ಟು ಮಕ್ಕಳುಗಳಿಗೆ ಪರಿಸರ ಶಿಕ್ಷಣದ ಕ್ಯಾಂಪ್ಗಳನ್ನು ಮಾಡ್ತಾ ಇತ್ತು. ಅದನ್ನು ರೀಇಂಟ್ರಡ್ಯೂಸ್ ಮಾಡಿದ್ರು. ಮಾಡಿ ಅದನ್ನು ಅನ್ಫಾರ್ಚುನೇಟ್ಲಿ ಏನು ಮಾಡಿದ್ರು ಅಂದರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕೈಗೆ ಕೊಟ್ಟರು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು. ಅದೇನಾಗುತ್ತೆ, ಆ ಸಿಬ್ಬಂದಿಗಳಿಗೆ ಮೊದಲೇ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ನಿಮ್ಗೆ ಗೊತ್ತಿದೆ, ಯಾರೇ ಕೆಲಸ ಮಾಡಿದ್ರು ಸರ್ಕಾರಿ ಕೆಲಸ ಇದ್ದಂಗೆ ಇರುತ್ತದು. ಅದನ್ನು ಬೇರೆಯವರಿಗೆ ಕೊಡ್ಬೋದಾಗಿತ್ತು. ಈಗಾಗಲೇ ಅಲ್ಲಿರೋ ಆಫೀಸರ್ಗಳು RFO ಆಗಿರಲಿ, DRFO ಆಗಿರಲಿ, ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಇದು ಕೆಲಸ ಕೊಟ್ಟಾಗ ಅವರು ಈ ಕೆಲಸನೂ ಸರಿ ಮಾಡಲ್ಲ, ಅದು ಮಾಡಲ್ಲ. ಎಲ್ಲಿ RFOಗಳು ಕಾಡಿಗೆ ಹೋಗಲ್ವಲ್ಲ, ಬಹುತೇಕ ಹಿಂಗೆ ಕೂತಿದೆ. ಸೊ ಅದನ್ನು ಇವರು NGOಗಳು ಕೊಡ್ಬೋದಾಗಿತ್ತು. ಸ್ಥಳೀಯವಾಗಿ ಕೆಲಸ ಮಾಡ್ತಿರುವಂತಹ ಸರ್ಕಾರೇತರ ಸಂಸ್ಥೆಗಳಿಗೆ ಕೊಟ್ಟಿದ್ದರೆ ಅವ್ರ ಪಾರ್ಟಿಸಿಪೇಷನ್ ಇರೋದು, ಜನಗಳನ್ನ ರೀಚ್ ಔಟ್ ಆಗೋದಕ್ಕೆ ಆ NGOಗಳನ್ನ ಸರ್ಕಾರ ಅಥವಾ ಇಲಾಖೆ ಯೂಸ್ ಮಾಡ್ಬೋದಾಗಿತ್ತು. ಇವರು ಅವರನ್ನು ದೂರ ಇಟ್ಟರು. ಇದು ಇಲಾಖೆಯ ಕಡೆಗಿಂದ ಆಗಿರೋ ತಪ್ಪಾದರೆ NGOಗಳ ಕಡೆಯಿಂದ ಏನು ತಪ್ಪಾಯಿತು ಅಂತಂದರೆ ಅವ್ರುಗಳು ಕೂಡ ಇಲಾಖೆಯನ್ನು ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡುವಂಥ ಪ್ರಯತ್ನವನ್ನು ಯಾರೂ ಮಾಡಲಿಲ್ಲ. ಇವು ನೀವು ನೋಡಿದ್ರೆ ಸಾಕಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳಿದ್ದಾವೆ, ಸಂಶೋಧನೆಗೆ ಎಲ್ಲ ಒತ್ತು ಕೊಡ್ತಾ ಇದ್ದಾರೆ. ಸಂಶೋಧನೆ ಬೇಕು ಖಂಡಿತ. ನಮಗೆ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಬಗ್ಗೆ ರಿಸರ್ಚ್ ಮಾಡಿ ಅದರದ್ದು ರಿಸಲ್ಟ್ನ ಕೊಟ್ಟಾಗಲೇ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗೋದು. ಬಟ್ ನಮಗೀಗ ಒಂದು ಹಂತಕ್ಕೆ ಕರ್ನಾಟಕದಲ್ಲಿ ಸಾಕಷ್ಟು ಸಂಶೋಧನೆಗಳಾಗಿ ಸಾಕಷ್ಟು ಮಾಹಿತಿ ಇದೆ. ನಮಗೀಗ ಆಗಬೇಕಾಗಿರೋದು ಏನಂತಂದರೆ ಗೊತ್ತಿರೋದನ್ನ ಉಳಿಸ್ಕೊಳ್ಳೋದು ಹೆಂಗೆ ಅಂತ. ಸೊ ಉಳಿಸ್ಕೊಳ್ಳೋದಕ್ಕೆ ಆಗಬೇಕಾಗಿರೋ ಕ್ರಮಗಳೇನು ಅಂತ. ಅದೇನಾಯಿತು, ಈ NGOಗಳು ಅಥವಾ ಈ ನಮ್ಮ ಸೈಂಟಿಸ್ಟ್ಗಳು ಅವೇರ್ನೆಸ್ ಕಡೆಗೆ ಫೋಕಸ್ ಮಾಡೋದನ್ನು ನಿಲ್ಲಿಸಿಬಿಟ್ರು. ಸರ್ಕಾರನೂ ಮಾಡಲಿಲ್ಲ, ಈ ಸರ್ಕಾರೇತರ ಸಂಸ್ಥೆಗಳು ಕೂಡ ಪರಿಸರ ಶಿಕ್ಷಣನ ಕಡೆಗಣಿಸ್ಬಿಡ್ತು. ಇದರಿಂದಾಗಿ ಏನಾಗೋಯಿತು, ಅವೇರ್ನೆಸ್ ಅನ್ನೋದು ನಮ್ಮಲ್ಲಿ ಕಾಡು ವಿಸ್ತಾರ ಆದಷ್ಟು ಜ್ಞಾನ ವಿಸ್ತಾರ ಆಗಲೇ ಇಲ್ಲ. ಕಾಡಕ್ಕಪಕ್ಕ ನೀವು ಈಗಲೂ ಹೋಗಿ ಕೇಳಿದ್ರೆ ಅಕ್ಕಪಕ್ಕ ಇರುವ ಜನಗಳಿಗೆ ನಮ್ಮ ಕಾಡಿಂದ ಏನು ಪ್ರಯೋಜನ ಅಂದರೆ ಅವ್ರು ಉತ್ತರನೇ ಕೊಡಲ್ಲ. ಏನೂ ಇಲ್ಲ, ಅವ್ರಿಗೇನು ಗೊತ್ತೇ ಇಲ್ಲ, ಅವ್ರಿಗೇನು ಬೆನಿಫಿಟು ಆಗ್ತಿಲ್ಲ. ನಮ್ಮಲ್ಲಿ ಯಾವುದೇ ಆಗಲಿ ಮೇಡಮ್, ನಿಮಗೂ ಗೊತ್ತಿದೆ, ಈಗ ನನಗೇನಾದ್ರು ಒಂದು ಲಾಭ ಆಗುತ್ತೆ ಅಂದರೆ ಬಟ್ ಏನಂದ್ರೆ ಟ್ರೈಬ್ಸ್ ಕಾಡನ್ನ ಪೂಜಿಸ್ತಾರೆ. ಅದು ಒಂದು ಏನೋ ನಮಗೆ ಬಹಳ ಒಂದು ನಮ್ಮ ಕಾಡು ಉಳಿಯೋದಕ್ಕೆ ಅದು ಒಂದು ಕಾರಣ ಅಂತ ಹೇಳ್ಬೋದು. ಅಲ್ಲಿ ನಮಗೆ ನೋಡಿ, ನೀವು ಟ್ರೈಬ್ಸ್ ಹೇಳಿದ್ರಲ್ಲ, ಕಾಡು ಒಳಗಡೆನೆ ಸಾಕಷ್ಟು ಕುಟುಂಬಗಳಿದಾವೆ. ಆ ಕುಟುಂಬಗಳಿಗೆ ಯಾವತ್ತೂ ಏನೂ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆಗ್ತಾ ಇರೋದು ಕಾಡಿಂದ ಆಚೆ ಇರುವಂತಹ ನಾಗರಿಕರು ಅಂತ ಯಾರಿದ್ದೀವಿ ನಾವು, ಅಲ್ಲೇ ಪ್ರಾಬ್ಲಮ್ ಆಗ್ತಿರೋದು. ಸೊ ನಾವು ಕಾಡಕ್ಕಪಕ್ಕ ಇರೋ ಗ್ರಾಮಗಳನ್ನು ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಅವೇರ್ನೆಸ್ ಮೂಡಿಸುವಂಥ ಕೆಲಸಗಳನ್ನ ಮಾಡಿ ಆ ಭಾಗದಲ್ಲಿ ಕಂಟಿನ್ಯೂಸ್ ಎಫರ್ಟ್ ಹಾಕ್ಕೊಂಡು ಮಾನಿಟ್ರಿಂಗ್ ಮಾಡ್ಕೊಂಡು, ಮತ್ತು ಇನ್ನೊಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರದ್ದು ಪ್ರಾಬ್ಲಮ್ ಏನಂತಂದರೆ ಮಾನಿಟ್ರಿಂಗ್ ಇಲ್ಲ. ಇನ್ಸಿಡೆಂಟ್ ಆದಾಗ ಮಾತ್ರ ಅಲರ್ಟ್ ಆಗ್ತಾರೆ. ಈಗ ಎಕ್ಸಾಂಪಲು, ನಮಗೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಆನೆಗಳ ಸಮಸ್ಯೆ ಇದೆ ಅಂತ. ಸೊ ಆನೆಗಳ ಸಮಸ್ಯೆ ಇದ್ದಾಗ ಅದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ಗಳನ್ನ ಏನು ಮಾಡಬೇಕು ಅಂತ ಯೋಚನೆ ಮಾಡಲ್ಲ. ಇವತ್ತು ಪ್ರಾಬ್ಲಮ್ ಇದೆಯಾ, ಇವತ್ತು ನೋಡೋಣ. ಇನ್ನೊಂದು ಎಲ್ಲಿ ತನಕ ಹೇಳ್ತಾರೆ ಅಂದರೆ, ಕಾಡಲ್ಲಿ ಅದು ನಮ್ಮ ಇದರಲ್ಲಿ ಒಬ್ಬ ಆಫೀಸರು, ಒಬ್ಬ RFO ತನ್ನ ಭಾಗದಲ್ಲಿ ಆನೆ ಸಮಸ್ಯೆ ಇದ್ದರೆ ಅಥವಾ ಆನೆಗಳು ಕಾಡಿಂದ ಆಚೆ ಬಂದುಬಿಟ್ರೆ ಅವ್ರ ಸ್ಟಾಫ್ ಹೇಳೋದೇನೆಂದರೆ, ನನ್ನಿಂದ ಬಂದಿರೋ ಬಂದಿರೋ ಆನೆಗಳನ್ನು ಬೇರೆ ಕಡೆಗೆ ಡ್ರೈವ್ ಮಾಡು ಅಂತ, ಬೇರೆ ಕಡೆ ಓಡಿಸ್ಬಿಡು ಅಂತ ನೋಡಿ. ಸೊ ಅದು ನನ್ನ ಜುಡಿಸಿಕ್ಷನ್ನಿಂದ ನಿಮ್ಮ ಜುಡಿಸಿಕ್ಷನ್ಗೆ ಬಂತಂದರೆ ಅದು ನಿಮ್ಮ ತಲೆನೋವು. ಇಲ್ಲ, ನನಗೆ ನಗು ಬಂದಿದ್ದಾಗಲ್ಲ. ಇವರೆಲ್ಲ ಟ್ರೈನ್ಡ್ ಪೀಪಲ್. ಇವಾಗ ಯಾರೋ ಜನಸಾಮಾನ್ಯರು ಮಾತಾಡಿದ್ರೆ ಅದೊಂಥರ ನಮ್ಮನೆ ಮುಂದೆ ಬೀಡಾಡಿ ದನ ಓಡಾಡ್ತಿದೆ ಆಚೆಗೆ ಅಂತಂದ್ರೆ ಅನ್ನೋ ಥರ, ಅದೊಂಥರ ನಮ್ಮ ಕಾಂಪೌಂಡಿಂದ ಹೂವಿನ ಗಿಡ ಎಲ್ಲ ಮೇಯ್ತಿದೆ ಅನ್ಕೊಂಡಾಗ ಇವರು ಆನೆಗಳ ಬಗ್ಗೆ ಆ ಥರ ಇದು ಮಾಡ್ತಾರೆ ಅಂದರೆ. ಸೊ ಅಂದರೆ ಇದೇನಾಗಿದೆ ಮೇಡಮ್, ಅದು ಅಂಥದ್ದನ್ನೆಲ್ಲ ನಾವು ಮಾನಿಟರ್ ಮಾಡೋಕ್ಕೆ, ಅಂಥದ್ದನ್ನೆಲ್ಲ ಕಂಟಿನ್ಯೂಸ್ ಆಗಿ ಫೋಕಸ್ ಮಾಡಿ ಅವ್ರಿಗೆ ಏನಾಗುತ್ತೆ, ಪರ್ಕ್ಯುಲೇಟ್ ಆಗಬೇಕು ಅಂತ ಹೇಳ್ತಾರಲ್ಲ, ಮೇಲ್ಗಡೆಯಿಂದ ಹೇಳ್ತಾ ಬಂದರೆ ಕೆಳಗಡೆ ತನಕ ಹೋಗುತ್ತೆ. ಇಲ್ಲ ಅಂತಂದರೆ ಮೇಲ್ಗಡೆಯವರು ಆ್ಯಕ್ಟಿವ್ ಇಲ್ಲ ಅಂದರೆ ಕೆಳಗಡೆಯವರು ಏನೂ ಮಾಡೋದೇ ಇಲ್ಲ. ಇದು ಅಲ್ಲೇ ಇಲ್ಲೆಲ್ಲ ನಮ್ಗೆ ಆಗಿರುವಂಥ ಸಮಸ್ಯೆಗಳು ಅಂಥದ್ದೇನೆ. ಮತ್ತು ಏನಾಗುತ್ತೆ, ಸಾಕಷ್ಟು ಸಮಯ
ಒಬ್ಬ ಆಫೀಸರು ಫೀಲ್ಡ್ ಆಫೀಸರಲ್ಲಿ ಆಗಿದ್ದಾಗ ಅಥವಾ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದಾಗ ಅವ್ರಿಗೆ ದಿನನಿತ್ಯ ನೂರಾರು ಸಮಸ್ಯೆಗಳನ್ನ ನೋಡಿರ್ತಾರೆ ಅವರು. ಗೊತ್ತಿರುತ್ತೆ ಅವ್ರಿಗೆ, ಓ ಇದು ಈ ಸಮಸ್ಯೆ ಇದೆ, ಇದಕ್ಕೆ ಹಿಂಗೆ ಮಾಡಿದ್ರೆ ಪರಿಹಾರ ಆಗ್ಬೋದು ಅಂತ. ಅವರೇ ಮೇಲ್ಗಡೆ ಹೋಗಿ ಕೂತ ತಕ್ಷಣನೇ ಈ ಎಲ್ಲ ಸಮಸ್ಯೆಗಳು ಮರ್ತಾ ಬಿಡ್ತಾರೆ ಅವರು. ಅದಕ್ಕೆ ಅಲ್ಲಿ ಕೂತು ಸೊಲ್ಯೂಷನ್ ಮಾಡ್ಬೋದಾಗಿತ್ತು ಅವರು. ಅಧಿಕಾರಿಗಳಿಗೆ ಅಂತಂದ್ರೆ ಎಲ್ರಿಗೂ ಗೊತ್ತಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಹುಲಿ ಟೈಗರ್ ಫೌಂಡೇಶನ್ ಹುಲಿ ಪ್ರತಿಷ್ಠಾನ ಮತ್ತು ಅದರಲ್ಲಿರುವ ನಿಧಿ, ಇದ್ರ ಬಗ್ಗೆ ಹೆಚ್ಚು ತಲೆ ಬಿಸಿ ಪಾಪ ಅವ್ರಿಗೆ ಅದನ್ನು ಹೇಗೆ ವಹಿಸ್ಬೇಕು ಅಂತ ಹೇಳ್ಬಿಟ್ಟು. ಅರಣ್ಯದ ಬಗ್ಗೆ ಅಥವಾ ವನ್ಯಜೀವಿಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಷ್ಟು ಟೈಮ್ ಇರಲ್ಲ ಅಂತ ನನಗನ್ಸುತ್ತೆ. ನನಗೆ ಇನ್ನೊಂದು ವಿಷಯ ನೆನಪಾಯಿತು. ಅದು ಏನಂತ ಹೇಳಿದ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪೋರ್ಟ್ ತಗೊಂಡು ಹುಲಿಗಳ ಒಂದು ಅಟೆನ್ಷನ್ನ ಡೈವರ್ಟ್ ಮಾಡಬೇಕು ಅಂತ ನಾಗರಹೊಳೆನಲ್ಲೇನೋ ಒಂದು ಪ್ರಯತ್ನ ನಡೀತಿದೆ ಅಂತ ಹೇಳ್ಬಿಟ್ಟು. ಅದು ಆ ಒಂದು ಪ್ರಯತ್ನ ಆಗ್ತಾ ಇದೆ, ಬಟ್ ಅದು ತುಂಬ ದೂರದ ಮಾತಾಗೋಯ್ತು. ಅಂದರೆ ನಾವೇ ನಮ್ಮಲ್ಲಿ ಏನೋ ಒಂದು ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಕೈಲಾಗದಕ್ಕೆ ಕೊಡ್ಲಿ ತಗೊಂಡ್ರು ಅಂತ ಹೇಳಿ. ಅಂದರೆ ಸುಲಭ, ಇದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಷ್ಟು ದೊಡ್ಡ ಪ್ರಮಾಣದ ಏನೂ ಬೇಕಾಗಿಲ್ಲ. ಕಾಮನ್ ಸೆನ್ಸ್ ಮೇಡಮ್ ಅಷ್ಟೇ. ಕೆಲವೊಂದೆಲ್ಲ 90% ಕಾಮನ್ ಸೆನ್ಸ್ ಏನು ಹೇಳುತ್ತೆ ಅದನ್ನು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಆಯಿತು. ಈಗ ಕಾನ್ಫ್ಲಿಕ್ಟ್ ಮುಂಚೆನೂ ಇತ್ತು, ಈಗಲೂ ಇದೆ. ನಾನು ಹೇಳಿದ್ನಲ್ಲ, ಈಗ ನಮಗೇನಾಗುತ್ತೆ, ನಾವು ಈ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳಿಗೆ ವಿಷ ಹಾಕಿದ್ದು ಇನ್ಸಿಡೆಂಟ್ನ ನೋಡಿದಾಗ ಅಲ್ಲಿ ರಿಪೋರ್ಟ್ ಬಂತು. ಅದರಲ್ಲಿ ಏನಂತಂದರೆ ನಮ್ಮ ಫೀಲ್ಡ್ ಅಂದರೆ ಕೆಳ ಹಂತದ ಸಿಬ್ಬಂದಿ ಕಾಡಿಗೆ ಹೋಗ್ತಾ ಇಲ್ಲ. ಹೌದು, ಅವ್ರುಗಳಿಗೆ ಬೀಟ್ ಮಾಡೋದಕ್ಕೆ ಅಂಥೇಳಿ ಹೆಜ್ಜೆ ಅಂಥೇಳಿ ಒಂದು ಪ್ಯಾಟ್ರೋಲಿಂಗ್ ಕೊಟ್ಟಿದ್ದಾರೆ, ಏನು ಆ್ಯಪ್. ಅದರಲ್ಲಿ ಅವರು GPS ಲೊಕೇಶನ್ಸ್ಗಳನ್ನ ಆನ್ ಮಾಡಿಕೊಂಡು ಕಾರ್ ಒಡೆ ಪ್ಯಾಟ್ರೋಲಿಂಗ್ ಹೋಗಬೇಕು. ಸೊ ಎಲ್ಲೆಲ್ಲಿ ಹೋದರು, ಏನು ಹೋದರು, ಎಷ್ಟು ದೂರ ಹೋದರು, ಅದೆಲ್ಲ ಅದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಯಾರೂ ಮಾಡೇ ಇಲ್ಲ ಅದನ್ನು. ಇನ್ನೂ ಕೆಲವ್ರು ಹೆಂಗೆ ಮಾಡಿದ್ದಾರೆ ಅಂತಂದರೆ, ಈ ತಾನು ಇಲ್ಲೇ ಇದ್ಬಿಡೋದು, ಬೇರೆಯವ್ನು ಹೋಗ್ತಾನಲ್ಲ ಅವ್ನ ಕೈ ಕೊಟ್ಟು ಕಳಿಸ್ಬಿಡೋದು, ಅದನ್ನು ಅವನು ಹೋಗಿ ಬರ್ತಾನೆ. ಅದು ಆ್ಯಸ್ ಇಫ್ ಹೆಂಗೆ ತೋರಿಸುತ್ತೆ ಅಂದರೆ ನಾನೇ ಹೋಗಿ ಬಂದೆ ಅಂತ ತೋರಿಸುತ್ತೆ. ಸೊ ಈ ಥರ ಇಷ್ಟೊಂದು ಕಳ್ಳಾಟ ಆಡುವಂಥದ್ದು ಈ ಇಲಾಖೆಯಲ್ಲಿ ಅದನ್ನು ಒಪ್ಕೋಬಾರ್ದು. ಯಾಕೆ ಅಂತಂದರೆ ಬೇರೆ ಇಲಾಖೆಗಳ ಥರ ಅಲ್ಲ ಇದು. ಇದಕ್ಕೊಂದು ಪ್ಯಾಷನ್ ಬೇಕು ನಮಗೆ. ಒಂದು 100% ಪ್ಯಾಷನ್ ಬೇಕು. ಮತ್ತು ಎರಡನೇದು, ನೀವು ಇಗ್ನೋರ್ ಮಾಡಿದ್ರೆ ಅಥವಾ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಅದ್ರ ಇಂಪ್ಯಾಕ್ಟ್ ಬೇರೆಯವ್ರ ಮೇಲೆ ಆಗುತ್ತೆ. ಈಗ ಕಾಡಿಂದ ಒಂದು ಆನೆ ಆಚೆ ಹೋಯಿತು ಅಂತಂದರೆ ಅದು ಇನ್ನೊಬ್ಬರ ಜೀವನ ತೆಗಿಬೋದಲ್ಲ, ಅಥವಾ ಮತ್ತೊಂದೇನೋ ಹಾನಿ ಮಾಡ್ಬೋದಲ್ಲ. ಸೊ ಅದಕ್ಕೆ ನಾವು ಎಷ್ಟು ಅಲರ್ಟ್ ಆಗಿರಬೇಕು ಅಂತಂದರೆ, ನಮ್ಮ ಕಾಡಲ್ಲಿ ನಾವು ಎಷ್ಟು ಅಟೆಂಟಿವ್ ಆಗಿರ್ತೀವಿ, ಎಷ್ಟು ಅಲರ್ಟ್ ಆಗಿರ್ತೀವಿ, ಅಷ್ಟು ಒಳ್ಳೆಯದು. ಸ್ಟಾಫ್ ಕಡಿಮೆ ಇದ್ದಾರೆ ಅರಣ್ಯ ಇಲಾಖೆಯಲ್ಲಿ, ಅದು 100% ಒಪ್ಕೊಳ್ಳೋವಂಥದ್ದೇನೆ. ಇನ್ನೊಂದು ಏನಂತಂದರೆ, ಈಗ ಒಳಗಡೆ ಪೋಚಿಂಗ್ ಕೇಸ್ಗಳು ಅಂದರೆ ಕಳ್ಳ ಬೇಟೆ ಆಗ್ತಾ ಇರೋವಂಥದ್ದು ಪ್ರಮಾಣ ತುಂಬ ಕಡಿಮೆ ಆಗಿದೆ. ಕೆಲವೊಂದು ಕಡೆಗೆ ಮಾಂಸಕ್ಕಾಗಿ ಬೇಟೆ ಆಗ್ತಾ ಇರೋವಂಥದ್ದು ನಡೀತಾ ಇದೆ. ಬಟ್ ಅದು ಕಮರ್ಷಿಯಲ್ ಯೂಸೇಜ್ಗೆ ಪೋಚಿಂಗ್ ಆಗ್ತಾ ಇರೋದೆಲ್ಲ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಹಾಗಿದ್ದಾಗ ಅರಣ್ಯ ಇಲಾಖೆಯ ಪ್ರಿಫರೆನ್ಸು ಅಥವಾ ಸ್ಟಾಫ್ದು ಪ್ರಿಫರೆನ್ಸ್ ಏನಾಗಬೇಕು? ಒಳಗಡೆ ನಿಮಗೆ ಸೇಫ್ ಇದೆ, ನೀವು ನಿಮ್ಮ ಮನೆ ಒಳಗಡೆ ಸಮಸ್ಯೆ ಇಲ್ಲ. ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ನಿಮ್ಮ ಮನೆಯ ಸುತ್ತ ಕಾಂಪೌಂಡಲ್ಲಿ, ಅಂದರೆ ಕಾಡಿನ ಆಚೆ ಅಂಚಿನಲ್ಲಿ. ಸೊ ಅಲ್ಲಿ ನೀವು ಹೆಚ್ಚು ಪ್ಯಾಟ್ರೋಲಿಂಗ್ ಮಾಡಿ. ನಮ್ಮಲ್ಲಿ ಆನೆಗಳಿದ್ದಾವೆ ಮೇಡಮ್, ನಮ್ಮಲ್ಲಿ 10-12 ಆನೆ ಶಿಬಿರಗಳಿದ್ದಾವೆ, ನಮ್ಮಲ್ಲಿ ಒಂದು 60-70 ಆನೆಗಳಿದ್ದಾವೆ. ಅಷ್ಟೊಂದು ಆನೆಗಳನ್ನು ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ನೀವು? ಕುಮ್ಕಿ ಆನೆಗಳನ್ನು ಬಳಸಿ ನೀವು ಪ್ಯಾಟ್ರೋಲಿಂಗ್ ಮಾಡ್ಬೋದು. ಎಲಿಫೆಂಟ್ ಪ್ಯಾಟ್ರೋಲಿಂಗ್ ನಮ್ಮಲ್ಲಿ ಮುಂಚೆ ಇತ್ತು, ಅದನ್ನು ಹೇಳಿದ್ರೂ ಕೂಡ ಮಾಡಲ್ಲ. ನೀವು ಕಾಡಂಚಿನ ಭಾಗಗಳಲ್ಲಿ ಎಲಿಫೆಂಟ್ ಪ್ಯಾಟ್ರೋಲಿಂಗ್ ಮಾಡಿ ಅಲ್ವಾ? ಸೊ ಮತ್ತು ನೀವು ಕಾಡಂಚಿನ ಹಳ್ಳಿಗಳಲ್ಲಿರುವಂತಹ ಜನಗಳನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಕೊಲಾಬರೇಟಿವ್ ಟೀಮ್ ಥರ ಮಾಡಿ, ಆ ಟೀಮ್ಗಳ ಇಬ್ಬರೂ ಕಳ್ಳಿ ಜನನೂ ಸೇರಬೇಕು, ನೀವು ಸೇರಬೇಕು, ಇಬ್ಬರು ಸೇರಿ ನೈಟ್ ಪ್ಯಾಟ್ರೋಲಿಂಗ್ ಮಾಡೋವಂಥದ್ದು. ಅಲ್ಲಲ್ಲಿ ಕ್ಯಾಂಪ್ಗಳು ಅಂದರೆ ಡಿಪಾರ್ಟ್ಮೆಂಟವ್ರು ಮಾಡ್ತಾ ಇದ್ದಾರೆ. ನೈಟ್ ಹೊತ್ತು ಎಲ್ಲಿ ಫ್ರಿಂಜಸ್ ಇದೆ ಅಲ್ಲೆಲ್ಲ ಬೆಂಕಿ ಹಾಕ್ಕೊಂಡು ಕಾಯ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಸ್ಟಾಫ್ ಶಾರ್ಟೇಜ್ ಇರೋದ್ರಿಂದ ಪೂರ್ತಿ ಕಾಡನ್ನು ಅಷ್ಟು ಸಾವಿರಾರು ಎಕರೆ ಇರೋದನ್ನು ಕಾಯ್ಲಿಕ್ಕಾಗಲ್ಲ. ಅವಾಗ ನೀವು ಸ್ಥಳೀಯರನ್ನ ವಿಶ್ವಾಸಕ್ಕೆ ತೊಗೊಂಡು ಟೀಮ್ ಬಿಲ್ಡಪ್ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ EDC ಅಂತಿದೆ, ಎಕೋ ಡೆವಲಪ್ಮೆಂಟ್ ಕಮಿಟಿಗಳು ಅಂತೇಳಿ, ಪಂಚಾಯತಿಯವ್ರ ಜೊತೆಗೆ ಸೇರಿಕೊಂಡು ಅರಣ್ಯ ಇಲಾಖೆ ಟೈಅಪ್ ಮಾಡಿಕೊಂಡು ಪರ್ಟಿಕ್ಯುಲರ್ ಪಂಚಾಯತಿನಲ್ಲಿ ವರ್ಕ್ ಮಾಡಬೇಕು ಅಂತ ಇದೆ. ಅವುಗಳನ್ನು ಎಂಪವರ್ ಮಾಡಿಲ್ಲ. ವಿಲೇಜ್ ಫಾರೆಸ್ಟ್ ಕಮಿಟಿ ಆಗಿರ್ಬೋದು, ಗ್ರಾಮ ಅರಣ್ಯ ಸಮಿತಿ, ಎಕೋ ಡೆವಲಪ್ಮೆಂಟ್ ಕಮಿಟಿಗಳು, ಇದನ್ನೆಲ್ಲ ಎಂಪವರ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಇದೆ. ಸೊ ನಾನು ಹೇಳಿದ್ನಲ್ಲ, ಕಾಕಿ ಬಟ್ಟೆ ಹಾಕ್ಕೊಂಡು ಕೈಯಲ್ಲಿ ಲಾಠಿ ಹಿಡ್ಕೊಂಡು ಅರಣ್ಯ ಇಲಾಖೆ ಅರಣ್ಯ ಸಂರಕ್ಷಣೆ ಮಾಡೋದು ಇವಾಗ ಇಲ್ಲ, ಮಾಡೋಕ್ಕಾಗಲ್ಲ ಅದನ್ನು. ಈಗ ನೀವು ಜನಗಳ ಜೊತೆಗೆ ಪಬ್ಲಿಕ್ ಓರಿಯೆಂಟೆಡ್, ಪೀಪಲ್ ಓರಿಯೆಂಟೆಡ್ ಕನ್ಸರ್ವೇಷನ್ ಇದ್ದರೆ ಮಾತ್ರ ಕಾಡನ್ನು ಉಳಿಸ್ಕೊಳ್ಳೋಕ್ಕಾಗೋದು ಮೇಡಮ್. ಇದು ಕೈಯಿಂದ ಬ್ಲೋನಪ್ ಆಗಿ ಕಾನ್ಫ್ಲಿಕ್ಟ್ ಅನ್ನೋದು ತುಂಬ ದೊಡ್ಡ ಪ್ರಮಾಣದಲ್ಲಿ ಹೋಯಿತು ಅಂದರೆ
ಯಾರು ಕೂಡ ನಾಳೆ ದಿವಸ ಜನ ನಿಮ್ಮ ಸಪೋರ್ಟಿಗೆ ಎಸ್ಪೆಷಲಿ ಕಾಡಕ್ಕಪಕ್ಕ ಸಪೋರ್ಟಿಗೆ ಬರಲ್ಲ. ಮೊನ್ನೆ ನೋಡಿ ಅಂದರೆ ಇತ್ತೀಚೆಗೆ ಅವರು RF ಅಮೃತ ಅವ್ರ ಮೇಲೆ ಹಲ್ಲೆ ನಡೆಸಿದ್ದು ಇದೆ, ಹುಲಿ ಇನ್ಸಿಡೆಂಟ್ ಅಲ್ಲೇನೆ ಮಾಡಿದ್ರು, ಎಲ್ಲಿ ನುಗು ಹತ್ರ ಮಾಡಿದ್ದು. ಅದು ನೋಡಿದಾಗ ಒಂದು ತುಂಬ ಬೇಜಾರು ಅಂತ ಅನ್ನಿಸ್ತು. ಅನ್ಫಾರ್ಚುನೇಟ್ ಅಂದರೆ ಈ ಥರದ್ದು ಆಗಬಾರ್ದು. ಯಾಕೆಂದರೆ ಜನರನ್ನ ಅರಣ್ಯ ಇಲಾಖೆ ವಿಶ್ವಾಸಕ್ಕೆ ತಗೋಬೇಕು, ಜನರು ಅರಣ್ಯ ಇಲಾಖೆನ ವಿಶ್ವಾಸಕ್ಕೆ ತಗೋಬೇಕು. ಅವಾಗಷ್ಟೇ ಇಂಥ ಒಂದು ಇನ್ಸಿಡೆಂಟ್ಗಳು ಏನಾಗಿದೆ ಅಂದರೆ, ನಾನು ನಿಮಗೆ ಹೇಳಕೊಟ್ಟಿದ್ದೆ ಅಂದರೆ, ಆ್ಯಕ್ಚುಲಿ ಅರಣ್ಯ ಇಲಾಖೆಗೆ ಆಚೆಯಿಂದ ರಾಯಭಾರಿಗಳನ್ನು ತಂದು ರಾಯಭಾರಿಗಳನ್ನು ಮಾಡೋ ಅವಶ್ಯಕತೆ ಇಲ್ಲ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳೇ ಬೆಸ್ಟ್ ಅಂಬಾಸಡರ್ಸ್ಗಳು. ಯಾಕೆ ಅಂತಂದರೆ ಅವರಿಗೆ ಗೊತ್ತಿರೋಷ್ಟು, ಅವ್ರಿಗೆ ಅಷ್ಟು ಇನ್ಫಾರ್ಮೇಷನು ನಾಲೆಡ್ಜು ಯಾರಿಗೂ ಇರಲ್ಲ. ಏನಾಗಿದೆ, ನಮ್ಮಲ್ಲಿ ಕಾಡಿನ ಕಥೆಗಳನ್ನು ಹೇಳೋರಿಲ್ಲ, ಕಾಡಿನಷ್ಟು ಇಂಪಾರ್ಟೆನ್ಸ್ನ ಹೇಳೋರಿಲ್ಲ. ನಾವೇನು ಮಾಡಿದ್ದೀವಿ, ಕಾಡಕ್ಕಪಕ್ಕ ಇರುವಂತಹ ಜನ ಆಗಿರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ನಮಗೆ ಫಾರೆಸ್ಟ್ ಯಾಕೆ ಬೇಕು ಅಂತ ನಾವು ಸರಿಯಾಗಿ ಕಮ್ಯುನಿಕೇಟೇ ಮಾಡ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಅಷ್ಟೇ, ಬಟ್ ಅದು ಹೆಂಗೆ ಈಗ ನಮ್ಮಲ್ಲಿ ಒಂದು ಸ್ಟೋರಿ ಇದೆ, ಟ್ಯಾಪ್ ಟು ಟೈಗರ್ ಅಂತ ಹೇಳಿ. ನಮ್ಮ ಮನೆ ನಲ್ಲಿ ನೀರು ಬರಬೇಕು ಅಂತಂದರೆ ಕಾಡಲ್ಲಿ ಹುಲಿ ಇರಬೇಕು ಅಂತ ಅನ್ನೋದು. ಆ ಥರದ್ದು ತುಂಬ ಸ್ಟೋರೀಸ್ ಇದೆ. ನಮಗೆ ನಮ್ಮ ಮೆಡಿಸಿನ್ ಏನಿದೆ, ನಾವು ಇವತ್ತು ದಿನನಿತ್ಯದ ಲೈಫಲ್ಲಿ ಯೂಸ್ ಮಾಡ್ತಾ ಇರೋಂತಹ ಔಷಧ ಏನಿದೆ, ಅದು ಮೋರ್ ದೆನ್ 50% ಔಷಧ ಬರೋದು ಕಾಡಿಂದನೇ. ಹೌದು, ಒಂದಲ್ಲ ಒಂದು ಪ್ಲ್ಯಾಂಟಿಂದನೇ ಬರೋದು. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಲ್ಯಾಬ್ಗಳಲ್ಲಿ ಡೆವಲಪ್ ಮಾಡಿನೇ ಕೊಡೋದು. ಸೊ ನಮ್ಗಂದರೆ ನಾವು ಅಷ್ಟೊಂದು ರಿಸೋರ್ಸಸ್ನ ನಾವು ಮನುಷ್ಯ ತನ್ನ ಅಸ್ತಿತ್ವಕ್ಕಾಗಿ ಪರಿಸರದ ಮೇಲೆ ಡಿಪೆಂಡ್ ಆಗಿದ್ದಾನೆ. ಸೊ ಅದ್ರ ಇಂಪಾರ್ಟೆನ್ಸ್ನ ನಾವು ಪ್ರಾಪರಾಗಿ ಕಮ್ಯುನಿಕೇಟ್ ಮಾಡಲಿಲ್ಲ ಅಂತಂದರೆ ಅದರದ್ದು ಸಂರಕ್ಷಣೆಯಲ್ಲಿ ಪಾರ್ಟಿಸಿಪೇಷನ್ ಕಡಿಮೆ ಆಗಿಬಿಡುತ್ತೆ. ಮತ್ತು ಒಂದು ಲಾಭ ಅನ್ನೋಂಥದ್ದು ಎಲಿಮೆಂಟ್ ಅಂದರೆ, ಕಾಡಿದೆ ಅದರಿಂದ ನಮಗೆ ಏನಾದರೂ ಒಂದು ಅನುಕೂಲ ಆಗುತ್ತೆ ಅಂತ ನಾವು ಒಂದು ಸತಿ ಹೋದಾಗ ಅದೇ ಹೇಳ್ತಾ ಇದ್ರು. ಕಾಡಲ್ಲಿ ಬಂಡೀಪುರದಲ್ಲಿ ಹೋದಾಗ, ಸರ್ ನೀವು ಬರ್ತೀರಾ ಕಾಡು ಉಳಿಸಿ ಅಂತೀರಾ, ಅರಣ್ಯ ಇಲಾಖೆಯವ್ರು ಬರ್ತಾರೆ ಕಾಡು ಉಳಿಸಿ ಅಂತಾರೆ, NGOದವ್ರು ಬರ್ತಾರೆ ಕಾಡು ಉಳಿಸಿ ಅಂತಾರೆ, ಸೈಂಟಿಸ್ಟ್ ಬರ್ತಾರೆ ಕಾಡು ಉಳಿಸಿ ಅಂತಾರೆ. ಎಲ್ಲರೂ ಬಂದು ನಾವು ಕಾಡು ಉಳಿಸಿ ಅಂತ ಹೇಳ್ತಾ ಇದ್ದಾರೆ. ನಾವು ಉಳಿಸ್ತಾ ಇದ್ದೀವಿ. ನಾವು ನಮ್ಮ ಜಮೀನಿಗೆ ಬಂದರೂ ಏನೂ ಮಾಡಲ್ಲ, ಆನೆಗಳು ಬಂದರೂ ನಾವು ಸುಮ್ಮನೆ ಇರ್ತೀವಿ, ಹುಲಿ ಬಂದು ನಮ್ಮ ಕೊಟ್ಟಿಗೆ ದನನೋ ಕರುನೋ ಎತ್ಕೊಂಡು ಹೋದ್ರೂ ಸುಮ್ಮನೆ ಇರ್ತೀವಿ. ಆದರೆ ಕಾಡು ನಮ್ಮ ಪಕ್ಕನೇ ಇದೆ, ನಮಗೆ ಅನುಕೂಲ ಆಗಿಲ್ಲ. ಏನಾಗಿದೆ, ಅಲ್ಲಿ ಪಕ್ಕದಲ್ಲಿರೋ ರೆಸಾರ್ಟ್ ಅವನಿಗೆ ಒಂದು ದಿನಕ್ಕೆ 25,000 ರೂಪಾಯಿ, ಅವ್ನಿಗೆ ಅನುಕೂಲ ಆಗ್ತಾ ಇದೆ. ಅಲ್ಲಿ ಯಾರೊಬ್ಬ ಹೋಮ್ ಸ್ಟೇ ನಡೆಸ್ತಾ ಇದ್ದಾನೆ, ಅವ್ನಿಗೆ ಅನುಕೂಲ ಆಗ್ತಾ ಇದೆ. ನಾವು ಏನು ಉಳಿಸಿದ್ದೀವಿ, ನಾವು ಏನೋ ತಾಳ್ಮೆ ಇಟ್ಕೊಂಡು ಕಾಡಲ್ಲಿ ನಮ್ಮ ಆನೆ ಇರಬೇಕು, ಹುಲಿ ಇರಬೇಕು ಅಂಥೇಳಿ ನಾವು ನಮ್ಮ ತಾಳ್ಮೆ ಕಳ್ಕೊಳ್ಳೋದೇ ಉಳಿಸ್ಕೊಂಡಿದ್ದೀವಿ. ಅದ್ರ ಲಾಭ ಅವ್ನ ರೆಸಾರ್ಟ್ಗೆ, ಅವ್ನ ಹೋಮ್ ಸ್ಟೇಗೆ, ಮತ್ತೊಬ್ಬನಿಗೆ ಆಗ್ತಾ ಇದೆ, ಸಫಾರಿಗೆ ಆಗ್ತಾ ಇದೆ. ನನಗೇನು ಬೆನಿಫಿಟ್ ಆಗ್ತಾ ಇದೆ? ಸೊ ಏನು ನಾವು ಇವತ್ತು ಪರಿಸರ ಪ್ರವಾಸೋದ್ಯಮ ಅಂತ ಏನು ಹೇಳ್ತೀವಿ ನಾವು, ಇಕೋ ಟೂರಿಸಮು ತುಂಬ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಹಿಂದಿಗಿಂತ ಕಾಡಿಗೆ ಹೋಗೋರ ಸಂಖ್ಯೆ ಅತಿ ಹೆಚ್ಚು ಜಾಸ್ತಿ ಆಗಿದೆ, ಸಫಾರಿಗೆ ಹೋಗೋರ ಸಂಖ್ಯೆ ಜಾಸ್ತಿ ಆಗಿದೆ, ಕಾಡಕ್ಕಪಕ್ಕ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಜಾಸ್ತಿ ಆಗಿದ್ದಾವೆ. ಸೊ ಅದರ ಲಾಭಾಂಶ, ಒಂದು ಸಣ್ಣ ಪ್ರಮಾಣದ ಲಾಭಾಂಶವನ್ನು ಕಾಡಕ್ಕಪಕ್ಕ ಇರೋ ಜನಗಳಿಗೆ ನಾವು ತಲುಪಿಸ್ಲಿಲ್ಲ ಅಂತಂದರೆ ಅವ್ರಿಗೆ ಅದನ್ನು ಉಳಿಸ್ಕೊಳ್ಳೋ ಆಸಕ್ತಿ ಬರಲ್ಲ. ಮತ್ತು ಆ ಜನಗಳಿಗೆ ಅದು ಇಂಪಾರ್ಟೆನ್ಸ್ ಏನು ಅಂತ ಅನ್ನೋದನ್ನು ಕೂಡ ನಾವು ಅದನ್ನು ಹೇಳ್ಕೊಡ್ತಾ ಹೋಗಬೇಕು. ಪಕ್ಕದಲ್ಲಿ ಕಾಡಿದ್ರೆ ನಮಗೆ ನಿನ್ನ ಬೆಳೆ ಚೆನ್ನಾಗಿ ಬರುತ್ತಪ್ಪ, ಯಾಕಂದರೆ ಪಾಲಿನೇಷನ್ ಚೆನ್ನಾಗಾಗತ್ತೆ, ಜೇನುನೊಣಗಳು ಇರ್ತವೆ, ಕೀಟ ವೈವಿಧ್ಯತೆ ಇರುತ್ತೆ. ಸೊ ಡೈವರ್ಸಿಟಿ ಇದ್ರೇ ನಿನಗೆ ಈಲ್ಡ್ ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಮತ್ತು ಕಾಡಲ್ಲಿ ಕಾಡು ಚೆನ್ನಾಗಿದ್ರೆ ನಮಗೆ ಮಳೆ ಚೆನ್ನಾಗಿ ಬರುತ್ತೆ, ನದಿ ಹುಟ್ಟುತ್ತೆ. ಎಲ್ಲಿ ಪಾಲಿನೇಷನ್, ಜೇನಿನ ಸಂತತಿನ ಕಡಿಮೆ ಆಗ್ತಿದೆ. ಆಮೇಲೆ ಬರೀ ಲ್ಯಾಂಟನ ಇದೆ ನಮ್ಮ ಇಡೀ ಫಾರೆಸ್ಟ್. ಬಂಡೀಪುರ್ ನಾಗರಹೊಳೆಲಂತೂ ಭಯಂಕರ ಬಿದ್ರು. ಬಂಡೀಪುರ್ನಲ್ಲಿ ಇಲ್ವೇ ಇಲ್ಲ. ಎಲ್ಲಿ ಆನೆಗಳಿಲ್ವಲ್ಲ, ಎಲ್ಲಿ ಅಂತ ಹೇಳಿದ್ರೆ ಎಲ್ಲ ಸತ್ಯಮಂಗಲ ಫಾರೆಸ್ಟ್ ಕಡೆ ಹೋಗಿವೆ ಮೇಡಮ್ ಅಂತಂತಾರೆ. ಯಾಕೆ ಅಂತ ಕೇಳಿದ್ರೆ, ಎಲ್ಲಿ ಮೇಡಮ್ ಇಲ್ಲಿ ಇದಿಲ್ವಲ್ಲ, ಈಗ ಅವಕ್ಕೆ ಮೇವಿಲ್ಲ, ಹುಲ್ಲಿಲ್ಲ, ಬಿದಿರಿಲ್ಲ, ಏನು ಮಾಡ್ತವೆ ಮೇಡಮ್, ಎಲ್ಲ ಆ ಕಡೆ ಹೋಗುತ್ತವೆ ಅಂತ ಹೇಳ್ತಾರೆ. ಲ್ಯಾಂಟನ ಮತ್ತು ಸೆನ್ನ, ಈ ಎರಡು ಕಳೆ ಗಿಡಗಳೇನಿದ್ದಾವೆ, ಇದನ್ನು ಕಾಲಕ್ಕೆ ನೋಡಿ ನಮ್ಮಲ್ಲೂ ಅದೇ ಹೆಂಗಿದೆ ಅಂದರೆ, ಪಾಲಿಸಿನಲ್ಲಿ ಕೆಲವೊಂದು ಹೆಂಗೆ ಎಡವಟ್ಟುಗಳಾಗ್ತವೆ ಅನ್ನೋಕ್ಕೆ ಅರಣ್ಯ ಇಲಾಖೆ ಎದುರಿಸ್ತಾ ಇರುವಂತಹ ಸಮಸ್ಯೆಗಳನ್ನು ಅರಣ್ಯ ಸಚಿವರು ಏನಾದರೂ ಹೇಳಿದ್ರೆ, ಸರ್ಕಾರದ ಗಮನಕ್ಕೆ ತಂದರೆ, ಆಯಾ ಸಚಿವರು ಅದನ್ನು ಹೇಳೋದು ಸಹಜ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಅದನ್ನು ನಾವು ಮತ್ತೆ ಮುಖ್ಯಮಂತ್ರಿಗಳ ತನಕನೋ ಅಥವಾ ನಮ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ರ ತನಕ ಕರೆಕ್ಟಾಗಿ ತಲುಪಿಸ್ಬೇಕಾಗತ್ತೆ. ಈ ಪರ್ಟಿಕ್ಯುಲರ್ ಎರಡು ಕಳೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದ ಅರಣ್ಯವನ್ನು ಹಾಳು ಮಾಡ್ತಾ ಇದ್ದಾವೆ. ಅದಕ್ಕೆ ಒಂದು ಸತಿ ಬಜೆಟ್ ಅಲೋಕೇಶನ್ ದೊಡ್ಡ ಪ್ರಮಾಣದಲ್ಲಿ ಮಾಡಿ, ಒಂದು ದೊಡ್ಡ ಪರ್ಮನೆಂಟ್ ಒಂದು ಪ್ರಾಜೆಕ್ಟ್ ಥರ ಮಾಡಿ, ಒಂದು 5 ವರ್ಷ ಅಥವಾ 10 ವರ್ಷದ ಒಂದು ಟೈಮ್ ಬೌಂಡ್ ಇಟ್ಕೊಂಡು
ಒಂದ್ಸತಿಗೆ ಅದನ್ನು ನಿರ್ಮೂಲನೆ ಮಾಡಿ ಹೆಂಗೆ ಒಂದ್ಸತಿ ನಿರ್ಮೂಲನೆ ಮಾಡ್ತೀರಿ? ಇವಾಗ ದಸರಾ ಸಂದರ್ಭದಲ್ಲಿ ತೆಗೆದಂತ ಕಳೆ ದೀಪಾವಳಿಗೆಲ್ಲ ಬಂದ್ಬಿಟ್ಟಿದೆ ಇಷ್ಟಿಷ್ಟು ಎತ್ತರಕ್ಕೆ ಸಣ್ಣ ಮತ್ತೆ ಹೌದು ನಾವು ಬುಡ ಸಮೇತ ತೆಗೆಯುವಂತ ಕೆಲಸನ ಮಾಡ್ತಾನೆ ಇರಬೇಕು, ರೀಜನರೇಷನ್ ಮಾಡೋದಕ್ಕೆ ಅದನ್ನ ತೆಗೆಯೋದಕ್ಕೆ ನೀವು ಬುಲ್ಡೋಜರ್ ತಂದ್ಬಿಟ್ಟು ತರದಾಕ್ಬಿಟ್ರೆ ಪೊದೆಗಳನ್ನೆಲ್ಲ. ಅದು ಈಗ ನಮಗೆ ಇದ್ರಲ್ಲಾಗಿದ್ದು ಒಂದು ಇನ್ಸಿಡೆಂಟ್ ಕೂಡ ಹಂಗೆ ನುಗ್ಗುನಲ್ಲಿ ತಗೊಂಡೋಗಿ ಎಲ್ಲ JCBಗಳನ್ನ ಯೂಸ್ ಮಾಡಿದ್ರಂತೆ, ಅದರಿಂದ ಡಿಸ್ಟರ್ಬೆನ್ಸ್ ಆಯ್ತು ಅಂತ ಅನ್ನೋದು ಕೂಡ ಒಂದು ಥಿಯರಿ. ಅದಕ್ಕೆ ಅಲ್ಲಿ ಹುಲಿಗಳೆಲ್ಲ ಬಂದು ಪೊದೆ ಇಲ್ದೇನೆ ಇಲ್ಲಿ ಕಾಡಂಚಿಗೆ ಹೊಲಗಳಿಗೆ ಬಂದು ಸೇರ್ಕೊಳ್ತಿವೆ. ಸೊ ಅದೇ ಹೇಳಿದ್ನಲ್ಲ, ಈ ಥರದ್ದು ಪಾಲಿಸಿಗಳನ್ನು ಮಾಡುವಂಥದ್ದು ಕೂಡ ಇಂಪಾರ್ಟೆಂಟು. ಒಂದ್ಸತಿ ತೆಗಿಬೇಕು ಅಥವಾ ಈ ಸತಿ ಫಂಡಿಂಗ್ ಈ ಪರ್ಟಿಕ್ಯುಲರ್ ಇಶ್ಯೂಗೆ ಫಂಡ್ಸ್ ಕಡಿಮೆ ಇದೆ, ಇದಕ್ಕೇನಾದ್ರು ಒಂದು ಮಾಡೋಣ, ಅಥವಾ ರಿಕ್ರೂಟ್ಮೆಂಟ್ ನಮಗೆ ಓಕೆ ಶಾರ್ಟೇಜ್ ಆಗ್ತಾ ಇದೆ, ನಾಳೆ ದಿವಸ ಇನ್ನೂ ಕಾನ್ಫ್ಲಿಕ್ಟ್ ಜಾಸ್ತಿ ಆಗುತ್ತೆ, ಸೊ ಈ ಸತಿ ಸ್ವಲ್ಪ ಪುಷ್ ಮಾಡಿ ಒಂದು ಸತಿಗೆ ರಿಕ್ರೂಟ್ಮೆಂಟಲ್ಲಿ ಇನ್ನೊಂದು 1000-2000 ಜನರ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ. ಸೊ ಈ ಥರ ಕರೆಕ್ಟಿವ್ ಮೆಷರ್ಸ್ ಇದೆಯಲ್ಲ, ಅದು ಸರ್ಕಾರನೂ ಕೂಡ ಮಾಡಬೇಕಾಗತ್ತೆ. ಸರ್ಕಾರಗಳು ಕೂಡ ಅಂದರೆ ಏನಾಗುತ್ತೆ, ಒಂದೇ ಸರ್ಕಾರ ಈ ಕಡೆ ಕಾಡು ಉಳಿಸೋದಕ್ಕೂ ದುಡ್ಡು ಕೊಡುತ್ತೆ, ಈ ಕಡೆ ಅದರ ಡಿಸ್ಟ್ರಕ್ಷನ್ಸ್ಗೂ ದುಡ್ಡು ಕೊಡುತ್ತೆ. ಅಭಿವೃದ್ಧಿ ಯೋಜನೆಗಳು ಎಕ್ಸಾಕ್ಟ್ಲಿ, ಅದಕ್ಕೆ ಒಬ್ರು ಎಲಿಫೆಂಟ್ ಕಾರಿಡಾರ್ಸ್ ಎಲ್ಲ ಹೋಗ್ಬಿಟ್ಟು ಇವಾಗ ಅದಕ್ಕೆ ತಾನೇ ಹುಲಿ ಮತ್ತು ಆನೆಗಳು ಎರಡೂ ಈ ಕಡೆಗೆ ಬರ್ತಾ ಇರೋದು. ಒಬ್ರು ಆಫೀಸರ್ ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನು. ಹೆಂಗೆ ಅಂತಂದರೆ, ಒಂದು ಹಾಡಿನಲ್ಲಿ ಕಾಡು ಮಧ್ಯದಲ್ಲಿದೆ ಅದು, ಅಲ್ಲಿಗೆ ಒಂದು ನಮ್ಮ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಏನಿದೆ, ಅವರು ಒಂದು ಹಾಸ್ಪಿಟಲ್ ಸ್ಯಾಂಕ್ಷನ್ ಮಾಡ್ತಾರೆ, ಆಮೇಲೆ ಒಂದು ಸ್ಕೂಲು ಪ್ರೈಮರಿ ಸ್ಕೂಲ್ ಸ್ಯಾಂಕ್ಷನ್ ಮಾಡ್ತಾರೆ. ಅದಾದಮೇಲೆ ಅಲ್ಲಿ ಅವ್ರದ್ದು ಟಾರ್ಗೆಟ್ ಇರುತ್ತೆ, ಡಿಪಾರ್ಟ್ಮೆಂಟ್ ಟಾರ್ಗೆಟು. ಸೊ ಅವ್ರು ದುಡ್ಡು ಸ್ಯಾಂಕ್ಷನ್ ಮಾಡ್ತಾರೆ, ಅಲ್ಲೊಂದು ಪ್ರೈಮರಿ ಸ್ಕೂಲು ಬರುತ್ತೆ, ಒಂದು ಪ್ರೈಮರಿ ಹೆಲ್ತ್ ಸೆಂಟರು ಬಂದ್ಬಿಡುತ್ತೆ. ಅದಾದಮೇಲೆ ಅಲ್ಲಿಗೆ ಪ್ರೈಮರಿ ಸ್ಕೂಲ್ಗೆ ಟೀಚರು ಹೋಗಲ್ಲ, ಯಾಕಂದರೆ ಕಾಡು ಒಳಗಡೆ ಇದೆ ಅದು. ಆ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಡಾಕ್ಟ್ರು ಹೋಗಲ್ಲ. ಬಟ್ ಕಾಡು ಒಳಗಡೆಗೆ 2 ಪರ್ಮನೆಂಟ್ ಸ್ಟ್ರಕ್ಚರ್ ಹಾಕಿ ನಿಲ್ಲಿಸ್ಬಿಟ್ರಿ ನೀವು. ಅದನ್ನು ನೀವು ಇಲಾಖೆ ಕೇಳದೆ ಮಾಡಿದ್ರೆ, ಯಾಕಂತಂದರೆ ಇಲಾಖೆಯಲ್ಲಿ ಅದು ಅವ್ರ ದುಡ್ಡು ಅವ್ರದ್ದು, ಇದು ಅಲ್ಲಿ ಜನ ಇದ್ದಾರೆ, ಅವ್ರಿಗೆ ವೆಲ್ಫೇರ್ಗೆ ಅವ್ರು ಏನು ಬೇಕು ಅದು ಮಾಡಲೇಬೇಕು ಅಂತ. ಅದೇನೇ ಅರಣ್ಯ ಇಲಾಖೆ ಮತ್ತು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಲೆಕ್ಟಿವ್ ಆಗಿ ಯೋಚನೆ ಮಾಡಿ ಇದಕ್ಕೊಂದು ಕೋಆರ್ಡಿನೇಷನ್ ಬೇಕೇ ಬೇಕು. ಆ ಸಮನ್ವಯತೆ ಇಲ್ಲ ಅಂತಂದ್ರೆ, ಆ ಸಮನ್ವಯತೆ ಕೊರತೆನೇ ಅರ್ಧ ನಮ್ಮ ಯೋಜನೆಗಳೆಲ್ಲ ವೈಫಲ್ಯ ಯಾಕೆ ಕಾಣ್ತಿದ್ದೀವಿ ಅಂದ್ರೆ. ಸೊ ಅದೆರಡು ಕೋಆರ್ಡಿನೇಟ್ ಮಾಡಿ ಇದಕ್ಕೆ ಸೊಲ್ಯೂಷನ್ ಏನು ಮಾಡೋಣ, ನಾವು ಇಲ್ಲಿ ಮಾಡಿದ್ರೆ ಒಳ್ಳೇದಾ, ಅಥವಾ ನಾವು ಕಾಡಿಂದ ಆಚೆಗೆ ಬಂದರೆ ನೀವು ನಮ್ಗೆ ಇನ್ನೂ ಬೆಟರ್ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದ್ರೆ ಕರ್ಕೊಂಡು ಬರ್ಬೋದಾ ಅವರನ್ನು, ಅದನ್ನು ನೋಡಬೇಕು. ಯಾಕಂದರೆ ಈಗ ಸರ್ಕಾರದ ರಿಸೋರ್ಸಸ್ ಸುಮ್ಮನೆ ವೇಸ್ಟ್ ಆಗುತ್ತೆ. ನೀವು ಇವತ್ತು ಕಟ್ತೀರಾ, ಯಾರೂ ಬರಲ್ಲ, ಇನ್ನು 5 ವರ್ಷ ಆದಮೇಲೆ ಅದು ಭೂತ್ ಬಂಗ್ಲ ಆಗುತ್ತೆ, ಅದು ಯಾರಿಗೂ ಬೆನಿಫಿಟ್ ಆಗಲಿಲ್ಲ. ಸೊ ಈ ಥರದ್ದು ಕೋಆರ್ಡಿನೇಷನ್ ಏನಿದೆ, ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ನು, ಅದನ್ನು ಕೂಡ ನನ್ನ ಪ್ರಕಾರ ಸಚಿವರುಗಳು ಮಾಡೋದಕ್ಕಿಂತ ಮುಖ್ಯಮಂತ್ರಿಗಳು ಮಾಡಬೇಕು ಅದನ್ನು. ಯಾಕಂದರೆ ಫೈನಲಿ ಮುಖ್ಯಮಂತ್ರಿಗಳು ಹೆಡ್ ಆಗಿರೋದ್ರಿಂದ ಇಬ್ಬರೂ 2 ಇಲಾಖೆಯವ್ರನ್ನ ಕರೆದು, ನೋಡ್ರಪ್ಪ ಈ ಥರದ್ದೊಂದು ಕೋಆರ್ಡಿನೇಷನ್ ಮಾಡಬೇಕು, ಮತ್ತು ಸಾಧ್ಯ ಆದರೆ ಅದನ್ನು ಪಾಲಿಸಿ ಮಾಡಬೇಕು ಮೇಡಮ್. ನಮ್ಮಲ್ಲಿ ಏನಾಗುತ್ತೆ, ಯಾವತ್ತೋ ಒಂದು ಆರ್ಡರ್ ಇಶ್ಯೂ ಮಾಡಿಬಿಟ್ಟು ನೀವು ಮೀಟಿಂಗ್ ಮಾಡಿ ಅಂತ ಹೇಳ್ಬಿಡ್ತಾರೆ. ಅದು ಹಂಗೆ ಮಾಡಬಾರ್ದು. ಅದನ್ನು ನೀವು ಇಂಟರ್ ಡಿಪಾರ್ಟ್ಮೆಂಟಲ್ ಮೀಟಿಂಗ್ಸ್ಗಳು ಅಥವಾ ಸಿನರ್ಜಿ ಅನ್ನೋದನ್ನು, ಸಿಂಕ್ರನೈಸ್ ಅನ್ನೋದನ್ನು ಪರ್ಮನೆಂಟಾಗಿ ಮಾಡಿದಾಗ ಮಾತ್ರ ಸಾಧ್ಯ. ಆವಾಗ ಒಂದೊಂದೇ ಗ್ರ್ಯಾಜುಲಿ ಸೊಲ್ಯೂಷನ್ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ತಾವು ಹೇಳಿದ್ರೆ ಈ ರೆಕ್ರೂಟ್ಮೆಂಟ್ ಬಗ್ಗೆ, ನನಗೂ ಇದ್ರ ಬಗ್ಗೆ ಈ ಒಂದು ವಿಷಯದ ಬಗ್ಗೆ ಭಾಳ ನಂದೊಂದು ಆಕ್ಷೇಪಣೆ ಇದೆ. ಏನಪ್ಪ ಅಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟು ಪ್ರತಿ ಸಾರಿ ಪಶುವೈದ್ಯರನ್ನು ಎರವಲು ಸೇವೆಯಲ್ಲಿ ತಗೊಳುತ್ತೆ ಹೊರತು ತನ್ನದೇ ಒಂದು ಕೇಡರ್ನ ಯಾಕೆ ಸೃಷ್ಟಿ ಮಾಡಿಲ್ಲ? ಇವರನ್ನು ಯಾರನ್ನ ಪಶುವೈದ್ಯರ ಒಂದು ಸೇವೆಯನ್ನು ಯಾಕೆ ಅವರು ತಮ್ಮದೇ ಓನ್ನಾಗಿ ಮಾಡಬಹುದಲ್ವಾ ಅಂತ ಹೇಳಿದ್ರೆ, ಎಷ್ಟು ಜನ ನಮ್ಮ ರಾಜ್ಯದಲ್ಲೇನು ಕೊರತೆ ಇಲ್ಲ. ಹಾಗಿರುವಾಗ ಯಾಕೆ ಇವರು ಎರವಲು ಇದಕ್ಕೆ ತಗೊಳ್ತಾರೆ, ಅವ್ರು ಸರಿಯಾಗಿ ಕಾಡಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಅಗತ್ಯ ಇರೋ ಟ್ರೈನಿಂಗ್ ಬೇಕು ಫಸ್ಟ್ ಆಫ್ ಆಲ್. ಅದೇನಾಗುತ್ತೆ, ನಮ್ಮಲ್ಲಿ ಅದೇ ಇಚ್ಛಾಶಕ್ತಿಯ ಕೊರತೆ. ಈಗ ಮುಂಚೆಯಿಂದನೂ ಕೂಡ ಟ್ರೆಡಿಷ್ನಲ್ ಆಗಿ ನೋಡ್ಕೊಂಡು ಬಂದಿರೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಪಶುವೈದ್ಯರನ್ನು ಪಶುಪಾಲನಾ ಇಲಾಖೆಯಿಂದನೇ ಎರವಲು ತೊಗೊಂಡು ಬರೋದು, ಅಂದರೆ ಡೆಪ್ಯುಟೇಷನ್ ಮೇಲೆ ಬರೋದು ಅಂತ ಇರೋದು. ಸೊ ನಡ್ಕೊಂಡು ಬಂದ್ಬಿಟ್ಟಿದೆ, ನಡ್ಕೊಂಡು ಹೋಗ್ತಾ ಇದೆ. ನೀವು ಯೋಚನೆ ಮಾಡಿರೋ ಥರ ಯಾರೂ ಯೋಚನೆ ಮಾಡಿಲ್ಲ. ಹೌದಲ್ಲ, ನಾವು ಯಾಕೆ ಸಪ್ರೇಟ್ ಕೇಡರ್ ರೈಸ್ ಮಾಡಬಾರ್ದು ಅಂತೇಳಿ ಅಂತ. ಅದು ಆ ಯೋಚನೆ ಬಂದು ಅದನ್ನು ಮಾಡೋದು ಭಾರಿ ಇಂಪಾರ್ಟೆಂಟು. ಯಾಕೆ ಅಂತಂದರೆ, ಇವತ್ತು ಕಾನ್ಫ್ಲಿಕ್ಟ್ಗಳು ನಡೀತಾ ಇರೋವಂಥದ್ದು, ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರೋವಂಥದ್ದು, ನ್ಯಾಚುರಲ್ ಡೆತ್ತು, ಅನ್ಯಾಚುರಲ್ ಡೆತ್ತು, ಅಥವಾ ಮತ್ತೊಂದು ಈ ಥರದ ಇನ್ಸಿಡೆಂಟ್ಗಳು ಆಗ್ತಾನೆ ಇರ್ತವೆ. ಹಿಂದೆಂದಿಗಿಂತ ಈಗ ಪಶುವೈದ್ಯರ ಅಥವಾ ವೆಟರ್ನರಿ ಡಾಕ್ಟರ್ಗಳ ಅವಶ್ಯಕತೆ ಅರಣ್ಯ ಇಲಾಖೆಗೆ ಜಾಸ್ತಿ ಇದೆ. ಸೊ ಈಗ ಅಂದರೆ ಅದನ್ನು ನಾವು ಒಂದು ಸತಿ ಪ್ರಪೋಸಲ್ ಕೊಟ್ಟಿದ್ವಿ. ಈ ಸತಿ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಅದನ್ನು ಪ್ರಪೋಸಲ್ನ ಮೂಟ್ ಮಾಡಿದ್ದಾರೆ. ಅಂದರೆ ಬಹುಶಃ ಈ ಸತಿ ಇನ್ನೊಂದು ವರ್ಷದಲ್ಲಿ ಅದು ಆಗುತ್ತೆ. ಸಪ್ರೇಟ್ ಕೇಡರ್ನ ಇವರ ರೈಸ್ ಮಾಡ್ತಾ ಇದ್ದಾರೆ.
ನೀವು ಹೇಳಿದ್ದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ 2016 ತನಕ ಅರಣ್ಯ ಸಚಿವರಾಗಿ ರಮನಾಥ್ ರೈ ಸರ್ ಬರೋ ತನಕ ಅರಣ್ಯ ಇಲಾಖೆಯಲ್ಲಿ ಮುಂಚೂಣಿ ಸಿಬ್ಬಂದಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಅಂದರೆ ಒಂದು ಎನ್ಕರೇಜಿವ್ ಮೆಡಲ್ ಅನ್ನೋದು ಇರಲಿಲ್ಲ. ಹೋಮ್ ಡಿಪಾರ್ಟ್ಮೆಂಟ್ಗಿತ್ತು, ಫೈರ್ ಡಿಪಾರ್ಟ್ಮೆಂಟ್ ಅವ್ರಿಗಿತ್ತು, ಪೊಲೀಸರಿಗಿತ್ತು ಮೆರಿಟೋರಿಯಸ್ ಅವಾರ್ಡು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಿಲ್ಲ. ಅದನ್ನು ಯಾವ ಅಧಿಕಾರಿಗಳು ಥಿಂಕ್ ಮಾಡಿಲ್ಲ. ನಾ ಹೇಳಿದ್ರೆ ನಿಮ್ಗೆ ಅವಾಗಲೇ ಜೀವದ ಹಂಗು ತೊರೆದು ಅವರು ಕೆಲಸ ಮಾಡ್ತಾರೆ ಹಗಲು ರಾತ್ರಿ. ನಾವು ನೋಡಿ ಅದನ್ನ ಅವಾಗ ಬಂದು ರಮನಾಥ್ ರೈ ಅವರು ಬಂದು ಅದನ್ನ ಜಾರಿಗೆ ತಂದರು, ಮುಖ್ಯಮಂತ್ರಿಗಳ ಚಿನ್ನದ ಪದಕ. ಈ ಥರ ಮತ್ತು ಕೆಲವೊಂದು ಸಣ್ಣ ವಿಚಾರಗಳಿದ್ದಾವೆ. ಎಕ್ಸಾಂಪಲ್ ಇನ್ನೊಂದು ಹೇಳೋದಾದರೆ ನಿಮಗೆ ಅರಣ್ಯ ಇಲಾಖೆಯಲ್ಲಿ ಪರ್ಮನೆಂಟ್ ಸ್ಟಾಫ್ ಅಂತ ಏನಿದ್ದಾರೆ ಅವ್ರುಗಳಿಗೆ ಸಂಡೇ ವರ್ಕ್ ಮಾಡಿದ್ರೆ, ಅಂದರೆ ಸಂಡೇನ ಹಾಲಿಡೇ ಅಂತ ಹೇಳಿ ಅಂದ್ಕೊಂಡು ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅವತ್ತು ವರ್ಕ್ ಮಾಡಿದ್ರೆ ಅವರಿಗೆ ಸಂಡೇ ಅಲೋಯನ್ಸ್ ಅಂತೇಳಿ 30 ರೂಪಾಯಿ ಕೊಡ್ತಾರೆ. ಒಬ್ಬ ಸರ್ಕಾರಿ ಸಿಬ್ಬಂದಿಗೆ ಭಾನುವಾರದ ಭತ್ಯೆ ಒಂದು ದಿನ ಕೆಲಸ ಮಾಡಿದ್ರೆ 30 ರೂಪಾಯಿ ಕೊಡ್ತಾರೆ. 30 ರೂಪಾಯಿ ಕಾಫಿನೇ ಬರಲ್ಲ ನಮ್ಮ ಬೆಂಗಳೂರಿನಲ್ಲಿ. ನಿಮಗೆ ಒಂದು ಕಾಫಿ 45 ರೂಪಾಯಿ 50 ರೂಪಾಯಿ. ಒಳ್ಳೆ ಕಾಫಿ ಒಂದಿಷ್ಟು ದೊಡ್ಡ ಲೋಟದ ಕುಡಿಬೇಕು ನೀವು ಅಂದ್ರೆ 50 ರೂಪಾಯಿ ಬೇಕು. ಸೊ ಇದು ಎಷ್ಟು ದಿನಗಳಿಂದ ಪೆಂಡಿಂಗ್ ಇದೆ, ಎಷ್ಟು ವರ್ಷಗಳಿಂದ ಪೆಂಡಿಂಗ್ ಇದೆ ಅಂತಂದರೆ, ಯಾರೀಗ ಬೆಂಗಳೂರಿನಲ್ಲಿ ಹೋಗಿ ಹೆಡ್ ಆಫೀಸ್ನಲ್ಲಿ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಕೂತಿದಾರಲ್ಲ, ಅವ್ರು ಸೇರಿದಾಗ್ಲಿಂದನೂ ಅದು ಹಾಗೆ ಇರುತ್ತೆ. ಅವ್ರಿಗೆ ಗೊತ್ತಿರುತ್ತದು. ಅವ್ರ ಫೀಲ್ಡಲ್ಲಿ ಕೆಲಸ ಮಾಡಬೇಕಾದ್ರೆ ಹೌದಲ್ಲ ಇದು ಏನೋ 30 ರೂಪಾಯಿ ಇದೆ, ಇದನ್ನು ಜಾಸ್ತಿ ಮಾಡಿಸ್ಬೇಕು ಅಂತ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಅವರು ಅದೇ ಇಲಾಖೆಯ ಮುಖ್ಯಸ್ಥರಾಗಿ ಬಂದಾಗ ಕೇವಲ ಒಂದು ಆರ್ಡರ್ನಲ್ಲಿ ಅದನ್ನು ಮಾಡಿಸ್ಬೋದು. ಅದು ಯಾಕೆ ಮರೀತಾರೆ ಗೊತ್ತಿಲ್ಲ. ಅದು ಇವತ್ತಿಗೂ ಆಗಿಲ್ಲ. ಆ 30 ರೂಪಾಯಿ ಅನ್ನೋದು ಏನಿದೆ ಸಂಡೇ ಅಲೋಯನ್ಸು, ಅದನ್ನು ಇನ್ಕ್ರೀಸ್ ಮಾಡಿ ಅನ್ನೋದು ತುಂಬ ದಿನಗಳಿಂದ ಡಿಮ್ಯಾಂಡ್ ಇದೆ. ಅದನ್ನು ಮಾಡ್ತಾ ಇಲ್ಲ. ಈಗ ಪಶುವೈದ್ಯರ ಒಂದು ಕೊರತೆಯಿಂದಾಗಿನೂ ನಮಗೆ ತುಂಬ ಅಡಚಣೆ ಆಗ್ತಾ ಇದೆ. ಈ ಹುಲಿ ಸೆರೆ ಕಾರ್ಯಾಚರಣೆ ಇರ್ಬೋದು, ಆನೆ ಸೆರೆ ಕಾರ್ಯಾಚರಣೆ ಇರ್ಬೋದು, ಇವಕ್ಕೆಲ್ಲ ಅಂತ ಹೇಳ್ತಾರೆ. ಇದು ಪಶುವೈದ್ಯರ ಕೊರತೆ ಒಂದೇ ರೀಸನ್ ಅಲ್ಲ ಮೇಡಮ್. ಪಶುವೈದ್ಯರು ಒನ್ ಆಫ್ ದಿ ಎಲಿಮೆಂಟು ಫೀಲ್ಡ್ ಸ್ಟಾಫ್ದು ಶಾರ್ಟೇಜ್ ಇದೆ. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಫೀಲ್ಡಲ್ಲಿ ಅಂದರೆ ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋಂಥವ್ರು ಯಾರಿದ್ದಾರೆ ಮುಂಚೂಣಿ ಸಿಬ್ಬಂದಿ, ಅವರೆಲ್ಲ ಬಹುತೇಕ ಎಲ್ಲ ಏನೋ ಕಾಂಟ್ರಾಕ್ಟ್ ಲೇಬರ್ಸು. ಅದು ನಮಗೆ ಗೊತ್ತಿಲ್ಲ ಯಾಕೆ ಅಂತೇಳಿ, ಯಾರು ಐಡಿಯಾ ಕೊಟ್ಟರು ಅಂತ. ಫಸ್ಟ್ ಟೈಮು ಕಾಕಿನ ಔಟ್ಸೋರ್ಸ್ ಮಾಡಿರೋದು ಅರಣ್ಯ ಇಲಾಖೆ. ಎಲ್ಲೂ ಕಾಕಿನ ಔಟ್ಸೋರ್ಸ್ ಮಾಡಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಮಗೆ ಎಲ್ಲಾದ್ರೂ ಔಟ್ಸೋರ್ಸ್ ಸ್ಟಾಫ್ ಸಿಗ್ತಾರಾ? ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಪೋರ್ಟ್ ಸ್ಟಾಫ್ ಆಗಿ ಯಾರು ನಮ್ಮ ಹೋಮ್ ಗಾರ್ಡ್ಸ್ಗಳು ಅವರು ಇವರಿದ್ದಾರೆ, ಅವರು ಔಟ್ಸೋರ್ಸ್ ಇರ್ಬೋದೇ ಹೊರತು ಡಿಪಾರ್ಟ್ಮೆಂಟ್ ಸ್ಟಾಫ್ಗಳನ್ನ ಯಾವತ್ತೂ ಮಾಡಿಲ್ಲ. ಸೊ ಇಲ್ಲೇನು ಮಾಡಿಬಿಟ್ಟಿದ್ದಾರೆ, ಈಗ ಅವರು ಮತ್ತು ಲೈಫ್ನ ರಿಸ್ಕ್ ಹಾಕೊಂಡು ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ನೀವು ಸರಿಯಾದ ಟೈಮಲ್ಲಿ ಸಂಬಳ ಕೊಡಬೇಕು, ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು. ಆ ಸೆಕ್ಯೂರಿಟಿಗಳಿಲ್ಲಂದ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ? ಸೊ ಕೆಳ ಹಂತದ ಸಿಬ್ಬಂದಿಯನ್ನು ಮೋಟಿವೇಟ್ ಮಾಡುವಂತಹ ಆ್ಯಕ್ಟಿವಿಟಿಗಳನ್ನು ಇಲಾಖೆ ಮಾಡಲಿಲ್ಲ ಅಂದರೆ, ಅಥವಾ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡ್ರೆ, ಅದು ಕೂಡ ಕಾನ್ಫ್ಲಿಕ್ಟ್ ಇನ್ಕ್ರೀಸ್ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಆಗುತ್ತೆ. ಅವನಿಗೆ ಮೋಟಿವೇಶನ್ನೇ ಇಲ್ಲ. ಅವ್ನು ಯಾಕೆ ಹೋಗ್ತಾನೆ ಕಾಡಿಗೆ ಸುತ್ತಲಿಕ್ಕೆ? ಅವ್ನಿಗೆ ಸಂಬಳ ಬಂದಿಲ್ಲ 4 ತಿಂಗಳಿಂದ, ಅವ್ನು ಯಾತಕ್ಕೆ ಪ್ಯಾಟ್ರೋಲಿಂಗ್ ಮಾಡ್ತಾನೆ? ಅವನಿಗೆ ಜಾಬ್ ಸೆಕ್ಯೂರಿಟಿ ಇಲ್ಲ. ನಾಳೆ ಬೆಳಿಗ್ಗೆ ರೇಂಜರ್ ಬಂದು ನಾಳೆಯಿಂದ ಬರಬೇಡ ಅಂದ್ಬಿಟ್ರೆ ಅವ್ನು ಹೋದಂಗೆ, ಅವ್ನು ಮುಗೀತು. ಅವನೇನು ಮಾಡ್ತಾನೆ, ಇಲಾಖೆ ನನ್ನ ಜೊತೆಗಿದೆ ಅಂತಂದ್ಬಿಟ್ಟು ಕಾಡು ಪಕ್ಕ ಯಾರೋ ದನ ಬಂದು ಮೇಯ್ಸ್ಲಿಕ್ಕೆ ಬಂದಾಗ ಅವ್ರಿಗೆಲ್ಲ ಬೈದು ಕಳಿಸಿರ್ತಾನೆ, ಕಾಕಿ ಹಾಕಿದ್ದೀನಿ ಅನ್ನೋ ಒಂದು ಧೈರ್ಯದಿಂದ. ನಾಳೆ ಬೆಳಿಗ್ಗೆ ಅದೇ ಆಫೀಸರ್ ಬಂದ್ಬಿಟ್ಟು ನೀನು ಮನೆಗೆ ಹೋಗು ಅಂತ ಹೇಳಿದ್ರೆ ಅವ್ನು ಕಾಕಿ ತೆಗೆದು ಮಾಮೂಲಿ ಬಟ್ಟೆ ಹಾಕೋಬೇಕು. ಅದೇ ಊರವನಾಗಿರ್ತಾನೆ ಅವನು, ಅವನ ಕತೆ ಏನಾಗ್ಬೋದು ಅವಾಗ. ಸೊ ಈ ಥರ ಅಲ್ಲಿ ಫೀಲ್ಡ್ ಸ್ಟಾಫ್ನ ಅಥವಾ ಗ್ರೌಂಡ್ ಸ್ಟಾಫ್ನ ಅಥವಾ ಮುಂಚೂಣಿಯಲ್ಲಿರುವಂಥ ಸಿಬ್ಬಂದಿಯನ್ನು ಮೋಟಿವೇಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಎಲಿಮೆಂಟ್ಗಳಿಲ್ಲ. ಅವಾಗೇನಾಗುತ್ತೆ, ಪ್ಯಾಟ್ರೋಲಿಂಗು ಇವೆಲ್ಲ ಗಸ್ತೆಲ್ಲ ಬಿಗಿ ಆಗಲ್ಲ, ಲೂಸ್ ಆಗುತ್ತೆ. ಲೂಸ್ ಆದಾಗ ಏನಾಗುತ್ತೆ, ಪ್ರಾಣಿಗಳು ಹೋಗೋದು, ಕಾನ್ಫ್ಲಿಕ್ಟ್ ಆಗೋದಕ್ಕೆ ಕಾರಣ ಆಗುತ್ತೆ. ತಾವು ಮಾತಾಡ್ತಾ ಲಾಂಟನ ಮತ್ತು ಸೆನ್ನ ಕಳೆಗಳ ಬಗ್ಗೆ ಹೇಳಿದ್ರೆ, ಈ ಲಾಂಟನ ಮತ್ತು ಸೆನ್ನ, ಲಾಂಟನ ಎಸ್ಪೆಷಲಿ ಇದನ್ನು ಕತ್ತರಿಸಿ ಇದನ್ನೇ ಒಂದು ಫಾರೆಸ್ಟ್ ಪ್ರಾಡ್ಯೂಸ್ ಅಂತ ಮಾಡಿ ಅದನ್ನು ಮಾರಾಟ ಮಾಡೋದು, ಈ ಥರದ್ದೇನೋ ಒಂದು ಸ್ಕೀಮ್ ಇದೆ ಅಲ್ವಾ ಸರ್ಕಾರದ್ದು? ಅದು ಸ್ಕೀಮ್ ಅಲ್ಲ, ಒಂದು ಟ್ರಯಲ್ ಆ್ಯಂಡ್ ಬೇಸಿಸ್, ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡಿದ್ದು ಇಲಾಖೆ. ಅದನ್ನು ಲ್ಯಾಂಟನ ಕ್ರಾಫ್ಟ್ ಮಾಡಬೇಕು ಅಂತ ಹೇಳಿ ಒಂದು NGOಗೆ, ಅದೇ NGO ವಾಲಂಟ್ರಿಯಾಗಿ ಅವರೇ ಮುಂದೆ ಬಂದಿದ್ದರು. ಅವರಿಗೆ ಕೊಟ್ಟರು, ನೀವು ಏನು ರಿಮೂವ್ ಮಾಡ್ತೀರ ಅದನ್ನು ನೀವು ಯೂಸ್ ಮಾಡಿ ಏನಕ್ಕಾದ್ರೂ ಮಾಡಿ ಮಾಡ್ಕೋಬಹುದು ಅಂಥೇಳಿ. ಅದು ಅಷ್ಟು ಸಕ್ಸಸ್ ಆಗಲಿಲ್ಲ. ಅಂದರೆ ಸ್ವಲ್ಪ ಪ್ರಾಡಕ್ಟ್ಗಳು ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅದರದ್ದು ಪ್ರಮಾಣ ವಾಲ್ಯೂಮ್ ಜಾಸ್ತಿ ಇದೆ ಕಾಡಲ್ಲಿ. ಅದೆಲ್ಲದನ್ನು ಕ್ರಾಫ್ಟ್ ಮಾಡೋಕ್ಕಾಗಲ್ಲ, ಮತ್ತು ಎಲ್ಲ ಕ್ರಾಫ್ಟ್ಗೂ ಮಾರ್ಕೆಟ್ ಸಿಗಲ್ಲ. ಸೊ ಹಾಗಾಗಿ ಅದೊಂದು ಸಮಸ್ಯೆ ಆಗುತ್ತೆ. ಈಗ ನಮ್ಮಲ್ಲಿ ಅದೇ
ನಾವು ಐಡಿಯಾ ಯಾರು ಬೇಕಾದರೂ ಮೂಟ್ ಮಾಡ್ತಾರೆ, ಅದಕ್ಕೆ ರಿಸಲ್ಟ್ ಬೇಕು ಅಂತ ಅನ್ನೋದೇ ಕಷ್ಟ. ಈಗ ಯಾರೋ ಒಬ್ರು ಮುಂದೆ ಬಂದು ಆಯಿತು ನಾನು ಲ್ಯಾಂಟನ ತೆಗೆದು ನಾನು ಅದರಲ್ಲಿ ಫರ್ನಿಚರ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ ಅಂತ ಹೇಳಿ ಮುಂದೆ ಬಂದಾಗ ಅವ್ರಿಗೆ ಮಾರ್ಕೆಟ್ ಒದಗಿಸ್ಕೊಟ್ರೆ, ಅಥವಾ ಸರ್ಕಾರನೇ ನೀನು ಏನು ತೆಗಿತೀಯಲ್ಲಪ್ಪ, ನೀನು ಎಷ್ಟು ಫರ್ನಿಚರ್ ಮಾಡ್ತೀಯಾ ಅದನ್ನು ನಾನೇ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನು ಇನ್ನೂ ಹೆಚ್ಚು ಕೆಲಸ ಮಾಡ್ತಾನೆ. ಅವ್ನಿಗೆ ಈ ಕಡೆ ಎಂಡಲ್ಲಿ ಸೇಲ್ ಆಗಲಿಲ್ಲ ಅಂತಾರೆ, ಅವ್ನು ತೆಗಿಲಿಕ್ಕೆ ಹೋಗಲ್ಲ. ಮತ್ತು ಅದೇನಾಯಿತು ಅಂತಂದರೆ ಅದೊಂದು ಸ್ಕೀಮ್ ಥರನೇ ಅದು ಹಾಗೆ ಇದಾಗೋದು. ಇಲ್ಲ, ನಾನು ಕೇಳಿದ್ದೆ ಏನಪ್ಪ ಅಂತ ಹೇಳಿದ್ರೆ, ನಾವು ದುಡ್ಡು ಕೊಡೋದು, ಅವ್ರು ಕಳೆ ತೆಗಿತಾರೆ ಮತ್ತು ಅವ್ರು ಅದ್ರಲ್ಲಿ ಪ್ರಾಡಕ್ಟ್ ಮಾಡ್ತಾರೆ, ಅವ್ರು ಮಾಡ್ಕೋತಾರೆ. ನಮ್ಮ ಸರ್ಕಾರಕ್ಕೆ ಏನು ಲಾಭ? ಬರೀ ಕಿತ್ತಿದ್ದಷ್ಟೇ. ಕಿತ್ತಿದ್ದ ಜಾಗದಲ್ಲಿ ಮತ್ತೆ ಬೇರೆ ಬಂದೇ ಬರುತ್ತಲ್ವಾ? ಬರುತ್ತೆ. ಇಲ್ಲ, ಬೇರೆ ಸಮೇತ ಕಿತ್ತರೆ ಬರಲ್ಲ, ಟೈಮ್ ತಗೊಳುತ್ತೆ. ಅಥವಾ ಅಲ್ಲಿ ಮತ್ತೆ ರೀಜನರೇಟ್ ಆಗೋಯ್ತು ಅಂತಂದ್ರೆ ಬೇರೆ ಏನು ಬರಲಿಕ್ಕೆ ಏನು ಒಳ್ಳೆ ಬಾಹುಬಲಿ ಥರ ನಿಂತಿದೆ ಲ್ಯಾಂಟನ ಇವಾಗ. ಸ್ಪೀಡಾಗಿ ಡಿಸ್ಪರ್ಸಲ್ ಆಗುತ್ತೆ ಅದು ಸೀಡು. ಸೊ ಹಾಗಾಗಿ ಬಟ್ ಅಲ್ಲ, ಅದು ದುಡ್ಡಿನ ಎಲಿಮೆಂಟಿಗಿಂತ ಹೆಚ್ಚಾಗಿ ಮೇಡಮ್ ಅದಕ್ಕೊಂದು ಆ ಇಡೀ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕು. ಈಗ ಲ್ಯಾಂಟನ ಕಿತ್ತರೆ ಮಾತ್ರ ಅಂತಲ್ಲ, ಇಲ್ಲಾಂದ್ರೆ ನೀವು ಕಿತ್ತು ಏನು ಮಾಡ್ತೀರಪ್ಪ, ಬರ್ನ್ ಮಾಡ್ತೀರಾ. ಈಗ ಇಲಾಖೆ ಒಳಗೆ ತುಂಬ ಕಡೆ ಹಂಗೆ ಮಾಡ್ತಾ ಇದ್ದಾರೆ, ಕಿತ್ತದನ್ನು ಒಂದು ಕಡೆ ಎನ್ವೈರನ್ಮೆಂಟ್ಗೆ ಒಳಗೆ. ಸದ್ಯಕ್ಕೆ ಈಗ ಬೇರೆ ಸೊಲ್ಯೂಷನ್ ಇಲ್ಲ ಅಂತ ಅದನ್ನು ಮಾಡ್ತಾ ಇದ್ದಾರೆ. ಡ್ರೈ ಮಾಡಿ ಇಟ್ಬಿಡ್ತಾರೆ, ಅದು ಒಣಗೋಗುತ್ತೆ, ಆಮೇಲೆ ಬೆಂಕಿ ಹಾಕಿ ಅದನ್ನು ಸುಟ್ಬಿಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆ ಪ್ರೋಸೆಸ್ಸನ್ನು ಕಂಪ್ಲೀಟ್ ಮಾಡೋವಂಥದ್ದು ಇದ್ದರೆ ಏನಾದರೂ ಮಾಡ್ಬೋದು, ಅಂದರೆ ರಿಸಲ್ಟ್ ಬರುತ್ತೆ. ಪ್ರೋಸೆಸ್ ಕಂಪ್ಲೀಟ್ ಆಗಲಿಲ್ಲ ಅಂತಂದರೆ ಅದು ಮತ್ತೆ ನೀವು ಹೇಳ್ದಂಗೆ ಈ ಕಡೆಯಿಂದ ತಗೊಂಡು ಹೋಗೋದು ಆ ಟೈಮ್ ಆದಂಗೆ ನಿಮಗೆ 1 ಎಕರೆ ಕ್ಲಿಯರ್ ಮಾಡೋದಕ್ಕೆ 1 ವರ್ಷ ತೊಗೊಂಡ್ರೆ 10 ಎಕರೆ ಬೆಳೆದಿರುತ್ತದೆ, ಅದು ನಮ್ಗೆ ಗೊತ್ತೇ ಆಗಲ್ಲ. ಹೇಳೋದಲ್ಲ, 15-20 ದಿನದ ಒಂದು ಇದರಲ್ಲೇನೆ ಡ್ಯೂರೇಷನಲ್ಲೇ ಅಷ್ಟು ಬೇಗ ಇಷ್ಟಿಷ್ಟು ಎತ್ತರ ಬಂದ್ಬಿಟ್ಟಿದೆ, ಬರ್ತಾ ಇದೆ. ಎಲ್ಲೆಲ್ಲಿ ನೋಡಿದ್ರು ನನಗೆ ಕಳೆದ ವರ್ಷ ನೋಡ್ತೀನಿ, ಏನು ಒಳಗಡೆ ಫುಲ್ ನಮ್ಮ ಕಾಡನ್ನು ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಈಗ ನಮ್ಮ ಕರ್ನಾಟಕದ ಕಾಡು ಅಂದರೆ ಅದೇ ನಾವು ಹೇಳಿದಾಗ ಏನೋ ಗಂಧ, ತೇಗ, ಇದ್ರದ್ದು ತರುಲತೆಗಳ ಬೀಡೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ವಿ, ಅಲ್ವಾ ಅಂತ ಹೇಳ್ಬಿಟ್ಟು ಹೇಳ್ತಿದ್ವಿ. ಇದರಲ್ಲಿ ಯಾವುದೋ ನಮ್ಮ ನಿತ್ಯೋತ್ಸವ ಕವಿ ಅಷ್ಟು ಚೆನ್ನಾಗಿ ಬಣ್ಣನೆ ಮಾಡಿದ್ದಾರೆ ಅವರ ಕವಿತೆಗಳಲ್ಲಿ. ಕುವೆಂಪು ಇರ್ಬೋದು, ನಿಸಾರ್ ಅಹಮದ್ ಇರ್ಬೋದು, ಎಲ್ಲರೂ ನಮ್ಮ ವನ ಸಂಪತ್ತು ನಮ್ಮದು ಎಷ್ಟು ಏನು ಶ್ರೀಮಂತ ಅನ್ನೋದನ್ನು ಹೇಳಿದ್ದಾರೆ. ಬಟ್ ಈಗ ನೋಡಿದ್ರೆ ಎಲ್ಲ ಬರೀ ಕಳೆ, ಈಗ ನಮ್ಮದು ಕಳೆ ಕಾಡಾಗ್ಬಿಟ್ಟಿದೆ. ಕರೆಕ್ಟ್ ನಿಜ. ಅದೇ ಅದ್ರದ್ದು ಆ ಪ್ರೋಸೆಸ್ಸನ್ನು ಕೂಡ ಸ್ವಲ್ಪ ಸ್ಪೀಡಪ್ ಮಾಡಬೇಕು. ಅದನ್ನು ಇಲಾಖೆಯವರು, ಇಲ್ಲಾಂದ್ರೆ ಇನ್ನು 10 ವರ್ಷದಲ್ಲಿ ನಾವು ಕಾಡ್ ಕಳ್ಕೊತೀವಿ ನನಗನ್ಸುತ್ತೆ. ಇಲ್ಲಿ ಹೇಳಿದ್ದೇನೆ ಏನಂದರೆ, ಈ ಪಾರ್ಟಿಸಿಪೇಷನ್ನ ಡಿಫೈನ್ ಮಾಡಬೇಕಾಗಿದೆ. ಅರಣ್ಯ ಇಲಾಖೆನೇ ಎಲ್ಲ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಮಾಡಬಾರ್ದು. ಈಗ ರೇಂಜ್ಗಳಿಗೆ ಕೆಲಸ ಇಲ್ಲ ಅಂತ ಅನ್ನೋ ಲೆಕ್ಕದಲ್ಲಿ ನಾವು ಯೋಚನೆ ಮಾಡೋದಾದರೆ, ಅವ್ನಿಗೆ ಕಳೆ ತೆಗಿಲಿಕ್ಕೆ ಹೇಳ್ರಿ, ಅವ್ನಿಗೆ ಯಾಕೆ ಅವ್ನು ಕಳೆ ತೆಗಿಬೇಕು? ಅವ್ನು ಮಾಡೋದಕ್ಕೆ ಬೇಕಾದಷ್ಟು ಬೇರೆ ಕೆಲಸ ಇದೆ. ಕೊಡಿ ಯಾವ್ದಾದ್ರು ಸಂಸ್ಥೆಗೆ, ಅವ್ರಿಗೆ ದುಡ್ಡು ಕೊಡಲ್ಲಪ್ಪ, ನೀವು ಅದನ್ನು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಪರವಾಗಿಲ್ಲ, ನಮ್ಗೆ ರಿಮೂವ್ ಮಾಡಿಕೊಡಿ, ನಿಮ್ಗೆ ಟಾರ್ಗೆಟ್ ಕೊಡ್ತೀವಿ ನಾವು. ಡಿಸ್ಟರ್ಬೆನ್ಸ್. ಆಮೇಲೆ ಅದನ್ನ ರಿಮೂವ್ ಮಾಡಕ್ ಹೋಗಿ ತೇಗ ಇದ್ರ ಮೇಲೆ ಕಣ್ಣು ಹಾಕ್ಬಾರ್ದು, ಅದನ್ನ ನಾವು ಮಾನಿಟರ್ ಮಾಡಬೇಕು. ಅದರದ್ದು ಒಂದು ಆದೇಶ ಬಂದಿತ್ತು 2025 ಒಂದು 18-19 ಒಂದೇ ಒಂದು ಆದೇಶ, ಒಂದೇ ಒಂದು ರಾತ್ರಿ 8-9 ಗಂಟೆ ಮೇಲೆ ಒಂದು ಆದೇಶ ಬರುತ್ತೆ. ಮಾವಿನ ಮರಗಳನ್ನು ತೆಗಿಬಹುದು ಅಂತ ಹೇಳಿ ಅಂತ. ಅದು ಎಲ್ಲಿ ಅಂದರೆ ಕಾಡಿನ ಆಚೆ ಕೆರೆಗಳು, ಕೆರೆ ಬದುಗಳು, ನದಿ ಬದುಗಳು, ಗೋಮಾಳ, ಹೆಂಗೆ ಆ ಆದೇಶ ಬಂದು ಆದೇಶನ 24 ಅವರ್ಸಲ್ಲಿ ವಿತ್ಡ್ರಾ ಮಾಡೋದ್ರೊಳಗಡೆ ಸಾವಿರಾರು ಮರಗಳನ್ನ ಕಡಿದು ಬಿಡ್ತಾರೆ. ಇಟ್ ವಾಸ್ ಲೈಕ್ ಅ ಮಾಫಿಯಾ. ಇವಾಗ ಬಿಡಿಯಾದಲ್ಲಿ ಹೆಂಗೆ ಇದೇ ತರ ಮಾಡಿಸಿದ್ದು ಅಂತ ನಾವು ಈಗ ಒಂದು ಆದೇಶ ಮಾಡ್ತೀವಿ, ಅದನ್ನ ವಿಡ್ರಾ ಮಾಡ್ತೀವಿ, ಅಷ್ಟೊಳಗಡೆ ನೀವೆಲ್ಲ ಮುಗಿಸ್ಕೊಳ್ಳಿ ಕೆಲಸ ಅಂತ. ಸೊ ಹಂಗಾಗತ್ತದು. ಸೊ ಹಾಗಾಗಿ ನೀವು ಕೆರೆ ಅಂತ ಹೇಳಿದ್ರಲ್ಲ, ಇದು ಒಂದು ನೆನಪಾಯ್ತು. ಕೆರೆ ಪುನಶ್ಚೇತನಕ್ಕೆ ಅಂತ ಸೋಲಾರ್ ಪಂಪ್ ಏನದು ಬೋರ್ಗಳನ್ನು ಕೊರೆಯೋದು, ಆ ಥರದ್ದೇನೋ ಒಂದು ಯೋಜನೆ ಇತ್ತಲ್ಲ. ವಿಜ್ಞಾನಿಗಳ ಪ್ರಕಾರ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗೋದಕ್ಕೆ ಇನ್ನೊಂದು ರೀಸನ್ ಏನಂತಂದ್ರೆ, ಈಗ ಆಕ್ಚುಲಿ ಸೈನ್ಸ್ ನಿಸರ್ಗ ಏನು ಹೇಳುತ್ತೆ ಅಂದ್ರೆ, ನ್ಯಾಚುರಲ್ ಮೋರ್ಟಾಲಿಟಿ ಅಂದರೆ ಸಹಜ ಸಾವು ಆಗಬೇಕು. ಕಾಡಲ್ಲಿ ಹುಲಿ ಇರಲಿ, ಆನೆ ಇರಲಿ, ಯಾವುದೇ ಆಗಲಿ, ಅದರದ್ದು ಸಂತತಿಯನ್ನು ನಿಸರ್ಗನೇ ಸಹಜವಾಗಿ ನಿಯಂತ್ರಣ ಮಾಡ್ತಾ ಇರುತ್ತೆ. ಸೊ ಇಲ್ಲೇನಾಯಿತು ಅಂದರೆ, ನಮ್ಮಲ್ಲಿ ಒಂದು 8-10 ವರ್ಷದಿಂದ ತುಂಬ ರಿಪೀಟೆಡ್ಲಿ ಬರಗಳು ಬಂದಾಗ ಯಾರೋ ಒಬ್ಬರು ಐಡಿಯಾ ಕೊಟ್ಟರು, ಇಲ್ಲ ನಾವು ಯಾಕೆ ಕಾಡಲ್ಲಿರುವಂತಹ ಅವಾಗ ಟ್ಯಾಂಕರಿಂದ ನೀರು ತೊಗೊಂಡೋಗಿ ಕೊಡ್ತಾಯಿದ್ರು. ಸೊ ಹಾಗಾಗಿ ಏನಾಯಿತು, ಕಾಡು ಪ್ರಾಣಿಗಳಿಗೆ ನೀರಿಗೋಸ್ಕರ ಮತ್ತೆ ಆಚೆ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಕೆರೆಗಳ ಹತ್ರ ಬೋರ್ವೆಲ್ ತೋಡ್ಸೋಣ, ಸೋಲಾರ್ ಹಾಕ್ಬೋಣ. ಸೊ ದಟ್ ಆ ಸೋಲಾರಿಂದ ಅದು ಪಂಪ್ ಮಾಡ್ತಾ ಇರುತ್ತೆ, ನೀರು ಭೂಮಿಯಿಂದ ತೆಗೆದು ನಾವು ಕೆರೆ ತುಂಬಿಸೋಣ, ಆ ನೀರನ್ನು ಕುಡ್ಕೊಂಡು ಪ್ರಾಣಿಗಳು ಕಾಡಲ್ಲೇ ಇರ್ತವೆ ಅಂತ ಅನ್ನೋಂಥದ್ದು.
ಅಲ್ಲಿ ತನಕ ಅದು ಸರಿಗಿತ್ತು. ಅದರದ್ದು ನೆಕ್ಸ್ಟ್ ಲೆವೆಲ್ ಯಾರೂ ಯೋಚನೆ ಮಾಡಲಿಲ್ಲ. ಏನು ಕಾಡಲ್ಲಿ ಅದಕ್ಕೆ ಚೆನ್ನಾಗಿ ನೀರು ಸಿಕ್ತು ಅಂತಂದರೆ, ಅದಕ್ಕೆ ಸಫಿಷಿಯೆಂಟಲ್ಲಿ ಆ ಟೈಮಲ್ಲಿ ಸರ್ವೈವ್ ಆಗೋಯ್ತು ಅಂತಂದರೆ ಸಂತಾನೋತ್ಪತ್ತಿ ಜಾಸ್ತಿಯಾಗಿ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದನ್ನ ಯಾರೂ ಯೋಚನೆ ಮಾಡಲಿಲ್ಲ. ಸೊ ಇದು ಏನಾಯಿತು ಅಂತಂದರೆ ಅದರ ನ್ಯಾಚುರಲ್ ಮಾರ್ಟಾಲಿಟಿಯನ್ನು ಕಡಿಮೆ ಮಾಡಿ ಅನ್ಯಾಚುರಲ್ ಆಗಿ ಅದರ ಪಾಪ್ಯುಲೇಷನ್ ಜಾಸ್ತಿ ಆಗೋದಕ್ಕೆ ಕಾರಣ ಆಯಿತು. ಅವಾಗೇನಾಯಿತು, ಜಿಂಕೆ ಸಂಖ್ಯೆ ಜಾಸ್ತಿ ಆಯಿತು, ಅದಕ್ಕೆ ಪ್ರೊಪೋರ್ಷನೇಟ್ ಆಗಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗೋಯ್ತು, ಯಥೇಚ್ಛವಾಗಿ ಫುಡ್ ಸಿಕ್ತು. ಸೊ ಹುಲಿಗಳ ಸಂಖ್ಯೆ ಜಾಸ್ತಿ ಆದ ತಕ್ಷಣ ಅಲ್ಲಿ ಅವು ಟೆರಿಟೋರಿಯಲ್ ಅನಿಮಲ್ಸ್, ಅಂದರೆ ಅವು ವ್ಯಾಪ್ತಿಯನ್ನು ಡಿಫೈನ್ ಮಾಡ್ಕೊಂಡಿರುವಂಥವು, ಅವುಗಳಲ್ಲಿ ಫೈಟಿಂಗು ಅದು ಇದೆಲ್ಲ ಸ್ಟಾರ್ಟ್ ಆಗಿ ಒಂದಷ್ಟು ಆಚೆ ತಳ್ಳೋದಕ್ಕೆ ಹೀಗೆಲ್ಲ ಸ್ಟಾರ್ಟ್ ಆಯಿತು. ಸೊ ಕಂಫರ್ಟಬಲ್ ಆಗಿರುವಂಥ ಟೈಗರ್ಸ್ಗಳು ಕಾಡಿಂದ ಆಚೆ ಇರೋದಕ್ಕೆ ಪ್ರಿಫರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದವು. ಈಸಿಯಾಗಿ ಫುಡ್ ಸಿಗುತ್ತೆ ನನಗೆ, ದನ ಕರು ಕೊಟ್ಟಿಗೆ ಜಿಂಕೆ ಇದು ಏನೋ ಕುರಿ ಗಿರಿ ಎಲ್ಲ ಸಿಗುತ್ತೆ ಅಂತ ಬೇಕು ಅಂದಾಗ ಈ ಕಡೆಂದು ನಾನು ಬೇಟೆ ಆಡಬಹುದು, ಈ ಕಡೆಯಿಂದ ಬೇಟೆ ಆಡಬಹುದು ಅಂಥೇಳಿ. ಈಗ ಕಾಡಿಂದ ನಾವು ಹೊರಗಡೆ ಈ ಫ್ರಿಂಜಸ್ ಅಲ್ಲಿ ನೋಡಿರೋ ಬಹುತೇಕ ಎಲ್ಲ ಹುಲಿಗಳು ಅಮ್ಮ ಮತ್ತು ಮಕ್ಕಳು ಇವೇ ಜಾಸ್ತಿ ಇವೆ. ನಾನು ಹೇಳೋದು ಈ ಅಮ್ಮ ಮಕ್ಕಳನ್ನ ಇವಾಗ ನೀವು ಕೂರ್ಗಳಿನಲ್ಲಿ ಅದೇ ಪುನಶ್ಚೇತನ ಶಿಬಿರದಲ್ಲಿ ನೀವು 20 ಹುಲಿಗಳನ್ನ ಸೆರೆ ಹಿಡಿದು ಅಲ್ಲಿ ಇಟ್ಟಿದ್ದೀರಿ. ಅವುಗಳ ಭವಿಷ್ಯ ಏನು? ಝೂ ಇದು ಸಾರಿ ಏನಂತೇಳಿ ರಿಲೊಕೇಶನ್ ಆಗಿರೋ ಟೈಗರ್ಗಳು ಅಷ್ಟೇ, ಪಂಜರ ಅಷ್ಟೇನೆ. ಇದು ಎಂಥ ಟ್ರಾಜಿಡಿ ಅಲ್ವಾ ಅದು. ಅಂದರೆ ವನ್ಯಜೀವಿಗಳಿಗೆ ತಮ್ಮದಲ್ಲದ ತಪ್ಪಿಗೆ ಅವು ಬಲಿಪಶುಗಳಾಗ್ತಾ ಇವೆ ಅಲ್ಲ, ಬರೀ ಕನ್ಫೈನ್ ಟು ಪಂಜರ ಆಗ್ಬಿಡ್ತಿದೆಯಲ್ಲ. ಅಂದರೆ ನಾನೇನೋ ಅವು ಓಡಾಡ್ಕೊಂಡಿರಲಿ ಅಥವಾ ಓಡಾಡಿ ನಮ್ಗಳಿಗೆ ಹಾನಿ ಮಾಡಲಿ ಆ ಥರ ನಂದೇನೂ ಇಲ್ಲ. ನಂದು ಬರೀ ಪರಿಸರ, ಒಂದು ನೇಚರ್, ಅದು ಯಾವ ಥರ ಇರಬೇಕೋ ಆ ಥರ ಇಲ್ಲದೆ ಪಾಪ ಹುಟ್ಟಿದ ತಪ್ಪಿಗೆ ಬಂದು ಬೋನಲ್ಲಿ ಬಿದ್ದು ಇಲ್ಲಿ ಕೂರ್ಗಳಲ್ಲಿ ಸುಮ್ಮನೆ ಏನದು ಕೊಳಿಯತ್ವಲ್ಲ, ಅದು ಬೇಜಾರು. ಆಮೇಲೆ ನೋಡಿ ಆ ಕೂರ್ಗಳಿಲ್ಲ, ಅಲ್ಲೂ ಸರಿಯಾಗಿ ನೋಡ್ಕೊಳ್ದೆ ಆ ಮರಿಗಳೆಲ್ಲ ಸತ್ತೋದ್ವು 4. ನಮ್ಮಲ್ಲಿ ನೋಡಿ ಮೇಡಮ್ ಅದನ್ನೇ ಹೇಳೋದು. ಈಗ ಚೀತಾ ಇಂಟ್ರೊಡ್ಯೂಸ್ ಆಯಿತು ಇಂಡಿಯಾದಲ್ಲಿ. ಚೀತಾ 1952-62ನಲ್ಲಿ ಎಕ್ಸ್ಟೆಂಡ್ ಆಯಿತು. ಸೊ ಅದನ್ನು ನರೇಂದ್ರ ಮೋದಿಯವರು ಇಲ್ಲ ನಾವು ಚೀತಾನ ಇಂಟ್ರೊಡ್ಯೂಸ್ ಮಾಡಬೇಕು, ನಮ್ಮ ಹೆಮ್ಮೆ ಅದು ಅಂತೇಳಿ ತರಿಸಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಉದ್ದೇಶ ಏನು, ಅಳಿವಿನ ಅಂಚಿನಲ್ಲಿರುವಂತಹ ಒಂದು ಪ್ರಾಣಿಯನ್ನು ನಮ್ಮ ದೇಶದಲ್ಲಿ ವಾಪಸ್ ಅದು ಸರ್ವೈವ್ ಆಗುತ್ತಾ ಅಂತ ನೋಡುವಂಥ ಒಂದು ಪ್ರಯತ್ನ. ಅದೇ ಥರ ನಾವು ಅದನ್ನು ಅದಕ್ಕೆ ಕೊಟ್ಟ ಮಾಧ್ಯಮಗಳು ಕೊಟ್ಟ ಪ್ರಚಾರಕ್ಕೂ ಒಂದು ಹುಲಿ ಸೆರೆ ಸಿಕ್ಕಿ ಆ ಹುಲಿಯನ್ನು ಬಂಡೀಪುರದಿಂದ ಮಲೆ ಮಹದೇಶ್ವರ ಬೆಟ್ಟಕ್ಕೋ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿಗೋ ರೀಲೊಕೇಟ್ ಮಾಡೋಕ್ಕೆ ಹೋದಾಗ ಅದಕ್ಕೆ ಸಿಗುವ ನೆಗೆಟಿವ್ ರಿಪೋರ್ಟಿಂಗಿಗೂ ತುಂಬ ವ್ಯತ್ಯಾಸ ಇದೆ. ಅಲ್ಲಿಂದ ಬಂದಿದ್ದು ಚೀತಾ ನಮಗೆ ಹೆಮ್ಮೆ. ನಮ್ಮ ಜಾಸ್ತಿ ಹೆಚ್ಚಿರುವಂತಹ ಹುಲಿಗಳನ್ನು ಒಂದು ಭಾಗದಿಂದ ಕಡಿಮೆ ಇರುವಂತಹ ಜಾಗಕ್ಕೆ ರೀಲೊಕೇಟ್ ಮಾಡ್ತೀವಿ ಅಂತಂದರೆ ಅದು ನೆಗೆಟಿವ್ ಆಗುತ್ತೆ. ಈ ಮನಸ್ಥಿತಿ ನಮ್ಮಲ್ಲಿ ಕಡಿಮೆ ಆಗಬೇಕು. ಈಗ ಕಾವೇರಿನಲ್ಲಿ ಮತ್ತು MMLsಲ್ಲಿ ಅದು 1,000 ಚದರ ಕಿಲೋಮೀಟರ್ ಇದೆ, ಅದೊಂದು 1,000 ಚದರ ಕಿಲೋಮೀಟರ್ ಇದೆ. 2,000 ಚದರ ಕಿಲೋಮೀಟರ್ ಮತ್ತು 2 ಫಾರೆಸ್ಟು ಆ ಕಡೆ ಸೈಡು ತಮಿಳ್ನಾಡಲ್ಲಿ, ಆ ಕಡೆನೂ ಕೂಡ ಸತ್ಯಮಂಗಲ ಟೈಗರ್ ರಿಸರ್ವ್ ಇವೆಲ್ಲ ತುಂಬ ದೊಡ್ಡ ಪ್ರಮಾಣದ ತುಂಬ ವಾಸ್ಟ್ ಏರಿಯಾ ಅದು. ನಿಮ್ಗೆ ಹತ್ತತ್ರ ಒಂದು 3,000-4,000 ಚದರ ಕಿಲೋಮೀಟರ್ ಜಾಗ ಕನೆಕ್ಟೆಡ್ ಫಾರೆಸ್ಟ್. ಅಲ್ಲಿ ಹುಲಿಯ ಸಂಖ್ಯೆಯನ್ನು ಮತ್ತು ಆನೆಗಳ ಸಂಖ್ಯೆಯನ್ನು ಸಹಜವಾಗಿ ಇನ್ಕ್ರೀಸ್ ಆಗೋದಕ್ಕೆ ಅವಕಾಶ ಇರುವಂತಹ ಜಾಗ ಮತ್ತು ಇದು ಸಂರಕ್ಷಿತ ಪ್ರದೇಶ. ಅಲ್ಲಿ ನೀವು ಇದೇ ಒಂದು 10 ಹುಲಿನ ಇಂಟ್ರೊಡ್ಯೂಸ್ ಮಾಡ್ಬೋದಾಗಿತ್ತು, ಜನ ಅದಕ್ಕೆ ವಿರೋಧ ಮಾಡ್ತಾರೆ. ಆಫ್ರಿಕಾದಿಂದ ಬರೋ ನಾವು ಚಿರತೆ ಬಂದರೆ, ನಮಗೆ ನಮಿಬಿಯಾದ ಚಿರತೆ ಬಂದರೆ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಎಲ್ಲ ಏನೋ ಸುದ್ದಿ ಮಾಧ್ಯಮಗಳಲ್ಲಿ ನಮಗೆ ನಾವೇನಂದರೆ ನಮಗೆ ಒಂದು ಪ್ರಾಣಿಯಿಂದ ಸಮಸ್ಯೆ ನಮಗಾಗೋ ತನಕ ನಾವು ಸೆಲೆಬ್ರೇಟ್ ಮಾಡ್ತೀವಿ, ನಮಗಾದಾಗ ಮಾತ್ರ ನಾವು ತೊಂದರೆ ಕೊಡೋದು, ಅಂದರೆ ಅದಕ್ಕೆ ಅಬ್ಜೆಕ್ಷನ್ ಮಾಡುವಂಥದ್ದು. ಸೊ ಇಲ್ಲಿ ಮತ್ತು ಅಗೇನ್ ಅದನ್ನೇ ಹೇಳ್ತಿರೋದು ನಾನೇನಂದರೆ ನಮ್ಮಲ್ಲಿ ಜಾಗೃತಿ ಮೂಡಿಸೋದ್ರಲ್ಲಿ ನಾವು ಎಲ್ಲರೂ ಕಲೆಕ್ಟಿವ್ ಆಗಿ ಫೇಲ್ಯೂರ್ ಆಗಿ. ಈಗ ಚಾಮರಾಜನಗರದಲ್ಲಿ ಕಾಣಿಸ್ಕೊಂಡಿರೋ 5 ಹುಲಿ ಅಂತ ಹೇಳಿದ್ರೆ ಅಮ್ಮ ಮತ್ತು 4 ಮಕ್ಕಳು ಅವು ಈ ನಂಜದೇವನಪುರ ಅಲ್ಲೂ ಎಲ್ಲ ಅದೇ ಕಾಣಿಸ್ಕೊಂಡಿವಿ ಅಂತ ಅದೇ ಥರನೇ. ಸೊ ಈಗ ಅವರು ಅದಕ್ಕೋಸ್ಕರ ಡ್ರೋನ್ ಕ್ಯಾಮ್ರಾಗಳನ್ನು ಬಿಟ್ಟಿದ್ದಾರೆ. ಮತ್ತು ಆಮೇಲೆ ನೋಡಿ ಚಿರತೆ ಬೋನ್ಗೆ ಅಂತ ಇಟ್ಟಿದ್ರಲ್ಲಿ ಮನುಷ್ಯ ಬಿದ್ದು ಗಂಟೆ ಕಟ್ಲೆ ಪಾಪ ಒದ್ದಾಡಿ ಯಾರೂ ನೆರವಿಗೆ ಬರದೆ ಏನು ಒಂಥರ ಕೆವೋಸ್ ಅಂತ ಹೇಳ್ತೀವಲ್ಲ, ಅರಾಜಕತೆ, ಅರಣ್ಯದಲ್ಲಿ ಅರಾಜಕತೆ, ಒಂದೊಂಥರ ಯುದ್ಧ ಸ್ಟಾರ್ಟ್ ಆಗಿಬಿಟ್ಟಿದೆ ಮೇಡಮ್. ನಾವು ಬೇರೆ ಕಡೆ ಹೇಳೋದಲ್ಲ, ಇಟ್ಸ್ ಎ ವಾರ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ಅನಿಮಲ್. ನಾವು ನೋಡ್ತಾ ಇದೀವಲ್ಲ ಈಗ ದಿನ. ಮತ್ತು ಇದೇನಾಗಿದೆ ಅಂತಂದರೆ ಇದಕ್ಕೆ ದೇರ್ ಆರ್ ಲಾಟ್ ಆಫ್ ಸೊಲ್ಯೂಷನ್ಸ್. ತುಂಬ ಸರಳ ಮತ್ತು ಸಹಜವಾದಂತಹ ಪರಿಹಾರಗಳಿದ್ದಾವೆ. ಅದನ್ನು ಕಲೆಕ್ಟಿವ್ ಆಗಿ ಮಾಡೋದಕ್ಕೆ ಒಂದು ಇಚ್ಛಾಶಕ್ತಿ ಬೇಕು.
ಅದನ್ನ ಏನು ಬಟ್ ಏನಂದ್ರೆ ಅದು ಥರ್ಡ್ ಪ್ರಿಫರೆನ್ಸು ಇಲ್ಲ ಲಾಸ್ಟ್ ಪ್ರಿಫರೆನ್ಸ್ ಆಗಿರೋದ್ರಿಂದ ಅರಣ್ಯ ಯಾರಿಗೂ ಗೊತ್ತಾಗ್ತಿಲ್ಲ ಅದ್ರ ಸೀರಿಯಸ್ನೆಸ್ ಏನು ಅಂತ ಹೇಳ್ಬಿಟ್ಟು ಹೌದು ಅಂತ ಹೇಳಿ. ಈಗ ಅರಾವಳಿ ಇದು ಮೊನ್ನೆ ಏನೋ ಸುಪ್ರೀಂ ಕೋರ್ಟ್ದು ಇಶ್ಯೂ ಆಗ್ತಾ ಇದ್ದಂಗೆನೆ ಎಲ್ಲರೂ ಗಲಾಟೆ ಮಾಡಕ್ಕೆ ಎಷ್ಟು ಡೆಸರ್ಟಿಫಿಕೇಶನ್ ಆಗತ್ತೆ, ಈ ಕಡೆ ಪೂರ್ತಿ ಹಿಂಗೆ ಆಗತ್ತೆ, ಧೂಳು ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಇರೋ ಪೊಲ್ಯೂಷನ್ ಇನ್ನೂ ಜಾಸ್ತಿ ಆಗತ್ತೆ ಅಂತ ಹೇಳಿ ಅಂತ. ವೆಸ್ಟರ್ನ್ ಘಾಟ್ಸ್ ಡಿಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ನಾವು ಯಾರು ಮಾತಾಡಲೇ ಇಲ್ವಲ್ಲ ಅಲ್ವಾ? ಯಾರು ಮತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಹೆಂಗೆ ಕಳ್ಕೊಳ್ತಾ ಇದೀವಿ ಅಂತಂದರೆ, ಒಬ್ಬರು ಸೈಂಟಿಸ್ಟ್ ನನಗೆ ಸಿಕ್ಕಿದ್ರು, ಹೇಳ್ತಾ ಇದ್ರು, ನಮಗೆ ವೆಸ್ಟರ್ನ್ ಘಾಟ್ಸಲ್ಲಿ ಏನಿದೆ ಅಂತ ನಾವಿನ್ನೂ ಎಕ್ಸ್ಪ್ಲೋರೇ ಮಾಡಿಲ್ಲ ಸರ್, ಅಷ್ಟೊತ್ತು ಆಗಲಿ ನಾವು ಕಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು. ಹಾಗೇನೆ ಇದ್ರದ್ದು ಇಂಪಾರ್ಟೆನ್ಸು ಕೂಡ ನಮಗೆ ಗೊತ್ತಾಗಿ ನಾವು ಕಳ್ಕೊಳ್ಳೋದಕ್ಕಿಂತ ಮುಂಚೆ ಉಳಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹೌದು, ಅದು ಮಾತ್ರ ಖಂಡಿತ ಹೌದು. ಇಲ್ಲಾಂದರೆ ನೋಡಿ, ಆನೆಕಲ್ ಬಳಿ ಕಾಡೆಮ್ಮೆ, ನಾವು ಯಾವತ್ತು ಕಾಡೆಮ್ಮೆ ಎಲ್ಲ ಈ ಥರ ಬಿಹೇವ್ ಮಾಡಿದ್ದು ನೋಡೇ ಇಲ್ಲ. ತನ್ನ ಪಾಡಿಗೆ ತಾನು ಹುಲ್ಲು ಏನೋ ಒಂದು ಸೊಪ್ಪು ಸೌದೆ ತಿನ್ಕೊಂಡಿರುತ್ತೆ, ಕಿವಿ ಮಾತ್ರ ಹಿಂಗೆ ಅಂದ್ಬಿಟ್ಟು ವಾಪಸ್ ಹಿಂಗೆ ಅನ್ನತ್ತೆ. ಅಂಥ ಸಾಧು ಅಂತ ನಾವು ಅನ್ಕೊಳ್ಳೋದು, ಬೃಹತ್ ಹೌದು ಅದು. ಆದರೆ ಪಾಪ ಯಾವತ್ತೂ ಯಾರಿಗೂ ತೊಂದರೆ ಮಾಡೋದಿಲ್ಲ. ಅದು ಬಂದು ದ್ವಿಚಕ್ರ ವಾಹನಗಳನ್ನು ಉರುಳಿಸ್ಕೊಂಡು ಕೆಂಡಾಮಂಡಲವಾಗಿ ಉರುಳಿಸೋದೇನು. ಈ ಕಡೆ ಆನೆಗಳಂತೂ ಬಿಡಿ, ತಮಗೆ ಗೊತ್ತು, ದಿನ ಇದಾಗ್ತಿದೆ. ಆಮೇಲೆ ಇನ್ನೊಂದು ದುರಂತ ಜಾರ್ಖಂಡಲ್ಲಿ ನೋಡಿ, ಟ್ರೈನ್ ರೈಲ್ವೆ ಕ್ರಾಸಿಂಗಲ್ಲಿ ಒಂದರಿಂದ ಒಂದು 8 ಆನೆ ಹೋಗ್ಬಿಡ್ತು. ಅಯ್ಯೋ ಪಾಪ ಅಂತ ಅನ್ಸುತ್ತು ನಿಜವಾಗ್ಲೂ. ಈ ಕಡೆ ಚಿರತೆ ಹಾವಳಿ ಅಂತೂ ಇವು ಒಂಥರ ಅರಣ್ಯದ ನಾಯಿಗಳಾದಂಗೆ ಆಗ್ಬಿಟ್ಟಿವೆ. ಇವು ಹುಚ್ಚಾಪಟ್ಟೆ ಬರ್ತವೆ. ಆಮೇಲೆ ಇನ್ನೂ ಒಂದು ನನಗೆ ನೆನಪು, ಒಂದ್ಸರಿ ಮಾತಾಡುವಾಗ ತಮ್ಮ ಬಳಿ ಹೇಳಿದ್ರಿ, ಈ ಏನದು ಪ್ಲಾಂಟೇಶನ್ ತಳಿ ಅಥವಾ ಪ್ಲಾಂಟೇಶನ್ ಕಮ್ಯುನಿಟಿ ಅಥವಾ ಸಂಕುಲ, ಪ್ಲಾಂಟೇಶನ್ ಹುಲಿ ಸಂತತಿ, ಪ್ಲಾಂಟೇಶನ್ ಆನೆ ಸಂತತಿ, ಪ್ಲಾಂಟೇಶನ್ ಚಿರತೆ ಅಥವಾ ನಗರದ ಚಿರತೆಗಳು, ಈ ಥರ ಬರ್ತಾ ಇದೆ ನೆಕ್ಸ್ಟ್ ಅಂತ. ಅದು ಏನಾಗಿದೆ ಅಂದರೆ, ಕಳೆದ ಒಂದು 20 ವರ್ಷಗಳಲ್ಲಿ ನಮ್ಮ ಕೊಡಗು, ಚಿಕ್ಕಮಗಳೂರು ಸ್ವಲ್ಪ ಭಾಗ ಮತ್ತು ಸಕಲೇಶಪುರ ಈ ಭಾಗದಲ್ಲಿ 2 ಜನರೇಷನ್ ಪಾಸ್ ಆಗೋಗಿದೆ ಈಗಾಗಲೇ. ಎಸ್ಟೇಟ್ ಎಲಿಫೆಂಟ್ಸ್ ಅಂತ ಒಂದು ಹೊಸ ಒಂದು ಎಸ್ಟೇಟ್ ಎಲಿಫೆಂಟ್ಸ್, ನಾನು ಪ್ಲಾಂಟೇಶನ್ ಅಂದ್ರೆ ಎಸ್ಟೇಟ್. ಅಂದ್ರೆ ನಿಮ್ಗೆ ಏನಾಗಿದೆ ಅಂದ್ರೆ, ಆನೆಗಳು, ಕಾಡಾನೆಗಳು ಒಂದ್ಸತಿ ಕಾಡಿಂದ ಆಚೆಗೆ ಬಂದು ಎಸ್ಟೇಟನ್ನು ಸೇರ್ಕೊಂಡಿರೋದು, ಈ ಎಸ್ಟೇಟಿಂದ ಮತ್ತೊಂದು ಎಸ್ಟೇಟ್ಗೆ, ಮತ್ತೊಂದು ಎಸ್ಟೇಟಿಂದ ಮತ್ತೊಂದು ಎಸ್ಟೇಟ್ಗೆ ಹಂಗೆ ಓಡಾಡಿಕೊಂಡು ಅವುಗಳಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡಿ 1-2 ಜನರೇಷನ್ ಪಾಸ್ ಆಗೋಗಿದೆ. ನಾವು ದೇ ಹ್ಯಾವ್ ಬಿಕಮ್ ಎಕ್ಸ್ಕ್ಲೂಸಿವ್ ಎಸ್ಟೇಟ್ ಎಲಿಫೆಂಟ್ಸ್. ನೀವು ಏನೇ ಮಾಡಿದ್ರು ಕಾಡಿಗೆ ಹೋಗಲ್ಲ ಅವು, ಅದನ್ನೇ ಎಸ್ಟೇಟ್ಗಳನ್ನೇ ಮನೆ ಮಾಡ್ಕೊಂಡಿದ್ದಾವೆ. ಯಾಕಂದ್ರೆ ಎಲ್ಲ ಎಸ್ಟೇಟ್ಗಳು ಕನೆಕ್ಟೆಡ್ ಆಗಿರೋದ್ರಿಂದ ಅಲ್ಲಿ ಓಡಾಡ್ಕೊಂಡಿರ್ತವೆ. ಅದೇ ಥರ ಈಗೇನಾಗಿದೆ ಅಂದರೆ, ಈ ಟೈಗರ್ಗಳು, ಹುಲಿಗಳು, ಕಾಡಂಚಲ್ಲಿರುವಂತಹ ಹುಲಿಗಳದೇ ಒಂದು ದೊಡ್ಡ ಸಂತತಿ ಆಗ್ಬಿಟ್ಟಿದೆ. ಕಾಡ ಆಚೆ ಒಳಗಿರೋದಕ್ಕಿಂತ ಆಚೆ ಹುಲಿಗಳು ಜಾಸ್ತಿ ಇದಾವೆ. ಹೌದು, ಅಲ್ಲಿ ಅವುಗಳದ್ದು ಟೆರಿಟರಿ ಮಾಡ್ಕೊಂಡಿದ್ದಾವೆ. ಮತ್ತು ನೀವು ಹೇಳಿದ್ರೆ ಚಿರತೆಗಳು ಅಂತೇಳಿ, ಚಿರತೆದ ಯಾವಾಗೆಲ್ಲ ಒಂದಷ್ಟು ಅನಾಲಿಸಿಸ್ ಮಾಡಿದಾಗ, ಈ ನಮ್ಮ ವೇಸ್ಟ್ ಡಿಸ್ಪೋಸಲ್ ಏನಿದೆ, ಎಸ್ಪೆಷಲಿ ಪೌಲ್ಟ್ರಿದು, ಅಂದರೆ ಕೋಳಿ ಅಂಗಡಿಗಳೇನಿದಾವೆ, ಅವರು ಅದನ್ನು ವೇಸ್ಟ್ನ ಕಟ್ ಮಾಡಾದ್ಮೇಲೆ ತೊಗೊಂಡೋಗಿ ಡಿಸ್ಪೋಸಲ್ ಮಾಡ್ತಾರೆ. ಟಿ ನರಸೀಪುರ ಸುತ್ತಮುತ್ತ ಸಿಕ್ಕಾಪಟ್ಟೆ ಜನ ಹೊಡೆದು ಅದರದ್ದು ಸರಿಯಾಗಿ ಅನ್ಸೈಂಟಿಫಿಕ್ ಡಿಸ್ಪೋಸ್ ಮಾಡಿದ್ರಿಂದಾಗಿ ಅಲ್ಲೆಲ್ಲ ಸಿಕ್ತು ಅಂತ ಹೇಳಿ ಅಂತ. ಚಿರತೆಗಳದ್ದು ಸರ್ವೈವಲ್ ರೇಟು ತುಂಬ ಚೆನ್ನಾಗಿದೆ. ಎಂತಹ ಪರಿಸ್ಥಿತಿಲಾದರೂ ಬದುಕ್ತಾವು. ಮತ್ತು ಚಿರತೆಗಳಿಗೆ ಅವು ಜಿಂಕೆನೇ ಬೇಟೆ ಆಡಬೇಕು ಅಂತೇನಿಲ್ಲ. ನಾಯಿ ಸಾಕಲ್ಲ, ಓಕೆ, ನಾಯಿನೂ ಅಲ್ಲ ಮೇಡಮ್, ನಿಮಗೆ ಏನೋ ಓತಿಕ್ಯಾತ, ಹೌದು, ಪಕ್ಷಿಗಳು, ಓತಿಕ್ಯಾತ, ನಾಯಿಯಿಂದ ಹಿಡಿದು ಎಂಥ ಪ್ರಾಣಿ ಪಕ್ಷಿಗಳನ್ನಾದರೂ ಬೇಟೆಯಾಡಿ ತಿನ್ನೋ ಶಕ್ತಿ ಚಿರತೆಗಿದೆ. ಸೊ ಹಾಗಾಗಿ ಅದರದ್ದು ಸರ್ವೈವಲ್ ರೇಟ್ ಜಾಸ್ತಿ, ಬದುಕುಳಿಯುವ ಸಾಧ್ಯತೆ ಚಿರತೆದು ಬೇರೆ ಎಲ್ಲ ಪ್ರಾಣಿಗಳಿಗಿಂತನೂ ಜಾಸ್ತಿ. ಮತ್ತು ಅದರದ್ದು ಟೆರಿಟರಿ 100 ಕಿಲೋಮೀಟ್ರ್, 150 ಕಿಲೋಮೀಟ್ರು. ಒಬ್ಬ ಸೈಂಟಿಸ್ಟು ಅವರು ಡಾಕ್ಯುಮೆಂಟ್ ಮಾಡಿರೋ ಪ್ರಕಾರ 220 ಕಿಲೋಮೀಟರ್ ಟ್ರಾವೆಲ್ ಮಾಡಿದೆ ಯಾವುದು ಒಂದು ಚಿರತೆ. ಸೊ ಅಷ್ಟು ದೊಡ್ಡ ದೊಡ್ಡ ಟೆರಿಟರಿಗಳನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾವೆ. ಸೊ ಹಾಗಾಗಿ ಅದ್ರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗೋಗಿದೆ. ಬಯಲ್ಸೀಮೆಗೆಲ್ಲ ಹೋಗ್ಬಿಟ್ಟಿವೆ. ಆದರೆ ಅವೈಲಬಿಲಿಟಿ ಆಫ್ ಫುಡ್ ಅಷ್ಟೇ ಮೇಡಮ್, ಏನೂ ಇಲ್ಲ ಬೇರೆ. ಯಾಕಂದರೆ ಈಗ ಸಹಜವಾಗಿ ನಮ್ಮ ಅದು ಹೇಳ್ತಾರಲ್ಲ, ಮಾನವನ ಉಗಮ ಹೆಂಗಾಯ್ತು ಅಥವಾ ನಾಗರಿಕತೆ ಉಗಮ ಹೆಂಗಾಯ್ತು, ಎಲ್ಲಿ ನೀರು ಆಹಾರ ಸಿಕ್ತು ಅಲ್ಲಿ ಚೆನ್ನಾಗಿ ಬಂತು ಹುಡ್ಕೊಂಡು ಹೋದ ಹಾಗೆ. ಸೊ ಇವುಗಳಿಗೆ ಫುಡ್ ಎಲ್ಲಿ ಚೆನ್ನಾಗಿ ಸಿಗ್ತಾ ಇದೆ ಅಲ್ಲಿ ಫ್ಲರಿಶ್ ಆಗ್ತಾ ಇದಾವೆ. ಈ ಭಾಗದಲ್ಲೂ ಅಷ್ಟೇ, ನಮ್ಮ ಹೆಡಿಯಾಲ ಸುತ್ತಮುತ್ತ ಅದು ನೋಡಿದಾಗ ನೀವು ಅಲ್ಲೆಲ್ಲ ಚೆನ್ನಾಗಿ ಅವೈಲಬಿಲಿಟಿ ಆಫ್ ಪ್ರಾಣಿಗೆ, ಅಂದರೆ ಹುಲಿಗೆ ಬಲಿ ಪ್ರಾಣಿ ಇಷ್ಟ ಇರಬೇಕು ಅಂತೇನು ಒಂದು ರೇಷಿಯೋ ಇದೆ ಸೈಂಟಿಫಿಕ್ ಆಗಿ, ಅಷ್ಟು ಅದಕ್ಕೆ ಸಫಿಷಿಯೆಂಟಾಗಿ ಸಿಕ್ತು ಅಂತಂದರೆ ಅದಲ್ಲೇ ಚೆನ್ನಾಗಿರ್ತವೆ ಅವು. ಈಗ ಮಧುಮಲೈಗೂ ಈ ಥರದ ಬಂಡೀಪುರದ ಸಮಸ್ಯೆ ಇಲ್ಲ, ನಾಗರಹೊಳೆಗೂ ಇಲ್ಲ ಈ ಥರದ ಸಮಸ್ಯೆ. ಬಟ್ ಬಂಡೀಪುರ ಮಾತ್ರ ಸಮಸ್ಯೆಗಳ ಆಗರ ಯಾಕಾಗಿದೆ? ಹಾಗೆ ನೋಡಿದ್ರೆ ಇಲ್ಲೇ ಅತಿ ಹೆಚ್ಚು ಹುಲಿಗಳ ಸಂಖ್ಯೆ ಇರೋದು.
ಇಲ್ಲ ಮೇಡಮ್, ಈಗ ನಮಗೆ ಮಧುಮಲೆನಲ್ಲೂ ಅದೇ ಸಮಸ್ಯೆ ಇದೆ, ಬಂಡೀಪುರದಲ್ಲೂ ಇದೆ, ಇಲ್ಲ ಅಂತೇನಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಈ ಪರ್ಟಿಕ್ಯುಲರ್ ಭಾಗದಲ್ಲಿ ಹೆಡ್ಯಾಲ, ನಮ್ಮ ಮಳಿಯೂರು, ಆ ಭಾಗದಲ್ಲಿ ಕಾನ್ಫ್ಲಿಕ್ಟ್ ಆಗಿ ಜನಗಳು ಸಾಯ್ಲಿಕ್ಕೆ ಸ್ಟಾರ್ಟ್ ಆದರು. ನಮ್ಮಲ್ಲಿ ಏನಾಯಿತು ಅಂತಂದರೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನೀವು ಕೇಳಿದ್ದಕ್ಕೆ ಟ್ರಿಗರ್ ಆಗ್ತಿರೋದು ಏನಂತಂದರೆ, ನಾವು ಅಂದರೆ ಅರಣ್ಯ ಇಲಾಖೆ ಅನುಭವದ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಅದು ಬಿಟ್ಟರೆ ರಿಸರ್ಚ್ ಓರಿಯೆಂಟೆಡ್ ಅಥವಾ ಅದನ್ನು ನಾವು ಅನಲೈಸ್ ಮಾಡೋವಂಥದ್ದು ಏನೂ ಆಗಲೇ ಇಲ್ಲ. ಈಗ ಹಿಡೀರಿ ಅಂತ ಒಂದು ಆದೇಶ ಆಯಿತು, ಹುಲಿಗಳನ್ನೆಲ್ಲ ಪ್ರಾಬ್ಲಮ್ ಟೈಗರ್ಸ್ನೆಲ್ಲ ಕ್ಯಾಪ್ಚರ್ ಮಾಡಬೇಕು ಅಂತ. ಎಲ್ಲರೂ ಕ್ಯಾಪ್ಚರ್ ಮಾಡಿದ್ವಿ ನಾವು. ಕ್ಯಾಪ್ಚರ್ ಮಾಡಿದ್ಮೇಲೆ ಅನಲೈಸ್ ಮಾಡಿದ್ವಿ ನಾವು ಏನಿಲ್ಲ, ಸುಮ್ಮನೆ ಬೋನ್ಗಾಕಿಟ್ಟಿದ್ವಿ. ಯಾವ ಒಂದು ಹುಲಿ ಆಚೆ ಬಂದು ಕಾಣಿಸ್ತು ಅಂದರೆ ಹಿಡೀರಿ ಅದನ್ನು. ಒಬ್ಬರ ಮೇಲೆ ಅಟೆಂಪ್ಟ್ ಮಾಡ್ತಾ ಮತ್ತೊಂದು ದನ ಎತ್ಕೊಂಡು ಹೋಯ್ತಾ ಅಲ್ಲಿ ಬೋನ್ ಇಡಬೇಕು, ಹಿಡಿಬೇಕು, ತೊಗೊಂಡು ಕೊಡಬೇಕು. ಸೊ ಅಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಆ ಪರ್ಟಿಕ್ಯುಲರ್ ಭಾಗದಲ್ಲಿ, ಅದರಲ್ಲಿ ಎಲ್ಲವೂ ಯಂಗ್ ಟೈಗರ್ಸ್ ಆಗಿದ್ರೆ ಅಥವಾ ಫಿಮೇಲ್ ಟೈಗರ್ಸ್ ಮತ್ತು ಅದ್ರದ್ದು ಮರಿಗಳು ಬರ್ತಾ ಇದ್ರೆ ಅದ್ರದ್ದು ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ. ಎರಡನೇದು ಮೇಲ್ ಟೈಗರ್ಸ್ ಆಗಿದ್ರೆ ಅದೆಲ್ಲ ಏಜ್ ಟೈಗರ್ಸಾ ಅಥವಾ ಅದು ಬೇರೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ, ಅದಕ್ಕೆ ಫ್ರಿಂಜಿಗೆ ಬಂದಿದೆಯಾ ಅದು, ಅಥವಾ ಈ ಭಾಗದಲ್ಲಿ ಜನಗಳ ಕಡೆಯಿಂದ ಏನಾದರೂ ಪ್ರಾಬ್ಲಮ್ಗಳಾಗ್ತಾ ಇದಾವ. ಇದನ್ನು ನಾವು ಸೈಂಟಿಫಿಕ್ ಆಗಿ ಯೋಚನೆ ಮಾಡೋದಕ್ಕಿಂತ ಮುಂಚೆನೆ ಬರೀ ಕ್ಯಾಪ್ಚರಿಂಗ್ ಅನ್ನೋದು ಒಂದೇ, ಅಂದರೆ ತಕ್ಷಣದ ಪರಿಹಾರ ಹಿಡಿದು ಅದನ್ನು ಜನಗಳ ಆಕ್ರೋಶವನ್ನು ತಣಿಸೋದಷ್ಟೇ. ಓಕೆ, ಅದಾಯ್ತು. ಈಗ ಹಿಡಿದ್ವಿ 25 ಹುಲಿಗಳನ್ನು 23 ಹುಲಿಗಳನ್ನು ಹಿಡಿದಿದ್ದೀವಿ, ಈಗ ಅಲ್ಲಿ ಆಕ್ರೋಶ ಕಡಿಮೆ ಆಯಿತು. ಸೊ ಈಗ ಅದನ್ನ ಸ್ಟಡಿ ಮಾಡಬೇಕಲ್ಲ, ಅದು ಯಾಕಾಯ್ತು ಅಂತ. ಯಾಕಂದ್ರೆ ಅದು ಹಿಡಿದಿದ್ದಷ್ಟೆಲ್ಲ ನಮ್ಮ ನಿರ್ಲಕ್ಷ್ಯದಿಂದ ಸತ್ತು ಹೋದ್ವು. ಈಗ ನಾಳೆ ದಿವಸ ಇನ್ನೊಂದು ಕಡೆಗೆ ಹೊಸ ಜಾಗದಲ್ಲಿ ಇದೇ ಪ್ರಾಬ್ಲಮ್ ಎಮರ್ಜ್ ಆಯಿತು ಅಂತಂದರೆ ಅದನ್ನು ಮತ್ತೆ ನಾವು ಇನ್ಸಿಡೆಂಟ್ ಥರನೇ ನೋಡ್ತೀವಿ. ಅದನ್ನು ನಾನು ನಿಮಗೆ ಫಸ್ಟ್ ಹೇಳಿದ್ದು, ನಾವು ಎಲ್ಲ ಕೇಸಸ್ನ ಇನ್ಸಿಡೆಂಟಲ್ ಆಗಿ ನೋಡ್ತಾ ಇದ್ದೀವಿ ಹೊರತು ಇದಕ್ಕೆ ಏನಿರ್ಬೋದು ಅಂತ ಅನಲೈಸ್ ಮಾಡಿ ಅದಕ್ಕೆ ಪರಿಹಾರ ಏನಾದರೂ ಕಂಡ್ಕೋಬೋದಾ ಅಂತ ಯೋಚನೆ ಮಾಡಬೇಕಾಗಿದೆ. ಸೊ ಅದು ಏನು ಹೇಳ್ತಾರೆ, ಅದ್ರ ಹಿಂದೆ ಒಂದು ಸಂಶೋಧನೆ ಆಗಬೇಕು ಪ್ರಾಪರ್ ಆಗಿ. ಹುಲಿಗಳು ಆಚೆ ಯಾಕೆ ಈ ತರ ಮಾಡ್ತೀವಿ, ಯಾಕೆ ಇದ್ದಕ್ಕಿದ್ದಂಗೆ ಈ ತರ ಸರ್ಜ್ ಆಗಕ್ಕೆ ಕಾರಣ ಏನು? ಅದು ಒಂದು ಭಾಗದಲ್ಲಿ ಮಾತ್ರ ಆಗುತ್ತೆ, ಒಂದು ಭಾಗದಲ್ಲಿ. ಎಸ್, ಏನಾದ್ರೊಳಗೆ ಫ್ರಿಂಜು ನಮ್ಮ ಬಂಡೀಪುರದ್ದು 150-180 ಕಿಲೋಮೀಟರ್ ಇದೆ ಅದಕ್ಕೆ ಫ್ರಿಂಜ್ ಏರಿಯಾ. ಅಲ್ಲೆಲ್ಲ ಕಡೆ ಎಲ್ಲೂ ಇಲ್ದೇನೆ ಒಂದು ಭಾಗದಲ್ಲಿ ಮಾತ್ರ ಪರ್ಟಿಕ್ಯುಲರ್ ಪಾಕೆಟ್ಸ್ ಅಲ್ಲಿ ಜಾಸ್ತಿ, ಅಲ್ಲಿ ಮಾತ್ರ ಹುಲಿಗಳು ಯಾಕೆ ಜನಗಳ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದಾವೆ, ಯಾಕೆ ಸಮಸ್ಯೆ ಆಗ್ತಾ ಇದೆ ಅಂತ ಆ ಅನಾಲಿಸಿಸ್ ಒಂದು ಕೊರತೆ ಇದೆ. ಏನಪ್ಪ ಅಂತ ಹೇಳಿದ್ರೆ ಆ ಏರಿಯಾ ಫುಲ್ ಅಂದರೆ ಅದು ಮಲೆಮಹದೇಶ್ವರ ಸ್ಯಾಂಕ್ಚುರಿಗೆ ತುಂಬ ಹತ್ತಿರ ಇರುವಂತಹ ಒಂದು ಪ್ರದೇಶ. ಮಾದಪ್ಪನ ವಾಹನಗಳೆಲ್ಲ ಮುನಿದ್ಕೊಂಡು ಇವಾಗ ಹೊರಗಡೆಗೆ ಬರ್ತಾ ಇವೆ. ಅದು ಒಂದು. ಇನ್ನೊಂದು ಕಡೆ ಏನು ಗಜ ಸಂತತಿ, ಗಜಪಡೆ ಇವುಗಳು ಕೂಡ ಹೊರಗಡೆ ಬರ್ತಾ ಇವೆ. ಸೊ ನಿಜವಾಗ್ಲೂ ಒಂಥರ ಕಳವಳಕಾರಿ. ಮುಂದಿನ ದಿನಗಳ ಹೇಗೆ ಇವುಗಳನ್ನು ನಾವು ಹೇಗೆ ಉಳಿಸ್ಕೋತೀವಿ, ನಮ್ಮ ವನ್ಯ ಸಂಪತ್ತು ಪ್ಲಸ್ ವನ್ಯ ಜೀವಿಗಳನ್ನು ನಾವು ಹೇಗೆ ಉಳಿಸ್ಕೊಳ್ತೀವಿ. ಕಾಡನ್ನು ಉಳಿಸ್ಕೋಬೇಕು ನಾವು, ವನ್ಯಜೀವಿಗಳನ್ನು ಉಳಿಸ್ಕೋಬೇಕು. ನಮ್ಮ ಪ್ರಗತಿ ಅಭಿವೃದ್ಧಿ ಯೋಜನೆಗಳನ್ನು ನಾವು ಮಾಡಬೇಕು. ಹೇಗೆ ನಾನು ಇಲ್ಲಿ ಏನು ಬೆಂಗಳೂರಿನ ಹೊರವಲಯದ ಒಂದು ಹೆದ್ದಾರಿ ಯೋಜನೆ, ಖಾಸಗಿ ಹೆದ್ದಾರಿ ಯೋಜನೆ ಆಗುವಾಗ ನಾ ಹೇಳಿದೆ, ಇದು ಆನೆಗಳ ಅದೇ ಎಲಿಫೆಂಟ್ ಕಾರಿಡಾರ್ ಇದೆಯಲ್ಲ ಇಲ್ಲಿ ಬರುತ್ತಲ್ವ ಇದು ಅಂದಾಗ ಅವರು ನೀವು ನೋಡಿ ಆ ಬ್ರಿಡ್ಜ್ಗಳು ಎತ್ತರ ಇದೆಯಲ್ಲ ಅದು ಆನೆ ಹೋಗಕ್ಕೆ ಅಂತಾನೆ ಮಾಡಿರೋದು ಅಂತ ಹೇಳ್ಬಿಟ್ರು. ಅಂದರೆ ನಾವು ಕಾಡನ್ನು ತರದು ಬ್ರಿಡ್ಜ್ ಮಾಡಿದ್ರು ನಾವು ಓಡಾಡಕ್ಕೆ ಅಂತ ಬಿಟ್ಟಿದ್ದೀವಿ ನೋಡಿ ಅಂತ ಹೇಳಿದ್ರು. ನನಗೆ ಅದು ಅವಾಗ ಇದೇನೋ ವಿಚಿತ್ರ ಅಂತ ನನಗೆ ಒಂಥರ ಆಶ್ಚರ್ಯ ಅನಿಸ್ತು. ಸುಮ್ಮನಾದೆ. ಅವತ್ತಿನ ಒಂದು ಆ ಪ್ರಶ್ನೆ ಮತ್ತು ಆ ಉತ್ತರ ಇವತ್ತು ನಮಗೆ ಅದು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ತಾನೇ ಎಲ್ಲಿಂದ ಕನಕ್ಪುರದಿಂದ ಸಕಲೇಶ್ಪುರ ದಾಟಿ ಮುಂದೆ ಹೋಗ್ತಾ ಇರುತ್ತವೆ ಆನೆಗಳು. ಅವುಗಳಿಗೇನು ನೀವು ಹೇಳಿದ್ದು ಕರೆಕ್ಟ್ ಮೇಡಮ್. ಈಗ ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಒಂದು ಕಡೆ ಒಂದೇ ಪಾಕೆಟಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಅದಕ್ಕೇನು ರೀಸನ್ ಅಂತ ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅಥವಾ ಅದಕ್ಕೆ ಸೈಂಟಿಸ್ಟ್ಗಳನ್ನು ರಿಸರ್ಚರ್ಸ್ಗಳನ್ನ ಹಾಕಿ ಅರ್ಥ ಮಾಡ್ಕೋಬೇಕು ಅಂತ. ಇದಕ್ಕೊಂದು ಸಣ್ಣ ಎಕ್ಸಾಂಪಲು ಸಕಲೇಶ್ಪುರ. ನೀವು ಹೇಳ್ದಂಗೆ ಸಕಲೇಶ್ಪುರದಲ್ಲಿ ಯುದ್ಧ ಭೂಮಿ ಕ್ರಿಯೇಟ್ ಆಗಿ ಒಂದು 20 ವರ್ಷ ಆಯಿತು. ಹೌದು. ಆ ಭಾಗದ ಆನೆಗಳು ಉಪದ್ರವವನ್ನು ಕೊಟ್ಟು ಅಲ್ಲಿ ಜನ ಗಲಾಟೆ ಮಾಡಿ ಬೆಂಕಿ ಹಚ್ಚಿ ಏನೇನೋ ಮಾಡಿ ಅವರು ಈಗ ವಾಲಂಟಿಯರ್ ಆಗಿ ನಮ್ಮ ಭೂಮಿಗಳನ್ನು ಕೊಟ್ಬಿಡ್ತೀವಿ ಅಂದ್ರೂ ತೊಗೊಳಕ್ಕೆ ಯಾರೂ ರೆಡಿ ಇಲ್ಲ. 20 ವರ್ಷ ಆದ್ರೂ ಅದಕ್ಕೊಂದು ಪರಿಹಾರ ಸಿಕ್ಕಿಲ್ವಲ್ಲ. ನಾವೇನ್ ಮಾಡ್ತಾ ಇದೀವಿ ಮತ್ತೆ ಅಲ್ಲಿ ಹೋಮ್ ಸ್ಟೇಗಳು, ರೆಸಾರ್ಟ್ಗಳು ಎಲ್ಲ ಹಾಗೇ ಇದೆ. ಮಿಡ್ ನೈಟ್ ಪಾರ್ಟೀಸ್, ಪ್ರತಿಯೊಂದು ಕ್ಯಾಂಪ್ ಫೈರ್ ಎಲ್ಲವೂ ನಡೆಯುತ್ತೆ ಅಲ್ಲಿ. ಸೊ ನಾವು ಅದಕ್ಕೆ ಪರಿಹಾರನೇ ಕಂಡುಕೊಳ್ಳಿಲ್ಲ. ಅಂದ್ರೆ ನಮ್ಗೆ ಒಂದು ಸಮಸ್ಯೆಯ ಪರಿಹಾರ
ಅದಕ್ಕೆ ಸಿಕ್ಕೇ ಇಲ್ಲ ಅಥವಾ ಪರಿಹಾರ ಕಂಡುಕೊಂಡೇ ಇಲ್ಲ. ಅಷ್ಟೊತ್ತಿಗೆ ನಮಗೆ ಆನೆದು ಮುಗಿದಿಲ್ಲ, ಹುಲಿ ಸ್ಟಾರ್ಟ್ ಆಯಿತು. ನಾಳೆ ಬೆಳಿಗ್ಗೆ ಈ ಚಿರತೆದು ಮೊನ್ನೆ ಕಡಿಮೆ ಆಗಿದೆ, ಮತ್ತೊಂದ್ಸತಿ ಚಿರತೆದೇನೋ ಸ್ಟಾರ್ಟ್ ಆಗ್ಬೋದೇನೋ ಗೊತ್ತಿಲ್ಲ ನಮಗೆ. ಎಲ್ಲ ಶಾಲೆಗಳಿಗೆಲ್ಲ ಬಂದ್ಬಿಡುತ್ತಲ್ಲಪ್ಪ. ಸೊ ಇವುಗಳನ್ನ ನಾವು ಲಾಂಗ್ ಟರ್ಮಲ್ಲಿ ಅಡ್ರೆಸ್ ಮಾಡಲಿಲ್ಲ ಅಂತಂದರೆ, ಮತ್ತು ಇದೆಲ್ಲ ಹೆಂಗೆ ಅಂದರೆ ಮೇಡಮ್, ಈಗ ಟೈಮ್ ಇಲ್ಲ ಯಾರಿಗೂ. ಟೈಮ್ ಇಲ್ಲ ಅಂದರೆ ವ್ಯವಧಾನ, ಯುದ್ಧ ಸ್ಟಾರ್ಟ್ ಆಗೋಗಿದೆ. ನಾವು ಇವಾಗ ನಿಧಾನಕ್ಕೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಸೈಂಟಿಸ್ಟ್ಗಳು ಮತ್ತು ನಮ್ಮ ಕನ್ಸರ್ವೇಷನಿಸ್ಟ್ಗಳು, ಮಾಧ್ಯಮ ಮತ್ತು ನಮ್ಮ ಪಾಲಿಸಿ ಮೇಕರ್ಸ್ ಎಲ್ಲರೂ ಸೇರಿ ಕಲೆಕ್ಟಿವ್ ಆಗಿ ಒಂದು ಸತಿ ಅದಕ್ಕೆ ಅಟೆನ್ಷನ್ ಕೊಟ್ಟು ಎಲ್ಲರೂ ಏಕಕಾಲಕ್ಕೆ ಕೆಲಸ ಮಾಡಬೇಕು. ಅಟ್ಲೀಸ್ಟ್ ಒಂದು 4-5 ಇಯರ್ಸು ಅಥವಾ 10 ಇಯರ್ಸು ಮಲ್ಟಿ ಆ್ಯಂಗಲ್ ಅಪ್ರೋಚ್ ಮಾಡಿದ್ರೆ ಒಂದು ಹಂತಕ್ಕೆ ಇದನ್ನು ತರಬಹುದು. ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಯಾರಾದರೂ ಸರಿ, ಉನ್ನತ ಮಟ್ಟದಲ್ಲಿ ಅಂದರೆ ಯಾರು ಕುರ್ಚಿಯನ್ನ ಒಂದು ನಿರ್ಣಾಯಕ ಒಂದು ಸ್ಥಾನದಲ್ಲಿದ್ದಾರೋ ಅವರು ನೇತೃತ್ವ ವಹಿಸಿ ಅವರ ಒಂದು ಸಮ್ಮುಖದಲ್ಲಿ ಎಲ್ಲರೂ ಸಮಾಜದ ಏನು ಸ್ಟೇಕ್ ಹೋಲ್ಡರ್ಸ್ ನಾವೇನು ಹೇಳ್ತೀವಿ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಒಂದು ಮುಕ್ತ ಮನಸ್ಸಿನಿಂದ ಚರ್ಚೆ ಮಾಡಿ ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಒಂದು ಪರಿಹಾರ ಅಥವಾ ಒಂದು ಪರ್ಮನೆಂಟ್ ಅಂತ ಅಂದರೆ ಅಟ್ಲೀಸ್ಟ್ ಒಂದು ಅಷ್ಟು ವರ್ಷ ನಮಗೇನು ಯೋಚನೆ ಬರಬಾರ್ದು, ಅದ್ರ ಬಗ್ಗೆ ತಲೆ ಬಿಸಿ ಆಗಬಾರ್ದು. ಆ ತರಹದ ಒಂದು ಪರಿಹಾರನ ಕಂಡುಕೊಳ್ಳೋದಕ್ಕೆ ಆ ಪ್ರಯತ್ನ ಸೀರಿಯಸ್ ಆಗಬೇಕು. ಅದು ಮತ್ತೆ ಸರ್ಕಾರದ ಇದ್ರ ಥರ ಬೇರೆ ಪ್ರಾಜೆಕ್ಟ್ಗಳ ಥರ ಆದರೆ ವರ್ಕೌಟ್ ಆಗಲ್ಲ. ಸೀರಿಯಸ್ ಆಗಿ ಮಾಡಬೇಕು. ಇಲ್ಲವ್ರು ಏನಾಗುತ್ತೆ, ನಮಗೆ ಕಾಡಂಚಿನ ಗ್ರಾಮಗಳಲ್ಲಿ ಜನರು ಹತಾಶೆಗೊಂಡ್ರೆ ಕಾಡಿಗೆ ಬೆಂಕಿ ಬೀಳೋದು ನಮ್ಮ ಭಾಗದಲ್ಲಿ ಕಾಡಕ್ಕ ಪಕ್ಕದವರೇ ಹಚ್ಚಿದಾಗ ಅದ್ರದ್ದು ಇಂಪ್ಯಾಕ್ಟು ನಾವು ನಾಗರಹೊಳೆನಲ್ಲೆಲ್ಲ ಮುಂಚೆ ನೋಡಿದ್ದೀವಲ್ಲ ಅಲ್ವಾ. ಸೊ ನಾಳೆ ದಿವಸ ಕಾಡಿಗೆ ಬೆಂಕಿ ಬಿತ್ತು ಅರಣ್ಯ ನಾಶ ಆದರೂ ಮತ್ತೆ ಪ್ರಾಬ್ಲಮ್ ಆಗೋದು ನಮಗೆ ಅಲ್ವಾ. ಹೌದು, ಅದನ್ನು ನಾವು ಯೋಚನೆ ಮಾಡಬೇಕು. ಹೌದು. ಸೊ ಹಾಗಾಗಿ ಇದಕ್ಕೆ ಲಾಂಗ್ ಟರ್ಮು ಮತ್ತು ಮಲ್ಟಿ ಆ್ಯಂಗಲ್ ಅಪ್ರೋಚ್ ತೊಗೊಂಡ್ರೆ ವರ್ಕ್ ಆಗುತ್ತೆ ಹೊರತು ಬೇರೆ ದಾರಿನೇ ಇಲ್ಲ. ಹೌದು. ಇಲ್ಲ ಅಂತ ಹೇಳಿದ್ರೆ ಇವತ್ತು ತಾವು ಹೇಳಿದಾಗೆ ಆನೆಗಳು, ಹುಲಿಗಳು, ಚಿರತೆ ಇಷ್ಟು ಮಾತ್ರ ಹೊರಗೆ ಬರ್ತಿದೆ. ಈಗ ಆನೆಕಲ್ಲಿನ ಒಂದು ಸ್ಟ್ರೇ ಇನ್ಸಿಡೆಂಟ್ ನೋಡಿದ್ರೆ ನೆಕ್ಸ್ಟ್ ಕಾಡೆಮ್ಮೆಗಳು, ಅವುಗಳನ್ನು ಫಾಲೋ ಮಾಡಿ ಇನ್ಯಾವ ಹಾವುಗಳು ಇವು ಎಲ್ಲ ಹೊರಗೆ ಬರೋಕ್ಕೆ ಶುರು ಆಗ್ಬಿಟ್ರೆ ಕಾಡಿನಿಂದ ಮನುಷ್ಯರು ಖಂಡಿತ ನಾಡಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಸಾಧ್ಯವಿಲ್ಲದ ಒಂದು ಪರಿಸ್ಥಿತಿ. ಆರೋಗ್ಯದ ಬಗ್ಗೆನೂ ನಾವು ಕಾಳಜಿ ವಹಿಸಬೇಕು. ಅದು ಹೇಳ್ದಲ್ಲ, ನಮ್ಮಲ್ಲಿ ಕೆಲಸ ಅವಕಾಶ ಮಾಡಿಕೊಡ್ಬೇಕು ಕೆಲಸ ಮಾಡೋದಕ್ಕೆ ಕಾಡೊಳಗಡೆ ವಿಜ್ಞಾನಿಗಳಿಗೆ ಮತ್ತೊಬ್ಬರಿಗೆ ಅವರಿಗೆಲ್ಲ ಅವರುಗಳನ್ನು ಮಾನಿಟರ್ ಮಾಡಬೇಕು. ಅವ್ರದ್ದೇನೋ ಸಮಸ್ಯೆ ಇದ್ದರೆ ಕೆಲಸ ಮಾಡಿಸಿ ಅಥವಾ ಸಂಶೋಧನೆ ಮಾಡಿಸಿ ಅದರ ರಿಸಲ್ಟನ್ನು ಕೂಡ ನಾವು ಶೇರ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂತ ನೋಡಬೇಕು. ಎಲ್ಲರೂ ನಾವು ಡೌಟ್ಫುಲ್ಲಾಗಿ ನೋಡೋಕ್ಕಾಗಲ್ಲ. ಅಟ್ ದ ಸೇಮ್ ಟೈಮ್ ಎಲ್ರಿಗೂ ನಾವು ಲಿಬ್ರಲ್ ಆಗೂ ಇರೋಕ್ಕಾಗಲ್ಲ. ಬಟ್ ಕಲೆಕ್ಟಿವ್ ಆಗಿ ಕೆಲಸ ಮಾಡಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಬೇಕಾದಾಗ ಕಲೆಕ್ಟಿವ್ ಆಗಿ ಹೋಗಬೇಕು. ನಾವು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆಗೆ ಈಗ ನಾವು ಮುಂದಾಗಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಇನ್ನು 10 ವರ್ಷದಲ್ಲಿ ನಾನು ಆಗಲೇ ಹೇಳಿದಾಗೆ ಕಳೆ ಕಾಡು ಆಗಿಬಿಡುತ್ತೆ ನಮ್ಮ ಕಾಡು, ಕರ್ನಾಟಕದ ಕಾಡು. ಅದು ಒಂದು. ಇನ್ನೊಂದೇನು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನಾವು ಕಾಡು ಅಂತ ಹೇಳಿದ್ರೆ ಗುಜರಾತಿನ ವನತಾರಾಗಿ ಹೋಗ್ಬೇಕಾಗತ್ತೆ ನೋಡ್ಲಿಕ್ಕೆ. ಯಾಕೆಂದ್ರೆ ಅಲ್ಲಿ ವನ್ಯಜೀವಿ ಇವುಗಳನ್ನೆಲ್ಲ ಏನೋ ಸಂಗ್ರಹಿಸಿ ಇಟ್ಟಿದ್ದಾರೆ, ಹೊಸ ಝೂ ಆಗಿದೆ. ಸೊ ಅಲ್ಲಿಗೆ ನಾವು ಅಲ್ಲಿ ಹೋಗಿ ಲಯನಲ್ ಮೆಸ್ಸಿ ತರ ನಾವು ಹೋಗಿ ಕುಳಿತುಕೊಂಡು ಪೋಸ್ ಕೊಟ್ಕೊಂಡು ಫೋಟೋಗೆ ದುಡ್ಡು ಕೊಟ್ಟು ಹೋಗಿ ನೋಡಿ ಬರ್ಬೇಕಾಗತ್ತೆ. ಬಹುಶಃ ಆವಾಗ ಏನೋ ಖಾಸಗೀಕರಣನ ನಾವು ಒಪ್ಕೊಳ್ಳೇಬೇಕಾಗತ್ತೆ ಅಂತ ಅನ್ಸುತ್ತೆ. ಅಪ್ಕೋಬೇಕು ಎರಡೂ ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಇದು ಇಲ್ಲ, ಕಲೆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಮಾಡಿದ್ರೆ ಆಗುತ್ತೆ, 100% ಆಗುತ್ತೆ. ನೀವು ಹೇಳಿದ್ರಲ್ಲ AI ಎಲ್ಲ ಬೇಕು ಅವಶ್ಯಕತೆ ಇಲ್ಲ. AI ಯೂಸ್ ನಿಮ್ಗೆ ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ಲು. ನಾವು ಮುಂಚೆ ಎಲ್ಲ ಇದ್ದಾಗ ಫಸ್ಟು ಆನೆಗಳ ಸಮಸ್ಯೆ ಆದಾಗ EPT ತೆಗೆದ್ರು, ಫಸ್ಟು CPT ತೆಗೆದ್ರು, ಕ್ಯಾಟಲ್ ಪ್ರೂಫ್ ಟ್ರೆಂಚ್ ಅಂತ. ಅಂದರೆ ಈ ಕಾಡಿಗೆ ದನಕರುಗಳು ಹೋಗಬಾರ್ದು ಮತ್ತು ಕಾಡಿನ ಪ್ರಾಣಿಗಳು ಆಚೆ ಬರಬಾರ್ದು ಅಂತಂದರೆ ಒಂದು 3 ಅಡಿ ಅಗಲ ಅಷ್ಟು ಗುಂಡಿ ತೆಗೆದುಬಿಟ್ಟು ಅದು ಸ್ಟಾಪ್ ಮಾಡ್ತು ಅಂತ. ಅದು ಯೂಸ್ ಆಗಲಿಲ್ಲ, ಸರಿಯಾಗಿ ವರ್ಕ್ ಆಗಲಿಲ್ಲ. ಆಮೇಲೆ EPT ಅಂತ ಮಾಡಿದ್ರು ಅದನ್ನು, ಅಂದರೆ ಎಲಿಫೆಂಟ್ ಪ್ರೂಫ್ ಟ್ರೆಂಚ್ ಅಂತ. ಬರೀ 3 ಅಡಿ ತೆಗೆದ್ರೆ ಆನೆ ದಾಟ್ಕೊಂಡು ಹೊರಟೋಗುತ್ತೆ, ದೊಡ್ಡದು ಮಾಡಿದ್ರು. ಅದಕ್ಕೂ ಆನೆಗಳು ಮಣ್ಣಿಗೆಲ್ಲ ಹಾಕ್ಬಿಟ್ಟು ದಾಟ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಇದು ವರ್ಕ್ ಆಗಲ್ಲ ಅಂಥೇಳಿ ಸೋಲಾರ್ ಫೆನ್ಸಿಂಗ್ ಅಂತ ತಂದರು. ಸೋಲಾರ್ ಫೆನ್ಸಿಂಗ್ ಆದಮೇಲೆ ಟೆಂಟಕಲ್ ಫೆನ್ಸಿಂಗ್ ಅಂತ ತಂದರು, ಅಂದರೆ ಹ್ಯಾಂಗಿಂಗ್ ಫೆನ್ಸ್. ಅದನ್ನು ಈಗ ಹಿಂಗ್ ಫೆನ್ಸಿಂಗ್ ಹಾಕೋದಲ್ದೇ ಹ್ಯಾಂಗಿಂಗ್ ಫೆನ್ಸಿಂಗ್ ಹಾಕಿದ್ರು. ಅದೆಲ್ಲ ಆದಮೇಲೆ ಇವಾಗ ಇದು ನಮ್ಮ ರೈಲ್ವೆ ಬ್ಯಾರಿಕೇಡ್ ತಂದಿದ್ದಾರೆ. ಅಂದರೆ ನಾವು ರೈಲ್ವೆ ಹಳಿಗಳನ್ನು ಕಾಂಪೌಂಡ್ ಥರ ಹಾಕ್ಬೋಣ, ಸೊ ದಟ್ ಅದನ್ನು ಭೇದಿಸ್ಕೊಂಡು ಬರಲ್ಲ ಅಂತ. ಇವತ್ತು ನೋಡಿದ್ರೆ ನೀವು ರೈಲ್ವೆ ಹಳಿಗಳನ್ನು ದಾಟ್ಕೊಂಡು ಆನೆಗಳು ಬರ್ತಾ ಇದ್ದಾವೆ, ನುಕ್ಕೊಂಡು ಆನೆಗಳು ಬರ್ತಾ ಇದ್ದಾವೆ, ಬೀಳಿಸ್ಕೊಂಡು ಆನೆಗಳು ಬರ್ತಾ ಇದ್ದಾವೆ.
ಸೊ ಅಂದರೆ ನಮ್ಮ ಎಲ್ಲ ಏನೋ ಎಫರ್ಟ್ಗಳು ಅಥವಾ ಐಡಿಯಾಗಳು ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾವು ಹೊಸದಾಗಿ ಏನಾದ್ರು ಒಂದು ಯೋಚನೆ ಮಾಡಬೇಕು, ಅಥವಾ ಯಾಕೆ ಅವು ಅಟ್ರಾಕ್ಟ್ ಆಗ್ತಾ ಇದ್ದಾವೆ. ಈಗ ಅದರಲ್ಲಿ ನಮ್ಮದು ಒಂದು ಇದೆ, ಕಾಡು ಅಕ್ಕಪಕ್ಕ ಇವಾಗ ನಾವು ಎಲ್ರಿಗೂ ಬೋರ್ವೆಲ್ ಕೊಟ್ಟಿದ್ದೀವಿ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿ, ನೀರಾವರಿ ಚೆನ್ನಾಗಾಗಿದೆ. ಅದರಿಂದಾಗಿ ಏನಾಗಿದೆ, ನಮ್ಮ ಅಗ್ರಿಕಲ್ಚರಲ್ ಪ್ಯಾಟರ್ನ್ ಚೇಂಜ್ ಆಗಿದೆ. ಕಾಡು ಅಕ್ಕಪಕ್ಕ ಎಲ್ಲರೂ ಕೂಡ ಕಬ್ಬು ಬೆಳೀತಾರೆ, ಬಾಳೆ ಬೆಳೀತಾರೆ. ಅದು ಮುಂಚೆ ಹೆಂಗಿತ್ತು ಅಂತಂದರೆ ಕಾಡು ಪ್ರಾಣಿಗಳು ಬರ್ತವೆ ಅನ್ನೋ ಕಾರಣಕ್ಕೇ ಹೌದು, ತಂಬಾಕು ಬೆಳೆಯೋದು, ಮೆಣಸಿನಕಾಯಿ ಬೆಳೆಯೋದು, ಅಥವಾ ಅದಕ್ಕೆ ಪ್ರಾಣಿಗಳು ಯಾವ್ದು ಹೆಚ್ಚು ಇಷ್ಟ ಆಗಲ್ಲ ಅಂಥದ್ದು ಬೆಳ್ಕೊಂಡು ಹೋಗ್ತಾ ಇದ್ರು. ಈಗ ಇಲ್ಲ, ನಾವು ಇದನ್ನೇ ಬೆಳಿತೀವಿ ಅಂಥೇಳಿ ಬಂದಿದ್ದಾರೆ. ಸೊ ಅವ್ರನ್ನೇನಾದರೂ ಬೇರೆ ರೀತಿ ಕಾಂಪನ್ಸೇಟ್ ಮಾಡಿ ಅವು ಬೆಳೆದೇ ಇರೋಂಗೆ ನೋಡ್ಕೊಳಕ್ಕಾಗತ್ತಾ ಅಂತ ನಾವು ನೋಡ್ಬೇಕು ನಾವು. ಅಥವಾ ಇದನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾ ಇದ್ದಾವೆ ಅಂದರೆ ಕಾಡು ಒಳಗಡೆ ಅರಣ್ಯದ ಆರೋಗ್ಯ ಕಡಿಮೆ ಆಗಿ, ಅಥವಾ ಅರಣ್ಯದ ಒಳಗಡೆಗೆ ಸಿಗ್ತಾ ಇರುವಂತಹ ಫುಡ್ ಏನಿದೆ ಅದರಲ್ಲಿ ನಮಗೆ ಡೈವರ್ಸಿಟಿ ಇಲ್ಲ, ಅಥವಾ ಆನೆಗಳಿಗೆ ಬೇಕಾಗಿರುವಂತಹ ಆಹಾರದ ಕೊರತೆ ಎಲ್ಲ ಆಗ್ತಾ ಇದೆಯಾ. ಸೊ ನಮಗೆ ಇಂಥ ಪರ್ಟಿಕ್ಯುಲರ್ ಏನಾದರೂ ಒಂದು ಪರ್ಟಿಕ್ಯುಲರ್ ಸ್ಪೀಷೀಸ್ ಆಫ್ ಪ್ಲಾಂಟ್ಸು, ಗಿಡಗಳು, ಮರಗಳು ಅದನ್ನು ನಾವು ಬೆಳೆಸಬೇಕಾಗತ್ತಾ, ಈ ಥರ ಯೋಚನೆ ಮಾಡಿ ಏನಾದರೂ ಮಾಡಬೇಕೇ ಹೊರತು ಸೈಂಟಿಫಿಕ್ ಆಗಿ ಮಾಡಬೇಕೇ ಹೊರತು ಸುಮ್ಮನೆ ನಾವು ಏನೋ ಮಾಡ್ತಾ ಹೋದರೆ, ಸುಮ್ಮನೆ ವರ್ಷಕ್ಕೊಂದು ಪ್ರಾಜೆಕ್ಟು, ಹೊಸದಾಗಿ ಒಂದೊಂದು ಪ್ರಾಜೆಕ್ಟ್ ತೊಗೊಂಡು ಬರೋದು, ಇದು ವರ್ಕ್ ಆಗುತ್ತೆ ಅಂತ ಹೇಳಿ ಅಂದ್ಕೊಳ್ಳೋದು, ಅದಕ್ಕೆ ದುಡ್ಡು ಹಾಕೋದು, ವೇಸ್ಟ್ ಮಾಡೋದು ಆಗ್ತಾ ಇದೆ. ಹೌದು, ಇಲ್ಲ ಇದ್ರ ಬಗ್ಗೆ ಸರ್ಕಾರ ಅಟ್ಲೀಸ್ಟ್ ಈಗಲಾದರೂ ಎಚ್ಚೆತ್ಕೋಬೇಕು. ಅಂದರೆ ದಿಸ್ ಇಸ್ ಹೈ ಟೈಮ್. ನಾವು ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಬಹುಶಃ ನಾವು ನಮಗೆ ನಿಸರ್ಗ ನೀಡಿರುವಂತಹ ಸಂಪತ್ತನ್ನು ನಾವು ಕಳ್ಕೊಳ್ತೀವಿ. ಮತ್ತು ಅದಷ್ಟೇ ಅಲ್ಲ, ನಮ್ಮ ಒಂದು ಅಸ್ತಿತ್ವಕ್ಕೆ ಸಂಚಕಾರ ಒದಗುತ್ತೆ. ಪರಿಸರದಲ್ಲಿ ಸಮತೋಲನ ಇರೋದಿಲ್ಲ. ಇಂಬ್ಯಾಲೆನ್ಸ್ ಆದಾಗ ಹುಲಿ ಇದ್ದರೆ ತಾನೇ ಪರಿಸರದ ಒಂದು ಇಕಾಲಜಿಕಲ್ ಬ್ಯಾಲೆನ್ಸ್ ಯಾವಾಗ ಸಾಧ್ಯ ಅಂತ ಹೇಳಿದ್ರೆ ಹುಲಿಯಿಂದ ಸಾಧ್ಯ ಅಂತೀವಿ. ಹುಲಿ ಟೂ ಮಚ್ ಆಗಿಬಿಟ್ಟಿದೆ ಈಗ. ಸೊ ಇದು ಹೇಗೆ, ಇದನ್ನು ನಾವು ಬ್ಯಾಲೆನ್ಸ್ ಮಾಡೋದು ಹೇಗೆ, ಇದಕ್ಕೆ ಕಾರಣ ಏನು, ಇದನ್ನೆಲ್ಲ ನಾವು ಆಮೂಲಾಗ್ರವಾಗಿ ಶೋಧ ಮಾಡಿ ತಿಳ್ಕೊಂಡು ನಂತರ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋದಕ್ಕೆ ಈಗಲಾದರೂ ಸರ್ಕಾರ ಮತ್ತು ಸಂಬಂಧಪಟ್ಟ ಎಲ್ಲರೂ ಕೂಡ ಮನಸ್ಸು ಮಾಡಬೇಕು ಅಂತ ಹೇಳ್ತಾ, ಧನ್ಯವಾದಗಳು ವಿನೋದ್ ಕುಮಾರ್ ಅವರೇ. ತಾವು ಇವತ್ತು ಇಲ್ಲಿವರೆಗೂ ಬಂದು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ಮಾಹಿತಿಯನ್ನು ನೀಡಿದಿರಿ. ಬಹುಶಃ ನಮ್ಮ ಪ್ರೇಕ್ಷಕರಿಗೆ ಇದು ಬಹಳ ಇಷ್ಟವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬ ಆಮೂಲಾಗ್ರವಾಗಿ ತಾವು ಮಾತಾಡಿದ್ದೀರಿ. ಇಷ್ಟೊಂದು ಸವಿವರವಾಗಿ ಮಾತಾಡಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.